ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಈಗ ಸಿಯಾ ಅಂತ ಒಬ್ಬ ಹುಡುಗಿ ಒಂದೊಂದು ವಿಡಿಯೋ ಮಾಡ್ತಾಳಕ್ಕೆ, ಬರೇ 2 ನಿಮಿಷ 3 ನಿಮಿಷದ್ದು. ಪ್ರತಿಯೊಂದು ನಮ್ದು ಒಂದೊಂದು ಸಬ್ಜೆಕ್ಟ್ ತಗೊಂಡ್ಲ ಅಂದ್ರೆ ಇಷ್ಟು ಸುಂದರವಾಗಿ ಇಷ್ಟು ಅದ್ಭುತವಾಗಿ ವಿಡಿಯೋ ಮಾಡ್ತಾಳ. ಅಕ್ಕಿಂತಲೂ ಚೆನ್ನಾಗಿ ಯಾರು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇದನ್ನ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಅದನ್ನೇ ಇವತ್ತು ಸರ್ ಹಾಕಿದ್ರು. ಆ ಹುಡುಗಿ ಬಹಳ ಚೆನ್ನಾಗಿ ಮಾಡ್ತಾಳೆ ವಿಡಿಯೋ. ಅದಕ್ಕೋಸ್ಕರ ಈ ಟೀಯನ್ನ ಕಂಪಲ್ಸರಿ ಎಲ್ರು ಕುಡಿಲೇಬೇಕು. ನಾವು ಬಡವರು, ನಮಗೆ ದುಡ್ಡಿನ ತೊಂದರೆ ಅದ, ಹಾಗೆ ಹೀಗೆ ಏನು ಹೇಳುವಂಗಿಲ್ಲ. ಟೀ ಅಂತೂ ಮಿನಿಮಮ್ ಕುಡಿಲೇಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ಇದ್ರ ಬಗ್ಗೆ ನಮ್ಮ ಸರ್ ವಿಶೇಷವಾಗಿ, ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಸರ್ ಪ್ರತಿಯೊಂದನ್ನು ಇತ್ತೀಚೆಗೆ, ಅದು ವಿಶೇಷವಾಗಿ 1 ತಿಂಗಳಿಂದ ಬಹಳ ಅದ್ಭುತವಾಗಿ ವಿಶೇಷವಾದಂತಹ ವಿಷಯಗಳನ್ನು ತಗೊಂಡು ನಮಗ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸುಮಾರು 40 ರಿಂದ 50 ನಿಮಿಷ ವಿವರಣೆಯನ್ನು ಕೊಡ್ತಾರ. ಬಹಳಷ್ಟು ವಿಷಯ ಸಂಗ್ರಹ ಮಾಡಿರ್ತಾರ. ಸರ್ ಬಗ್ಗೆ ನಾನೇನು ಹೆಚ್ಚಿಗೆ ವರ್ಣನೆ ಮಾಡ್ಬೇಕಾಗಿಲ್ಲ. ನಮ್ಮ ಕರ್ನಾಟಕದ ಕಿಂಗ್ ಅವರು, ನಮ್ಮ ಕರ್ನಾಟಕದ ಸಚಿನ್ ತೆಂಡೂಲ್ಕರ್ ಅವರು. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲ ಕೊಡ್ಲಿ ಅಂತ ನಾನು ಆಶಯ ಮಾಡ್ತೀನಿ. ಸರ್, ವೆಲ್ಕಮ್ ಟು ಯುವರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವರೇ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ನಿಮ್ಮ ಈ ಟೀ ಸ್ಟಾಲ್ 1 ರಿಂದ 10, 10 ರಿಂದ 100, 100 ರಿಂದ 1000 ಆಗ್ಲಿ ಅಂತ ನಾನು ಆಶಿಸ್ತೇನೆ. ಅದರಿಂದ ಜನರಿಗೂ ತುಂಬಾ ಪ್ರಯೋಜನ ಇದೆ. ಯಾಕೆಂದ್ರೆ ಇವತ್ತು ನಾನೀಗ ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಇದರ ಡೀಟೇಲ್ ಎಲ್ಲ ನೋಡಿದ್ರೆ ನಮ್ಗೇನು ಆಶ್ಚರ್ಯ ಆಗ್ತದೆ, ಹೀಗೂ ಉಂಟೆ ಅಂತ ನಮ್ಗೆ. ಯಾಕಂದ್ರೆ ಇಲ್ಲಿ ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳು ತಿಳಿದ್ರೆ ಆಶ್ಚರ್ಯ ಪಡುತ್ತೀರಾ ಅಂತ ಉಂಟು. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಮಿಲ್ಕ್ ಟೀ ಅಲ್ಲಿ ನಾವು ನಮ್ಮ ದೇಶದಲ್ಲಿ ನೋಡಿ ಹೈಯೆಸ್ಟ್ ಅಸಿಡಿಟಿ. ಯಾಕೆಂದ್ರೆ ಹಾಲು ಮಿಕ್ಸ್ ಮಾಡಿ ನಾವು ಟೀ ಕುಡಿದ್ರಿಂದ ಬಾಡಿ ಅಸಿಡಿಟಿ ಆಗ್ತದಂತ. ಹಾಗೆ ನಮ್ಮ ದೇಶ ಮಾತ್ರ ಅಲ್ಲ, ಯಾರೆಲ್ಲ ಟೀ, ಈಗ ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಎಲ್ಲ ನೋಡಿ ಅಸಿಡಿಟಿ ಕಂಟ್ರೀಸ್. ಸ್ವಲ್ಪ ಜಾಸ್ತಿ ಅಸಿಡಿಟಿ ಅಂದ್ರೆ ಅವ್ರು ಮಿಕ್ಸ್ ಮಾಡಿ ಅದನ್ನ ಟೀಯನ್ನ ಮತ್ತೆ ಹಾಲನ್ನ ಬೇರೆ ಬೇರೆ ಕುಡಿಬೇಕಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಮೊದ್ಲಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ, ಟೀ ಇಲ್ದೆ ಹಾಲಿಲ್ದೆ ಟೀ ಇಲ್ಲ ಅಂತ. ಬಟ್ ಈಗ ಬ್ಲ್ಯಾಕ್ ಟೀ ಫೇಮಸ್ ಆಗ್ತಾ ಇದೆ, ಅದು ದಟ್ಟು ಗ್ಯಾನೋಡರ್ಮಾ ಟೀ. ಸೊ ಇದನ್ನ ಕುಡ್ದಾಗ್ಲೇ ನಿಮ್ಗೆ ಗೊತ್ತಾಗೋದು. ನೋಡಿ, ನನ್ನ ಹತ್ರ ನಾನು ಡೈಲಿ ಕುಡಿತೀನಿ ನೋಡಿ. ಇದು 1 ಫುಲ್, ಈಗ ಅರ್ಧ ಖಾಲಿ ಆಗ್ತಾ ಬಂತು. ಡೈಲಿ 1 ಫುಲ್. ಫಸ್ಟ್ ನಮ್ ಕೆಲ್ಸನೇ ಇದು ಸ್ಟಾರ್ಟ್. ಇದು ಒಳಗಡೆ ಹೋದ ನಂತರ ಮತ್ತೆಲ್ಲಾ ಕೆಲಸ ಆಗೋದು ನೋಡಿ. ಆದ್ರಿಂದ ಈ ಟೀಯನ್ನ ಕುಡಿದು ನಿಮ್ಗೆ ಏನ್ ಬೇಕು ಲೈಫ್ ಅಲ್ಲಿ ಅದು ನಿಮ್ಗೆ ಎಲ್ಲಾ ಸಿಗ್ತದೆ. ಅದರಲ್ಲಿ ಬರೀ ಟೀ ಅಲ್ಲೇ ಸಿಗ್ತದೆ. ಕುಡಿಲಿಕ್ಕೆ ರೆಡಿ ಇರ್ಬೇಕು ಅಷ್ಟೇ. ಓಕೆ, ಈಗ 1 by 1 ನಾವು ಮುಂದಕ್ಕೆ ಹೋಗೋಣ. ಸೊ ಫಸ್ಟ್ ಆಫ್ ಆಲ್, ಏನೆಲ್ಲ ನಿಮ್ಗೆ ಇದರಲ್ಲಿ ಬೆನಿಫಿಟ್ಸ್ DXN ಬ್ಲ್ಯಾಕ್ ಟೀ ಇಂದ ಲಾಭಗಳು ಆಗ್ತದೆ ಅಂತ. ಸೊ ಇದನ್ನ ನಾವು ಫಸ್ಟ್ ತಿಳ್ಕೊಬೇಕು, ಯಾರೆಲ್ಲ ಲಾಭಗಳು ಇದೆ. ಸೊ ಅದನ್ನ ನಾವು ಫಸ್ಟ್ ತಿಳ್ಕೊಂಡ್ರೆ 1 by 1 ನಾವು ಬೇರೆಯವರಿಗೂ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಒನ್ಸ್ ಅಗೈನ್ ಪ್ರತಿಯೊಬ್ಬರಿಗೂ ನಾವು ಇವತ್ತಿನ ಪ್ರೋಗ್ರಾಮ್ಗೆ ಸ್ವಾಗತ ಮಾಡ್ತಾ, ಇವತ್ತಿನ ನಮ್ಮ DXN ರಿಷಿ ಗ್ಯಾನೋ ಟೀ ಬಗ್ಗೆ ನಾವು 1 by 1 ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ಬೇಕಾದಷ್ಟು ನಿಮ್ಗೆ ಟೀಗಳಿದೆ ಇವತ್ತಂದ್ರೆ, ವೆರೈಟೀಸ್ ಆಫ್ ಟೀಗಳಿದೆ. ಅದರಲ್ಲಿ ನಾನು ಹೇಳ್ತೀನಿ ಸುಪೀರಿಯರ್, ದ ಕಿಂಗ್ ಆಫ್ ಟೀ ಅಂತಾನೆ ಹೇಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗ್ತದೆ. ಸೊ ಅದರಿಂದ ಕುಡಿದವರಿಗೆ ಮಾತ್ರ ಇದರ ವಿಷಯ ಗೊತ್ತಿದೆ. ಸೊ ಹಾಗಾಗಿ DXN ಪ್ರಾಡಕ್ಟ್ಸ್ ಡು ನಾಟ್ ಸೆಲ್ ಬೈ ಫ್ಯಾಕ್ಟ್. ಇದನ್ನ ನೋಟ್ ಮಾಡ್ಕೊಳ್ಳಿ, ಅದರ ಬರೆದಿಟ್ಕೊಳ್ಳಿ ನೀವು. DXN ಪ್ರಾಡಕ್ಟ್ಸ್ ಡು ನಾಟ್ ಸೆಲ್ ಬೈ ಫ್ಯಾಕ್ಟ್ಸ್ ಅಲೋನ್, ದೇ ಸೆಲ್ ಬೈ ರಿಸಲ್ಟ್. ಈಗ ತಾನೇ ಒಂದು ವಿಡಿಯೋ ನೋಡಿದೆ, ನನಗೂ ಗೊತ್ತೇ ಇಲ್ಲ. ಅದೇನೋ ಒಂದೆಲ್ಲ ಕೆಲವನ್ನ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಚಿಬಿಟ್ರೆ ತುಂಬಾ ದಿವಸ ಅದು ಕಪ್ಪಾಗಿ ಇರ್ತದೆ ಅಂತ ಒಂದು ನಮ್ಮ ಸಿಯಾ ಮೇಡಮ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಏನೋ ಯಾವ್ದಾವ್ದೋ ಡೈ ಎಲ್ಲ ಹಾಕ್ತಿವಿ ಕಪ್ಪಾಗ್ಲಿಕ್ಕೆ. ಸೊ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ, ಅದನ್ನ ಮಾಡಿ ನೋಡಿ ಅಂತ. ಸೊ ನಾವು ಮಾಡಿ ನೋಡೋಣ, ಮತ್ತೆ ನಿಮ್ಗೆ ನಾನು ಅದು ತಿಳಿಸ್ತೀನಿ. ಸೊ ಹಾಗಾಗಿ DXN ಈಗ ಬೆಳೀತಾ ಇದೆ. DXN ಈಗ ಮೋರ್ ದನ್ 200 ಕಂಟ್ರೀಸ್ ಮೇಲೆ ಹೋಗ್ಬಿಟ್ಟಿದೆ. DXN ನಾವು ಯಾವಾಗ್ಲೂ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇದೀವಿ. ಹಾಗಾಗಿ ಅದು ಗುಡ್ ಮಾರ್ನಿಂಗ್ ಹೇಳ್ತಾ 200 ದೇಶ ದಾಟಿ ಹೋಗ್ಬಿಟ್ಟಿದೆ. DXN ನಲ್ಲಿ ಹೇಳ್ತಾರೆ ನೋಡಿ, ಇದು ಫ್ಯಾಕ್ಟ್ ಮಾತ್ರ ಅಲ್ಲ. TGS ಸರ್ಟಿಫಿಕೇಟ್, GMP ಸರ್ಟಿಫಿಕೇಟ್, ISO 14000, ನಮ್ದು 24 ಫ್ಯಾಕ್ಟ್ರಿ, ಇದೆಲ್ಲ ಫ್ಯಾಕ್ಟ್ಗಳು. ಇಟ್ಸ್ ಓನ್ಲಿ ಎ ಫ್ಯಾಕ್ಟ್. ಬಟ್ ಇದು DXN ಪ್ರಾಡಕ್ಟ್ ಸೇಲ್ ಬರೋದು ರಿಸಲ್ಟ್ ಇಂದ ಹೋಗ್ತಾ ಇದೆ ನೋಡಿ. ಅದರಿಂದ ರಿಷಿ ಗ್ಯಾನೋ ಟೀ ಈಗ ಇಲ್ಲಿ ಕಾಣ್ತಾ ಇದೆ. ಸೊ ರಿಷಿ ಗ್ಯಾನೋ ಟೀ ನನ್ನ ಕೈಯಲ್ಲಿದೆ ನೋಡಿ. ಇದರ ಬಗ್ಗೆ ನಾನು ನಿಮ್ಗೆ ಮಾತಾಡ್ತಾ ಇರೋ. ಸೊ ಹಾಗಾಗಿ ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು DXN ನಲ್ಲಿ ಈ ಪ್ರಾಡಕ್ಟ್. ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಗ್ಯಾನೋಡರ್ಮಾ. DXN ಕಂಪನಿ ಈ ಟೀ ಇದೆಯಲ್ಲ, ಇದು ನಿಮ್ಗೆ ಫ್ರೀ. ಡಾಕ್ಟರ್ ಲಿಮ್ ಮೊದಲನೇ ಹೇಳಿದ್ದಾರೆ, ಇದು ನಾನು ನಿಮ್ಗೆ ಕೊಡೋದು ಫ್ರೀ. ಟೀ ಇಸ್ ಫ್ರೀ.
ನೀವು ಯಾವುದಕ್ಕೆ ಇದಕ್ಕೆ 475 ಹಣ ಕೊಡುವುದಂದ್ರೆ ಇದಕ್ಕೆ ಗ್ಯಾನೋಡರ್ಮ ಹಾಕಿರ್ತೀವಲ್ಲ ಅದಕ್ಕೆ ಮಾತ್ರ ನೀವು ಹಣ ಕೊಡುವಂತದ್ದು. ಟೀ ಆಕ್ಚುಲಿ ಇದು ಫ್ರೀ ನಾವು ಕೊಡ್ತಾ ಇರೋದು. ಓನ್ಲಿ ಗ್ಯಾನೋಡರ್ಮ ಇದಕ್ಕೆ ನಾವು ಮಿಕ್ಸ್ ಮಾಡಿದೀವಲ್ಲ ಮಶ್ರೂಮ್, ಅದಕ್ಕೆ ಮಾತ್ರ ನಾವು ಹಣ ಕೊಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಗ್ಯಾನೋಡರ್ಮ ವಿತ್ ಕಾಸ್ಟ್ ಎಫೆಕ್ಟ್. ಹಾಗಾಗಿ ಸೊ ಇಲ್ಲಿ ಟೀಯಲ್ಲಿ ನೀವು ಈ ಡಿಎಕ್ಸನ್ ಅಂದ್ರೆ ಟೀ ಅಂದ್ರೆ ಡಿಎಕ್ಸನ್ ಅಂತೀವಿ. ಎಸ್ಪೆಷಲಿ ಇಂಡಿಯಾದಲ್ಲಿ ಅಷ್ಟು ನಮ್ಮ ಟೀ ಇಲ್ಲಿ ಮಾರಾಟ ಆಗ್ತದೆ. ಒಂದ್ಸಲ ತಗೊಂಡವರು ಪುನಃ ಅದನ್ನ ತಗೊಂಡು ಹೋಗ್ತಾರೆ. ಸೊ ಟೀ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ನೋಡೋಣ, ಟೀ ಯಾವ ರೀತಿ ಆಗ್ತಾ ಇದೆ ಅಂತ. ಆಸ್ ಆಫ್ 2019 ನಾನು ಹೇಳುದು, ಈಗ ಆಲ್ರೆಡಿ ಸುಮಾರು ಒಂದು 5 ವರ್ಷದ ಹಿಂದೆ ಇಂಡಿಯಾ ವಾಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ವಿತ್ ಎ ಪ್ರೊಡಕ್ಷನ್ ಆಫ್ 1339.70 ಮಿಲಿಯನ್ ಕೆಜಿ. 1 ಮಿಲಿಯನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು 10 ಲಕ್ಷ. ಹಾಗೇನೆ 1339 ಅಂತ ಇಟ್ಕೊಳ್ಳಿ. ಅಷ್ಟು ಮಿಲಿಯನ್ ಕೆಜಿಯನ್ನ ಟೀ ನಾವು ಪ್ರೊಡ್ಯೂಸ್ ಮಾಡ್ತಾವೆ ಭಾರತದಿಂದ. ಅಷ್ಟು ನಮ್ಮ ಹತ್ರ ಪ್ರೊಡ್ಯೂಸ್ ಆಗ್ತದೆ. ಈ ಪ್ರೊಡ್ಯೂಸ್ ಆಗುದು ಮಾತ್ರ ಅಲ್ಲ, ಇದು ಫುಲ್ ಎಕ್ಸ್ಪೋರ್ಟ್ ಆಗ್ತದೆ ಹೊರಗಡೆ ದೇಶಗಳಿಗೆ. ನಮ್ಮ ಟೀ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಈಗ ಟೀ ಮಾತ್ರ ಅಲ್ಲ, ಇವನ್ ಕಾಫಿ ಸಹ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಟೀ ಬಗ್ಗೆ ನೋಡೋಣ. ವರ್ಕ್ ಡನ್ ಬೈ. ಸೊ ಟೀ ಅಂದ್ರೆ ಏನು? ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಟೀ ಎಲೆಗಳು. ಇದು ಟೀ ಎಲೆ ಮೇಲಿನ 2 ಎಲೆಗಳಿಂದ, ಅತ್ಯುತ್ತಮವಾದ ಎಲೆಗಳು, ಅದರಿಂದ ಈ ಟೀ ಪ್ರೊಕ್ಯೂರ್ ಮಾಡಿರ್ತಾರೆ. ಸೊ ಅದರಿಂದ ಟೀ ಯಾವಾಗ್ಲೂ ಟೀ ಎಲೆಗಳಿಂದ ತಯಾರಾಗ್ತದೆ. ಸೊ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೇನೆ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಾಗ್ತದೆ ಅಂತ ಹೇಳಿ. ಸೊ ಇನ್ಫ್ಲೂಯೆನ್ಸಸ್ ಆನ್ ದ ಹೆಲ್ತ್. ಯಾವ ರೀತಿ ಟೀ ಹೂ ನೋಡಿ ಯಾವ ರೀತಿ ಹೂ ಬಿಡ್ತದೆ ಅಂತ. ದ ಲೀವ್ಸ್ ಆಫ್ ಕೆಮೆಲಿಯಾ ಸೆನೆಸಿಸ್ ಅಂತ ಹೇಳ್ತಾರೆ ಇದಕ್ಕೆ, ಆರ್ ರಿಚ್ ಇನ್ ಫ್ಲೇವನಾಯ್ಡ್ಸ್. ಇದರಲ್ಲಿ ಹೈಯೆಸ್ಟ್ ಫ್ಲೇವನಾಯ್ಡ್ಸ್ ಇದೆ ನೋಡಿ. ಎ ಟೈಪ್ ಆಫ್ ಪಾಲಿಫಿನಾಲ್ ಪೊಟೆಂಟ್ ಆಂಟಿ ಆಕ್ಸಿಡೆಂಟ್. ಟೀ ಇಟ್ಸೆಲ್ಫ್, ನಿಮ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ, ಟೀ ಈಸ್ ಎ ಪ್ರಿವೆಂಟಿವ್ ಆಫ್ ಕ್ಯಾನ್ಸರ್. ನಿಮ್ಗೆ ಸರಿಯಾದ ಒಳ್ಳೆಯ ಟೀ, ಬ್ಲ್ಯಾಕ್ ಟೀ ಕುಡಿದ್ರೆ ಅದರಲ್ಲಿ ಹೈಯೆಸ್ಟ್ ಕ್ಯಾಟಚಿನ್ ಇದೆ ಅಂಡ್ ಫ್ಲವನಾಯ್ಡ್ಸ್ ಇದೆ ಅಂಡ್ ಪಾಲಿಫಿನಾಲ್ಸ್ ಇದೆ. ಸೊ ಇದು ಏನಾಗ್ತದೆ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಗೆ ಕ್ಯಾನ್ಸರ್ ಬರದಂತೆ ತಡೀತದೆ ಅಂತ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ಇಲ್ಲಿ ಪ್ಲಾಂಟ್ಸ್ ಆರ್ ಕಲ್ಟಿವೇಟೆಡ್ ಎಟ್ ದ ಎಲಿವೇಟೆಡ್ ಅಪ್ ಟು 1500 meters. ಸೊ ಎಷ್ಟು ಮೇಲ್ಗಡೆ ಇದೆ ನೋಡಿ, ಹೈಟ್ ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಸುಮಾರು ಸಮುದ್ರ ಮಟ್ಟದಿಂದ 4900 feet ಅಲ್ಲಿ ಇದು ಬೆಳೀತದಂತ. ಸೊ ಹಾಗಾಗಿ ಅಬೌವ್ sea level at these heights the plant grows more slowly and acquire a better flavor. Also the slopes prevent stagnation of water. ಯಾಕಂದ್ರೆ ಇದು ನೀರು ನಿಲ್ಬಾರ್ದು. ನೀರು ನಿಂತ ಜಾಗದಲ್ಲಿ ಇದು ಸರಿಯಾಗಿ ಇದು ಫಲ ಕೊಡುವುದಿಲ್ಲ ಅಂತಾರೆ. ಅದಕ್ಕೋಸ್ಕರ ಇದಕ್ಕೆ ಇಳಿಜಾರು ಪ್ರದೇಶನೇ ಬೇಕಾಗ್ತದೆ. ನೀರು ಸರಾಗವಾಗಿ ಬಿದ್ದು ಕೆಳಗಡೆ ಹೋಗ್ತಾ ಇರ್ಬೇಕು. ಆ ಪ್ರದೇಶದಲ್ಲಿ ಇದು ಜಾಸ್ತಿ ಬೆಳೀತದೆ. ನಾವು TSI ಅಲ್ಲಿ ಡಾರ್ಜಿಲಿಂಗ್ ಹೋಗಿದ್ವಿ. ಡಾರ್ಜಿಲಿಂಗ್ ಕೇಳಿರ್ಬೋದು. ಅಲ್ಲಿ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಅಂದ್ರೆ, 1 kg ಅವ್ರು ಮಾತಾಡಿದ್ರೆ 10,000 ರೂಪಾಯಿ ಕೆಜಿ, 20,000 ರೂಪಾಯಿ ಕೆಜಿ ಅಂತಾರೆ. ನಮ್ಗೆ ಆಶ್ಚರ್ಯ ಆಯ್ತು, ಸರ್ ಇದು ಎಲ್ಲಿ ತಗೊಳ್ತಾರೆ ಕೇಳಿದ್ರೆ ಇಟ್ಸ್ ಮೋಸ್ಟ್ಲಿ ಇದು ಆಲ್ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಯೂಸ್ ಮಾಡೋದು ಓನ್ಲಿ ಡಸ್ಟ್ ಟೀ, ಅಂದ್ರೆ 2nd, 3rd grade ಟೀ ಮಾತ್ರ ನಾವು ಯೂಸ್ ಮಾಡ್ತೀವಿ. ಬಟ್ ಈಗ ಗ್ಯಾನೋಡರ್ಮ DXN ಟೀ ಬಂದ್ರಿಂದ ನಾವು 1st grade ಟೀ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಯಾವ ರೀತಿ ಲೀಫ್ ಇದೆ. ಈಗ 1st, 2nd, ಲಾಸ್ಟ್ ಇದೆಯಲ್ಲ, ಅದು 1st ಲೀವ್, 2nd, 3rd, 4th. ಅಂದ್ರೆ ಸಾಧಾರಣ 1, 2, 3 ಎಲೆಯನ್ನ ಮಾತ್ರ ಯೂಸ್ ಮಾಡ್ತಾರೆ. ಅದನ್ನ ಯಾವಾಗ್ಲೂ ತೆಗಿತಾ ಇರ್ತಾರೆ, ಹೊಸ ಎಲೆ ಬರ್ತಾ ಇರ್ತದೆ. ಸೊ ಫ್ಲವರ್ ಅಲ್ಲಿ ಆರೆಂಜ್ ಪಿಕಾಕ್ ಆರ್ ಟಿಪಿಕ್ ಫಲ ಅಂತ ಹಾಕಿದ್ದಾರೆ ನೋಡಿ. ದ ಸ್ಮಾಲರ್ ದ ಲೀಫ್ ದ ಮೋರ್ ಎಕ್ಸ್ಪೆನ್ಸಿವ್ ದ ಟೀ. ಗೊತ್ತಾಯ್ತು ನಿಮ್ಗೆ? ಅಂದ್ರೆ ಚಿಗುರು ಎಲೆಗಳಿಗೆ ಎಕ್ಸ್ಪೆನ್ಸಿವ್, ಅದು ತುಂಬಾ ಕಾಸ್ಟ್ಲಿ. ಸ್ಮಾಲರ್ ದ ಲೀವ್ಸ್ ಅಂದ್ರೆ ಬರ್ಬೇಕಾದ್ರೆ ಅದರಲ್ಲಿ ಹೈಯೆಸ್ಟ್ ಏನ್ ಹೇಳ್ತಾರೆ, ಟೀ ಅಂಶ ಇರ್ತದೆ, ಫ್ಲೇವನಾಯ್ಡ್ ಅಂಶ ಇರ್ತದೆ. ಅದಕ್ಕೋಸ್ಕರ ಅದನ್ನ ಜಾಸ್ತಿ ರೇಟ್, ಅದಕ್ಕೆ ಜಾಸ್ತಿ ಗ್ರೇಡ್ ಜಾಸ್ತಿ ಅದಕ್ಕೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಫ್ ಬ್ಲ್ಯಾಕ್ ಟೀ ಯಾವ ರೀತಿ ತಯಾರು ಮಾಡ್ತಾರೆ. ಈಗ ನೀವು DXN ಟೀ ತಯಾರು ಮಾಡೋದು ನಿಮ್ಗೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಆಕ್ಚುಲಿ ಇದೆಲ್ಲ ನಿಮ್ಗೆ ಸ್ವಲ್ಪ ಏನ್ ಹೇಳ್ತಾರೆ, ಮೆಷಿನ್ ಇದೆ ಇದರಲ್ಲಿ. ಬಟ್ DXN ಟೀ ಮಿಕ್ಸಿಂಗ್, ಟೀ ಆಗ್ತದೆ ಇದೇ ತರ, ಬಟ್ ಮಿಕ್ಸಿಂಗ್ ಮಾಡೋ ವಿಧಾನನೇ ಬೇರೆ. ದ ಆರ್ಥೋಡಾಕ್ಸ್ ಮೆಥಡ್ ಫಾಲೋಡ್ ಇನ್ ಸೌತ್ ಏಷ್ಯಾ ಹ್ಯಾಸ್ ದ ಫಾಲೋವಿಂಗ್ ಸ್ಟೆಪ್ಸ್.
ಸೊ ಪ್ಲಕ್ಕಿಂಗ್ ಮಾಡ್ತಾರೆ, ಅಂದ್ರೆ ಗಿಡದಿಂದ ನೀವು ಆಲ್ರೆಡಿ ನೋಡಿದಿರಿ, ಲೇಡೀಸ್ನವ್ರು ಮ್ಯಾಕ್ಸಿಮಮ್ ಅದನ್ನ ಪ್ಲಕ್ ಮಾಡ್ತಾರೆ, ಅಂದ್ರೆ ಗಿಡದಿಂದ ತೆಗಿತಾರೆ. ಸಾರ್ಟಿಂಗ್ ಮಾಡ್ತಾರೆ. ಸಾರ್ಟಿಂಗ್ ಅಂದ್ರೆ ಚಿಕ್ಕ ಎಲೆಗಳು, ದೊಡ್ಡ ಎಲೆಗಳು, ಬೇರೆ ಬೇರೆ ಎಲೆಗಳಾಗಿ, ಯಾವ್ದು ನಾನು ಹೇಳಿದಲ್ಲ, ಚಿಕ್ಕ ಎಲೆಗಳಿಗೆ ರೇಟ್ ಜಾಸ್ತಿ, ಅದನ್ನ ಸಾರ್ಟಿಂಗ್ ಮಾಡ್ತಾರೆ. ಆಮೇಲೆ ಗ್ರೇಡಿಂಗ್ ಮಾಡ್ತಾರೆ, ಕಲರ್ ವೈಸ್ ಗ್ರೇಡಿಂಗ್ ಆಗ್ತದೆ. ಗ್ರೇಡಿಂಗ್ ಮಾಡ್ತಾರೆ. ಗ್ರೇಡಿಂಗ್ ಮಾಡ್ಬಿಟ್ರೆ ವಿಥರಿಂಗ್ ಮಾಡ್ತಾರೆ, ಅಂದ್ರೆ ಒಂದ್ಸಲ ಅದು ಡ್ರೈ ಟೈಪ್ ರೋಲರ್ ಆಗ್ತಾರೆ. ರೋಲ್ ಆಗ್ಬೇಕಾದ್ರೆ ಎಲ್ಲ ಸ್ಪ್ರೆಡ್ ಮಾಡಿ ಅದ ರೋಲ್ ಮಾಡ್ತಾರೆ. ಆಮೇಲೆ ರೋಲ್ ಆದ ನಂತರ ಫರ್ಮೆಂಟೇಶನ್ ಮಾಡ್ತಾರೆ. ಅದು ಫರ್ಮೆಂಟೇಶನ್ ಅಂದ್ರೆ ಅದನ್ನ ಏನ್ ಹೇಳ್ತಾರೆ, ಬಿಸ್ಲಿಗೆ ಹಾಕೋದಿಲ್ಲ, ಅದ್ರ ಒಳಗಡೆನೆ ಅದನ್ನ ಫರ್ಮೆಂಟೇಶನ್ ಮಾಡ್ತಾರೆ. ಅದನ್ನ ಇಟ್ಬಿಡ್ತಾರೆ, ಅದು ಆಟೋಮೆಟಿಕ್ ಫರ್ಮೆಂಟೇಶನ್ ಆಗ್ತದೆ. ನೆಕ್ಸ್ಟ್ ಅದನ್ನ ಸುಡ್ತಾರೆ, ಫೈರಿಂಗ್ ಮಾಡ್ತಾರೆ. ದಟ್ ಈಸ್ ದ ಲಾಸ್ಟ್ ಸ್ಟೇಜ್. ಸೊ ಅವಾಗ ನಮ್ಗೆ ಟೀ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಸುಟ್ಟದ್ರೆ ಮಸಿ ಮಾಡೋದಿಲ್ಲ, ಒಂದು ಲೆವೆಲ್ ಉಂಟು, ಆ ಲೆವೆಲ್ ಅಲ್ಲಿ ಹೀಟ್ ಮಾಡ್ತಾರೆ ಅವ್ರು. ಸೊ ಆಫ್ಟರ್ ದ maturation of the plant, the plucking is done. The pluckers gather the top 2 leaves. ಆ ಮೇಲ್ಗಡೆ 2 ಲೀವ್ ಪಿಕ್ ಮಾಡ್ತಾರೆ ನೋಡಿ, ಅದು ಆಫ್ ದ ಬಡ್. ಪಿಕ್ಕಿಂಗ್ ಕ್ಯಾನ್ ಬಿ ಮ್ಯಾನ್ಯುಯಲ್ ಆರ್ ಮೆಕ್ಯಾನಿಕಲ್. ಈಗ ಕೆಳಗಡೆ ನೋಡಿ ಮೆಷಿನ್ ಇದೆ, ಮೇಲ್ಗಡೆ ನಿಮ್ಗೆ ಲೇಡಿ ಪ್ಲಕ್ ಮಾಡ್ತಾ ಇದ್ದಾರೆ. ಈಗ ಮೆಷಿನ್ ಬಂದ್ಬಿಟ್ಟಿದೆ, ಮೆಷಿನ್ ಅಲ್ಲೂ ಈಗ ಪ್ಲಕ್ ಮಾಡ್ತಾರೆ. ಅಂಡ್ ಮೆಕ್ಯಾನಿಕಲ್, ಅಪ್ರಾಕ್ಸಿಮೇಟ್ಲಿ 40 kilos of tea leaves are plucked in the first shift. ಸಾಧಾರಣ ಅವ್ರಿಗೊಂದು ಐಡಿಯಾ ಇದೆ ಎಷ್ಟು ತೆಗಿಬೇಕು ಅಂತ, ಆ ಐಡಿಯಾದಲ್ಲಿ ಅದನ್ನ ಮೆಜರ್ಮೆಂಟ್ ಅಲ್ಲಿ ತೆಗಿತಾರೆ. ವಿಥರಿಂಗ್ ಮಾಡೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಟೀ ತಯಾರು ಮಾಡ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಇದೆ. ಆಫ್ಟರ್ ಪ್ಲಕ್ಕಿಂಗ್, ಆಲ್ ದ ಟೀ ಲೀವ್ಸ್ ಆರ್ ದ ಗ್ಯಾದರ್ ಎಟ್ ದ ಒನ್ ಪ್ಲೇಸ್ ಅಂಡ್ ಸೆಂಟ್ ಫಾರ್ ದ withering process. Here the tea leaves were spread on a perforated rack for 14 to 18 hours. ಇದ್ರೊಳಗಡೆ ಇರ್ತಾರಂತೆ. ಈ ವಿದರಿಂಗ್ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ರೌಂಡ್ ರೌಂಡ್ ರೌಂಡ್, ಅದರ ಒಳಗಡೆ ಆ ಟೀಯ ಎಲೆಗಳನ್ನ ಹಾಕ್ಬಿಡ್ತಾರೆ 18 ಗಂಟೆವರೆಗೆ. ಆರ್ ಟಿಲ್ ದ ಮಾಯಿಶ್ಚರ್ ಕಂಟೆಂಟ್ ಕಮ್ಸ್ ಡೌನ್ ಟು 50%. ಅದು 50% ಎಲೆಯಲ್ಲಿ ಮಾಯಿಶ್ಚರ್ ಇರ್ತದೆ, ನೀರಿನ ಅಂಶ ಇರ್ತದೆ, ಅದು 50% ಬರೋವರೆಗೆ ಅದರಲ್ಲಿ ಇಟ್ಬಿಡ್ತಾರೆ. ಟುಡೇ ಲೀವ್ಸ್ ಆರ್ ಸೆಂಟ್ ಟು withering rooms and dried in 18 to 12 hours by blowing dry warm air. ಅದನ್ನ ತಗೊಂಡೋಗಿ ರೂಮ್ ನಲ್ಲಿ ಇಟ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಡ್ರೈ ಮಾಡ್ತಾರೆ. ಬ್ಲೋಯಿಂಗ್ ವಾರ್ಮ್ ಬಿಸಿ ಗಾಳಿ ಕೊಟ್ಟು ಅದನ್ನ ಪುನಃ ಡ್ರೈ ಮಾಡ್ತಾರೆ. ಅದೆಲ್ಲ ಪ್ರೋಸೆಸ್ ಇದು. ಸೊ ರೋಲಿಂಗ್ ಇಸ್ ಡನ್. ಆನಂತರ ರೋಲ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದನ್ನ ಪೌಡರ್ ಮಾಡ್ಲಿಕ್ಕೆ. ಪ್ರೆಸ್ ದ ಸ್ಪಿಂಡಲ್ ಆನ್ ದ ರೋಲರ್ಸ್ ವೇರ್ ದ ಗ್ರೀನ್ ಲೀವ್ಸ್ ಆರ್ ಕಟ್ open and the released cell fluid react the oxygen in the air. The process takes 30 minutes each and is repeated 3 times. The damp and the lumpy darkened leaves are scattered with the help of a shocking and sieving machine. That is called CTC grade. ನೀವು ಬೇಕಾದ್ರೆ ನೋಡ್ಬೋದು CTC grade. ನಮ್ಮದು CTC grade. CTC ಅಂದ್ರೆ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಕ್ರಶಿಂಗ್, ಟ್ಯಾರಿಂಗ್ ಅಂಡ್ ಕರ್ಲಿಂಗ್ ಅಂತ. ಕ್ರಶ್ ಮಾಡೋದು, ಫಸ್ಟ್ ಕ್ರಶ್ ಮಾಡ್ತಾರೆ ಸಿ ಅಲ್ಲಿ. ಟಿ ಅಂದ್ರೆ ಅದನ್ನ ಟ್ಯಾರಿಂಗ್, ಏನಾಗ್ತದೆ, ಟ್ಯಾರಿಂಗ್ ಅಂದ್ರೆ ಕಟಿಂಗ್ ಮಾಡೋದು, ಪೀಸ್ ಮಾಡೋದು. ಆಮೇಲೆ ಅದನ್ನ ಕರ್ಲಿಂಗ್ ಮಾಡೋದು. ಸೊ ಸ್ಪೈರಲ್ ಶೇಪ್ ಅಲ್ಲಿ ಕರ್ಲ್ ಇರ್ತದಲ್ಲ, ಕರ್ಲಿ ಹೇರ್ಸ್ ಅಂತ ಹೇಳ್ತೀವಲ್ಲ, ಆ ತರದಲ್ಲಿ. ಸೊ ನಮ್ಮ ಡಬ್ಬದಲ್ಲಿ ನಿಮ್ಗೆ ನೀವು ಸಣ್ಣ ಭೂತಗನ್ನಡಿಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕರ್ಲಿಂಗ್ ಇರೋದು. ದ ಲೀವ್ಸ್ ಆರ್ ದೆನ್ torn into specially constructed thorn drums and stems and leaf ribs are separated. ಆಮೇಲೆ 1 by 1 ಅದನ್ನ ಸಪರೇಟ್ ಮಾಡಿ, ಸೊ ಅದನ್ನ ಡ್ರೈ ಇದಕ್ಕೆ ಬಂದ್ಬಿಡ್ತದೆ. ಈಗ ದಿಸ್ ಇಸ್ ಕಾಲ್ಡ್ ಫರ್ಮೆಂಟೇಶನ್ ಅಲ್ಲಿ ಬಂದ್ಬಿಡ್ತು ನೋಡಿ. ಸೊ ಪೌಡರ್ ಆದ ನಂತರ ನಿಮ್ಗೆ ಇದರಲ್ಲಿ 2-3 ತರ ಇದೆ, ಪೌಡರ್ ಫಾರ್ಮ್ ಅಂಡ್ ನಿಮ್ಗೆ ಏನಲ್ಲ ಲೀಫ್ ಫಾರ್ಮ್. ಅದಕ್ಕೆ ಏನ್ ಹೇಳ್ತಾರೆ, ಜಸ್ಟ್ ತುಂಬಾ ಪೌಡರ್ ಆಗಿರೋದಿಲ್ಲ, ಲೀವ್ಸ್ ಅಂತ ಹೇಳ್ತಾರೆ ಅದಕ್ಕೆ. So the process already start with the rolling. The leaves are spread out on large board, 10 to 15 centimeter thick layers in a special room with a room temperature 40 degree. The hours of the additionally sprinkled with water, thereby the leaf take up the copper red brown color. The start unfold its unique aroma which can be found again when the tea is infused. So ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕಂತ ಅಷ್ಟೇ.
ಈಗ ನಾವು ಟೀ ಕುಡಿತಾ ಇದ್ದೀವಿ, ಹೇಗೆ ತಯಾರು ಮಾಡ್ತಂತ ನಮ್ಗೆ ಗೊತ್ತಿರೋದಿಲ್ಲ. ಅದನ್ನ ನೆಕ್ಸ್ಟ್ ಇದ್ದ ಫೈರಿಂಗ್, ಯಾವ ರೀತಿ ಫೈರಿಂಗ್ ಮಾಡ್ತಾರೆ, ಬೆಂಕಿ ಹೇಗೆ ಹಾಕ್ತಾರೆ ಅಂತ. ದ ಲೀವ್ಸ್ ಆರ್ ದ ಟ್ರಾನ್ಸ್ಪೋರ್ಟ್ ಥ್ರೂ ದ ಡ್ರೈಯರ್ಸ್ on the metal conveyor belts. The tea is dried approximately 20 minutes with hot air of 80 to 90 degree, which makes the cell fluid stick to the leaves and gives it so dark brown to black color. The final humidity of the leaves is between 8 and 6 degree. Leaves are then packed and sent for sale. ಸೊ ಆ ನಂತರ ಅದನ್ನ ಡ್ರೈ ಆದ ನಂತರ ಅದನ್ನ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇದು ಒನ್ ವೆರೈಟಿ ಆಫ್, ಇದರಲ್ಲಿ ನಿಮಗೆ ಓನ್ಲಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಲೀವ್ಸ್ ಇದು ಪಕ್ಕಾ ಪೌಡರ್ ಅಲ್ಲ, ಇದರಲ್ಲಿ ನಿಮ್ಗೆ ಲೀವ್ಸ್ ಫಾರ್ಮ್ ಅಲ್ಲಿ ಇರ್ತದೆ. ಸೊ ಈಗ ನಿಮ್ಗೆ ಇಲ್ಲಿ ಕಾಣ್ಬೋದು ನೋಡಿ, ಆರ್ಗ್ಯಾನಿಕ್ ಬ್ಲ್ಯಾಕ್ ಟೀ. ಇದರಲ್ಲಿ ಕೆಲವೊಂದು ಕಡೆ ಕೆಲವೊಂದು ಸೈಜಸ್ ಕೇಳ್ತಾರೆ. ಹಾಗಾಗಿರೋದ್ರಿಂದ ಯಾವ ಸೈಜು ಯಾವುದಕ್ಕೆ ಸೂಟಬಿಲಿಟಿ ಅಂತ. ಬಟ್ ಇಂಡಿಯಾದಲ್ಲಿ 2 ಹೈಯೆಸ್ಟ್ ಹೋಗ್ತದೆ, ಒಂದು ಅಂದ್ರೆ ಲೀವ್ಸ್, ಇನ್ನೊಂದು ಪೌಡರ್. ಸೊ ಈಗ ಇದರಲ್ಲಿ ವೆರೈಟೀಸ್ ಇದೆ, ಬೇರೆ ಬೇರೆ ಕಂಟ್ರೀಸ್ಗೆ ಬೇರೆ ಬೇರೆ ಗ್ರೇಡ್ ಇಲ್ಲಿ ಕೊಟ್ಟಿದ್ದಾರೆ. ಪಿಕೋ, PB, FP ಇದೆಲ್ಲ ಗ್ರೇಡ್ಸ್ಗಳು, ಅದ್ರ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ನೀವು ನೋಡಿರ್ಬೋದು, ಡಸ್ಟ್ ಟೀ ಅಂತಾನು ಕೇಳಿರ್ಬೋದು. ಡಸ್ಟ್ ಟೀ, ಸೂಪರ್ ಡಸ್ಟ್ ಟೀ ಅಂತೆಲ್ಲ ಇರ್ತದೆ, ಅದೆಲ್ಲ ಡಸ್ಟ್ ಲಾಸ್ಟ್. ಟೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ. ಗ್ರೀನ್ ಟೀ ಇರ್ಬೋದು ಅಥವಾ ಬ್ಲ್ಯಾಕ್ ಟೀ ಇರ್ಬೋದು, ಯಾವ ರೀತಿ ತಯಾರು ಮಾಡ್ತಾರೆ ಪ್ರೋಸೆಸ್ಗಳು ಅದು. ಸೊ ಸುಮ್ಮನೆ ನೋಡಿ, ಫಸ್ಟ್ ನಿಮ್ಗೆ ಲೀವ್ಸ್ ವಿಥರ್ಡ್, ರೋಲ್ಡ್ ಅಂಡ್ ಆಕ್ಸಿಡೈಸ್ಡ್ ಅಂಡ್ ಫೈರ್ಡ್ ಅಂಡ್ ಬ್ಲ್ಯಾಕ್ ಟೀ ರೆಡಿ ಆಗ್ಬಿಡ್ತದೆ. ಓಕೆ, ಸರಿ. ಇದು ಟೀ ಮಾರ್ಕೆಟ್ ನೋಡೋಣ ಹೇಗಿದೆ. ಮಾರ್ಕೆಟ್ ನೋಡಿ, ಪ್ರತಿ ವರ್ಷ ಯಾವ ರೀತಿ ಹೋಗ್ತಾ ಇದೆ, ಮಾರ್ಕೆಟ್ ಶೂಟ್ ಅಪ್ ಆಗ್ತಾ ಇದೆ. ಯಾಕೆಂದ್ರೆ ಟೀ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಆಲ್ಸೋ ವೆರಿ ಬಿಗ್ ಮಾರ್ಕೆಟ್. ಹಿಸ್ಟಾರಿಕಲ್ ಅಂಡ್ ಮಾರ್ಕೆಟ್ ಫಾರ್ಕಾಸ್ಟ್ ನೋಡಿದ್ರೆ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಬರೇ ಟೀ ಇಂದ ನಾವು ಕೋಟ್ಯಾಧೀಶ್ವರ ಆಗ್ಬೋದು. ಬರೇ ಟೀ ನಿಮ್ಗೆ ಬೇಕಾದ್ರೆ ಇದರಲ್ಲಿ ಇರ್ಬೋದಂತ. ಲಾಸ್ಟಿಗೆ ನಿಮ್ಗೆ ಟೀ ಮಾರಿ ಮರ್ಸಿಡೀಸ್ ಬೆಂಜ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಗೊತ್ತುಂಟಾ ನಿಮ್ಗೆ? ಎಷ್ಟೋ ಜನ ಬರೇ ಟೀ ಅಲ್ಲಿ ಮರ್ಸಿಡೀಸ್ ಬೆಂಜ್ ಅಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ಟೀ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಇನ್ನು ನೋಡಿ, ಅಲ್ಲಿ ಫೋರ್ಕಾಸ್ಟ್ ಕೊಟ್ಟಿದ್ದಾನೆ ಪೀರಿಯಡ್. ಈಗ 2025ರಲ್ಲಿ ಗ್ರೋಯಿಂಗ್ CAGR 2% ನಿಮ್ಗೆ ಈವನ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದ್ದಾರೆ. 1.40 million tons ಎಕ್ಸ್ಪೆಕ್ಟೆಡ್ ಅಂತೆ. ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ 1.40 million tons. ಅಷ್ಟು ದೊಡ್ಡ ಮಾರ್ಕೆಟ್ ಇಂಡಿಯಾದಲ್ಲಿದೆ. ಸೊ ಅದರಿಂದ ನಾವು ಎಷ್ಟು ದೊಡ್ಡ ಬೇಕಾದ್ರೂ ಬಿಸ್ನೆಸ್ ಅನ್ನ ಕಟ್ಬಹುದು. ಫ್ಯೂಚರ್ ಇಸ್ ವೆರಿ ವೆರಿ ಬ್ರೈಟ್. ಸೊ ಇವರೆಲ್ಲ ಯಾರು ಅಂದ್ರೆ, ಇವರೆಲ್ಲ ನಮ್ಮ ಕಾಂಪಿಟೇಟರ್ಸ್. ಆದ್ರೆ ಯಾವುದೇ ಟೀ ಅಲ್ಲಿ ಗ್ಯಾನೋಡರ್ಮ ಇಲ್ಲ, ತಿಳ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಟೀ ಅಲ್ಲೂ ಸಹ ಗ್ಯಾನೋಡರ್ಮ ಇಲ್ಲ. ಸೊ ಯೂಶುವಲಿ ನಿಮ್ಗೆ ಟೀ ಇಲ್ಲಿ ಸಿಗ್ತದೆ. ಲಿಫ್ಟನ್ ಇರ್ಬೋದು, ಅಥವಾ ಟಾಟಾಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕಂಪನಿಗಳಿರ್ಬೋದು. ಟೆಟ್ಲಿ ಇರ್ಬೋದು, ಇಟ್ಸ್ ಅ ಓಲ್ಡ್ ಕಂಪನಿ. ಟೆಟ್ಲಿ ಇರ್ಬೋದು, ತಾಜ್ ಮಹಲ್ ಕೇಳಿದ್ರೆ ತಾಜ್ ಟೀ ಇರ್ಬೋದು, ಅಥವಾ ಗುಡ್ ಮಾರ್ನಿಂಗ್ ಟೀ ಇರ್ಬೋದು. ಬೇಕಾದಷ್ಟು ಕಂಪನಿಯವರು ಟೀ ತಯಾರು ಮಾಡ್ತಾರೆ. ಆದ್ರೆ ಅವರ ಮಾರ್ಕೆಟ್ ಇಸ್ ವೆರಿ ವೆರಿ ಬಿಗ್ ಮಾರ್ಕೆಟ್. ನಾವೀಗ ಎಂಟ್ರಿ ಆಗ್ತಾ ಇದೀವಿ. ಅಟ್ಲೀಸ್ಟ್ 1% ಶೇರ್ ಏನಾದ್ರು ನೀವು ತಗೊಂಡ್ರೆ ಅಂತ ಹೇಳಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ತದೆ. ಸೊ ಲೀಡಿಂಗ್ ಟೀ ಬ್ರ್ಯಾಂಡ್ಸ್ ಇನ್ ಇಂಡಿಯಾ. ಸೊ ಈಗ ಟಾಟಾ ಟೀ, ಟೆಟ್ಲಿ ಟೀ, ಕಣ್ಣನ್ ದೇವನ್ ಟೀ, ಚಕ್ರ ಗೋಲ್ಡ್, ಜಮಿನಿ and Lifton Yellow Label, Brook Bond Red Label, Taj Mahal, Taj and Twin, and Duncan's Double Diamond, Shakti, Rangloit, Dakkan Goenka Group, and Bakri Perfect. ಅಂದ್ರೆ ಇದೆಲ್ಲ ಲೋಕಲ್ ಬ್ರ್ಯಾಂಡ್, ಬೇರೆ ಬೇರೆ ಕಡೆ ಇರ್ಬೋದು. ಉತ್ತರ ಕರ್ನಾಟಕದಲ್ಲಿ, ನಮ್ಮ ಹತ್ರ ಇದು ಜಾಸ್ತಿ ಹೋಗುದಿಲ್ಲ. ಗುಡ್ ಮಾರ್ನಿಂಗ್, ಬೇರೆ ಬೇರೆ ಕಂಪನಿಗಳು. ಇನ್ನು ಗಿರ್ನಾರ್ ಟೀ ಕಂಪನಿ ಇದೆ, ಮಾರ್ವಲ್ ಟೀ ಕಂಪನಿ ಇದೆ, ಪಟಾಕ. ಇವರೆಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿಗಳು. ಈವನ್ ಗಾಡ್ರೇಜ್ ನಮ್ಗೆ ಗೊತ್ತೇ ಇಲ್ಲ, ಗಾಡ್ರೇಜ್ ನವರು ಟೀ ಇದೆ ನೋಡಿ. ಆಮೇಲೆ ಹಸ್ಮುಖಾಯ್ ಅಂಡ್ ಕಂಪನಿ ಇಸ್ ಎ ವೆರಿ ಬಿಗ್ ಕಂಪನಿ, ಸೊಸೈಟಿ. ಸೊ ಇಷ್ಟೆಲ್ಲ ಕಂಪನಿಗಳಿದೆ ಇಂಡಿಯಾದಲ್ಲಿ. ಸೊ ಎಕ್ಸ್ಪೋರ್ಟ್ ಹೈಯೆಸ್ಟ್ ಇಂಡಿಯಾದಿಂದ ಹೋಗ್ತಾ ಉಂಟು. ಸೊ ಗ್ಲೋಬಲ್ ಟೀ ಮಾರ್ಕೆಟ್ ನೋಡಿದ್ರೆ ಇನ್ನೂ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಟ್ಸ್ ಎ ಗ್ಲೋಬಲ್. ಈವನ್ ಬೈ ರೀಜನ್, ಚೈನಾ, ಇಂಡಿಯಾ, ಕೆನ್ಯಾ, ಶ್ರೀಲಂಕಾ, ಟರ್ಕಿ, ವಿಯೆಟ್ನಾಂ. ಸೊ ಹಾಗಾಗಿ ಬೇರೆ ಬೇರೆ ಬೈ ಪ್ಯಾಕೇಜಿಂಗ್ ಬೇರೆ ಬೇರೆ. ಈವನ್ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಒಲೊಂಗೋ ಟೀ ಅಂತ ಬೇರೆ ಬೇರೆ ಇದೆ. ದ ಮಾರ್ಕೆಟ್ ಪ್ರಾಜೆಕ್ಟ್ ಟು ವಿಟ್ನೆಸ್ moderate growth during the next 5 years. ದೊಡ್ಡ ಮಾರ್ಕೆಟ್. ವಾಟ್ ಈಸ್ ಟೀ?
Tea is a which prepared by an infusion of leaves, flowers, roots of the tea or Camellia sinensis ಅಂತ ಕರೀತಾರೆ. ಸೊ ಇದರಿಂದ ಈ ಟೀ ಎಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ. ಸೊ ಟೀ ಎಲೆಯನ್ನ ಕುದಿಸ್ಬಿಟ್ಟು ಟೀಯನ್ನ ತಯಾರು ಮಾಡ್ತಾರೆ. ಸೊ ದಟ್ ಈಸ್ ಟೀ. ಸೊ ಐಸ್ ಟೀ, ಈವನ್ ಕೆಲವು ಕಡೆ ಈಗ ಐಸ್ ಟೀ ಸಹ ಬಂದಿದೆ. ಸೊ ಇದನ್ನೇ ಸಹ ನೀವು ತಯಾರು ಮಾಡ್ಬಿಟ್ಟು ಅದನ್ನ ಐಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟು ಲಿಂಬು ಮತ್ತೆ ಏನಾಗ್ತದೆ ಐಸ್ ಕ್ಯೂಬ್ ಹಾಕಿ ಕೊಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಫ್ಯಾಷನ್. ಕೆಲವು ಇದರಲ್ಲಿ ಫ್ಯಾಷನ್ ಆಗಿ ಇದನ್ನ ಕುಡಿತಾರೆ. ಸೊ ಐಸ್ ಟೀ, ಅದಕ್ಕೆ ನೋಡಿ ಪುದೀನ ಹಾಕಿದ್ದಾರೆ, ಲಿಂಬು ಹಾಕಿದ್ದಾರೆ, ಐಸ್ ಕ್ಯೂಬ್ ಹಾಕಿದ್ದಾರೆ. ಐಸ್ ಟೀ ಸಹ ಕೆಲವು ಕುಡಿತಾರೆ ಫ್ಯಾಷನ್ ಆಗಿ. ಸೊ ಈಗ ವಿ ವಿಲ್ ಕಮ್ ವಿತ್ ವೆಲ್ಕಮ್ ಫ್ರೆಂಡ್ಸ್. ಸ್ಟಾರ್ಟ್ ದ ಡೇ ವಿತ್ ಡಿಲಿಷಿಯಸ್ ಬ್ಲ್ಯಾಕ್ ಟೀ. ಸೂಪರ್ ಸೂಪರ್ ಸೂಪರ್. ಯಾರೆಲ್ಲ ಇದ್ರೆ ಕುಡಿರಿ ಟೀ. DXN ಟೀ ಇಸ್ ಎ ಸೂಪರ್. ಸೊ ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ DXN ಗ್ಯಾನೋ ಟೀ ಅಲ್ಲಿ ನಿಮ್ಗೆ ಗ್ಯಾನೋಡರ್ಮಾ ಇದೆ. ಸೊ ಗ್ಯಾನೋಡರ್ಮಾ ಬಗ್ಗೆ ಪುನಃ ನಾನು ಹೊಸಬ್ರು ಇದ್ದಾರೆ, ನೀವು ಏನೋ ಹೊಸಬ್ರು ಇದ್ರೆ ನಿಮ್ಗೆ ಯಾರು ಕರೆದಿದ್ದಾರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಗ್ಯಾನೋಡರ್ಮಾ ಅಂದ್ರೆ ಕೆಂಪು ಅಣಬೆ. ಇದನ್ನ ನಾವು ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ಬೆಳೆಸ್ತೀವಿ. ಇದು 100 ದಿವಸದ ಕೃಷಿ. 100 ದಿವಸ ಆದ ನಂತರ ಇಟ್ಟು ಕುಟ್ಟಿ ಪುಡಿ ಮಾಡಿ ಇದರ ಒಂದು 2% ನಮ್ಗೆ ಈ ಟೀ ಅಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ದಟ್ ಈಸ್ ದ ಥಿಂಗ್. ಸೊ ಹಾಗಾಗಿ ಇದು ಗ್ಯಾನೋಡರ್ಮಾ ಗ್ಯಾನೋ ಟೀ. ಸೊ ಇದರಲ್ಲಿ ಗ್ಯಾನೋಡರ್ಮಾ ಇರುವುದರಿಂದ ನಿಮ್ಗೆ ಇದರಲ್ಲಿ ಹೈಯೆಸ್ಟ್ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ ಈ ಟೀ ಅಲ್ಲಿ. ಬೇರೆ ಯಾವ ಟೀ ಅಲ್ಲೂ ಇಷ್ಟಿರುವುದಿಲ್ಲ. 400 ಆಕ್ಟಿವ್ ಎಲಿಮೆಂಟ್ಸ್. ಅದ್ರ ಜೊತೆಗೆ ಕ್ಯಾಟಚನ್ ಇರಬಹುದು, ಫ್ಲವನಾಯ್ಡ್ಸ್, ಅದೆಲ್ಲ ಟೀ ಅಲ್ಲಿರುವ ಅಂಶಗಳು ಅದಕ್ಕೆ ಸೇರ್ಕೊಳ್ತದೆ. ಸೊ ಹಾಗಾಗಿ 1+1 ನಿಮ್ಗೆ ಇದು 11 ಆಗಿ ವರ್ಕ್ ಆಗ್ತದೆ. ಸೊ ಕೊಲೆಸ್ಟ್ರಾಲ್ ಬ್ಲಾಕಿಂಗ್ ಆರ್ಟರಿ, ಎಷ್ಟೋ ಜನರಿಗೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ ನೋಡಿ. ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ನಿಮ್ಗೆ ಬೇಡ ಅಂತ ಹೇಳಿದ್ರೆ ಇವತ್ತಿಂದನೇ ನೀವು DXN ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಫ್ಯಾಟ್ ಪ್ರಾಬ್ಲಮ್, ಅವರಿಗೆ ಇದು ನಂಬರ್ 1 ನೋಡಿ. ಸೊ ಇದು ಬ್ಲಾಕೇಜ್ ಅನ್ನ ಇದು ತೆಗೆದು ಬಿಡುತ್ತದೆ. ದಟ್ ಈಸ್ ದ ಮೇನ್ ಥಿಂಗ್. ಯಾರಿಗೆಲ್ಲ ಬ್ಲಾಕೇಜ್ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ಈ ಇವತ್ತಿಂದನೇ ಈ ಟೀ ಅನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ ನಿಮ್ಗೆ 1 ಕಪ್ಪು, 2 ಕಪ್ಪು, 3 ಕಪ್ಪು, ಈವನ್ 20 ಕಪ್ಪನ್ನು ನೀವು ಕುಡಿಬಹುದು. ಸೊ ಅದಕ್ಕೋಸ್ಕರ ಹೈಲೈಟ್ಸ್ ಮಾಡಿರೋದು. ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಕೊಟ್ಟು ಯಾವ್ದಕ್ಕೆಲ್ಲ ವರ್ಕ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟಕ್ಕೆ ವರ್ಕ್ ಆಗ್ತದೆ. ಯಾಕೆಂದ್ರೆ ರಿಷಿ ಅಂಡ್ ಇಟ್ಸ್ ಮೆಡಿಸಿನಲ್ ಯೂಸಸ್. ರಿಷಿ ಗ್ಯಾನೋಡರ್ಮಾ ಇಮ್ಯೂನ್ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡಿಬಿಡ್ತದೆ. ಸೊ ಅದನ್ನ ಇದಕ್ಕೆ ಕಿಂಗ್ ಆಫ್ ಆಲ್ ಹರ್ಬ್ಸ್ ಅಂತ ಕರೀತಾರೆ. ಕಿಂಗ್ ಆಫ್ ಆಲ್ ಹರ್ಬ್ಸ್. ಸೊ ಅದರಿಂದ ಇದರಲ್ಲಿರುವ ಅಂಶಗಳು 1 by 1 ನೋಡ್ತಾ ಹೋದ್ರೆ ಇಷ್ಟು ಪ್ರಾಬ್ಲಮ್ ಮೇಲೆ ಇದು ವರ್ಕ್ ಆಗ್ತದೆ. ಆದ್ರಿಂದ ನಿಮ್ಗೆ ನಿಮ್ಗೆ ಕಾಯಿಲೆ ಬೇಡ, ಆಸ್ಪತ್ರೆ ಬೇಡ, ಮೆಡಿಸಿನ್ ಬೇಡ ಅಂತ ಹೇಳಿದ್ರೆ ನೀವು ಇವತ್ತೇ ನಿಮ್ಗೆ ಈ ಸ್ಟಾರ್ಟ್ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಎಷ್ಟು ಜನ ಹೊರಗಡೆ ಇವತ್ತು ಅಲ್ಲಿ ಹೋದ್ರು ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲಿ ಹಾರ್ಟ್ ಫೇಲ್ಯೂರ್ ಆಯ್ತು, ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ಸೊ ಎಷ್ಟು ಜನರಿಗೆ ಪ್ರಾಬ್ಲಮ್ ಇದೆ. ಸೊ ಅದ್ರ ಬೇಡ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಿ. ಆಮೇಲೆ ಅದೇ ತರ ನಿಮ್ಗೆ ಹಾರ್ಟಿಗೆ ಸಂಬಂಧಪಟ್ಟ ಹಾರ್ಟ್ ಫೇಲ್ಯೂರ್, ಸ್ಟ್ರೋಕ್, ಏಜಿಂಗ್ ಇದೆಲ್ಲ ನಿಮ್ಗೆ ನೋಡಿ ಹಾರ್ಟಿಗೆ ಸಂಬಂಧಪಟ್ಟಿರೋದು. ಅಂಡ್ ಬ್ರೈನ್ ಡ್ಯಾಮೇಜ್, ಕಿಡ್ನಿ ಡಿಸೀಸ್, ಕಾಮನ್ ಕೋಲ್ಡ್ ಅಂಡ್ ಕ್ಯಾಟ್ರಾಕ್ಟ್, ಪಾಯ್ಸನಿಂಗ್, ರೇಡಿಯೇಷನ್ ಸಿಕ್ನೆಸ್, ರುಮಾಟೈಡ್ ಆರ್ಥರೈಟಿಸ್, ಮೇಲ್ ಇನ್ಫರ್ಟಿಲಿಟಿ, ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ, ಮಾಲ್ ನ್ಯೂಟ್ರಿಷನ್. ಸೊ ಎಷ್ಟೆಷ್ಟು ಪ್ರಾಬ್ಲಮ್ ಬಂದ ನಂತರ ಏನು ಮಾಡಬೇಕಾಗಲ್ಲ, ಲಕ್ಷಗಟ್ಟಲೆ ನೀವು ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅಲ್ವಾ. ಯಾರು ಲಾಸ್ಟ್ ಕೊಟ್ಟಿದ್ದಾರೆ ಕ್ಯಾನ್ಸರ್ ಅಂದ್ರೆ 6 ತೆಗೆದು ಬಿಡಿ ಎಲ್. ಸೊ ನೀವು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು ಗೊತ್ತಿಲ್ಲ. ಸೊ ಆದ್ರಿಂದ ನಿಮ್ಗೆ ಇದು ಬರ್ದಿದ್ದಾಗೆ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ, ಆರಾಮ್ ಇರ್ಬೇಕು ಅಂತ ಹೇಳಿದ್ರೆ ಈ ರಿಷಿ ಗ್ಯಾನೋ ಟೀ ಅನ್ನ ಡೈಲಿ 1 ಕಪ್ಪು, 2 ಕಪ್ಪು, 3 ಕಪ್ಪು, 3 ಲೀಟರ್ ಕುಡಿಯೋರು ಇದ್ದಾರೆ. ಕುಡಿದು ಆರಾಮಿರಿ ನೋಡಿ. ನಿಮ್ಗೆ ಇದು 10 ರೂಪಾಯಲ್ಲಿ ತಯಾರಾಗ್ಬೋದು. 10 ರೂಪಾಯಿನೂ ಬೇಕಿಲ್ಲ ಕೆಲವರಿಗೆ. ನೀವು ಇನ್ನು ಲೈಟ್ ಮಾಡಿದ್ರೆ 5 ರೂಪಾಯಿಲೂ ತಯಾರು ಮಾಡ್ಬೋದು. All these conditions are either caused or contributed to by free radicals. ಸೊ ಈಗ ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದಲ್ಲ, ಇದಕ್ಕೆ ಮೇನ್ ರೀಸನ್ ಅಂದ್ರೆ ಫ್ರೀ ರಾಡಿಕಲ್ ಅಂತ ಒಂದು. ಯಾಕಂದ್ರೆ ನಾವು ಬಾಡಿಗೆ ಊಟ ತಿಂಡಿ ಮಾಡಿದಾಗ ಬಾಡಿಗೆ ನಿಮ್ಗೆ ಅದು ಆಕ್ಸಿಡೈಸೇಷನ್ ಜೀರ್ಣ ಆಗ್ಬೇಕಾದ್ರೆ ಈ ಫ್ರೀ ರಾಡಿಕಲ್ ಒಂದು ಉತ್ಪತ್ತಿ ಆಗ್ಬಿಡ್ತದೆ. ಇದೇ ತುಂಬಾ ಡೇಂಜರ್. ಇದೇ ತುಂಬಾ ಡೇಂಜರ್. ಇದು ಫ್ರೀ ರಾಡಿಕಲ್ ಅಂದ್ರೆ ಎಲ್ಲಾ ಕಡೆ ನಿಮ್ಗೆ ಹಾರ್ಟ್ ಇದ್ರೆ ಲಿವರ್ ಇದ್ರೆ ಕಿಡ್ನಿಗೆ, ಕೈಗೆ, ಕಾಲಿಗೆ, ಕಣ್ಣಿಗೆ, ಮೂಗಿಗೆ ಎಲ್ಲಾ ಕಡೆ ಹೋಗ್ತದೆ. ಫ್ರೀ ರಾಡಿಕಲ್ಸ್ ಎಲ್ಲಾ ಕಡೆ ಓಡಾಡ್ತದೆ, ಬಾಡಿ ಪ್ರಾಬ್ಲಮ್ ಕೊಡ್ತದೆ.
ಸೊ ಅದಕ್ಕೋಸ್ಕರ ಈ ಫ್ರೀ ರಾಡಿಕಲ್ ಮೇಲೆ ಇದು ವರ್ಕ್ ಆಗ್ತದೆ ನೋಡಿ, ಅದನ್ನೇ ಇದು ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಹೋಗ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ಇದರಲ್ಲಿದೆ. ವಿ ಕೀಪ್ ಅವರ್ ಸೆಲ್ಫ್ ಕ್ಲೀನ್ ಆನ್ ದ ಔಟ್ಸೈಡ್. ಹೊರಗಡೆ ನಾವೆಲ್ಲ ಕ್ಲೀನ್ ಇದೀವಲ್ಲ, ಪೂರ್ತಿ ಕ್ಲೀನ್ ಇದೆ, ಆದ್ರೆ ಒಳಗಡೆ ಕ್ಲೀನ್ ಇದೆ ಯಾರು ಹೇಳ್ತಾರೆ? ನೀವು ಅಡಿಗೆ ಮಾಡಿದ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಬಿಡ್ತೀರ, ಹೌದಾ? ಮನೆಯನ್ನ ಪ್ರತಿದಿನ ಗುಡಿಸ್ತೀರಿ ನೀವು, ಬಟ್ ಒಳಗಡೆ ತಿಂತಿರಲ್ಲ, ಕ್ಲೀನ್ ಮಾಡೋರು ಯಾರು? ನಮ್ಮ ರೋಗದ ಶಕ್ತಿ ಅದನ್ನ ಕ್ಲೀನ್ ಮಾಡಿ ಇಡ್ಬೇಕು. ಕ್ಲೀನ್ ಆಗ್ಲಿಲ್ಲ ಅಂದ್ರೆ ಅದರಷ್ಟು ವಾಸನೆ ಒಂದಿಲ್ಲ, ಎಲ್ಲಾ ವಾಸನೆಗಳು ಒಳಗಡೆನು ಅಷ್ಟು ಬರ್ತದೆ ನೋಡಿ. ನಿಮಗೂ ಅನುಭವ ಆಗಿರ್ಬೋದು, 1-2 ದಿವಸ ಮೋಷನ್ ಹೋಗದಿದ್ರೆ ಏನಾಗ್ತದೆ ಅಂತ, 2 ಸಲ ಬಾಯಿ ತೊಳೆದಿದ್ರೆ ಏನಾಗ್ತದೆ, ಇದೆಲ್ಲ ನಿಮ್ಗೆ ಬಂದಿರ್ಬೋದು. ಆ ಬೆವರಿನ ವಾಸನೆ ನೋಡಿರ್ಬೋದು ನೀವು. ಇದನ್ನೆಲ್ಲ ಕರೆಕ್ಟ್ ಇಡ್ಬೇಕಂತ ಹೇಳಿದ್ರೆ ಜಸ್ಟ್ ಟೀ ಒಳಗಡೆ ಕ್ಲೀನ್ ಇರ್ತದೆ, ಒಳಗಡೆ ಕ್ಲೀನ್ ಮಾಡ್ತದೆ. ಸೊ ಬಟ್ ಹೌ ಮೆನಿ ಆಫ್ ಅಸ್ ಕೀಪ್ ಅವರ್ ಸೆಲ್ಫ್ ಕ್ಲೀನ್ ಆನ್ ದ ಇನ್ಸೈಡ್? ನಿಮ್ಮ ಹಾರ್ಟ್ ಕ್ಲೀನ್, ಲಿವರ್ ಕ್ಲೀನ್, ಕಿಡ್ನಿ ಕ್ಲೀನ್, ಆಲ್ ಕ್ಲೀನ್. ಕ್ಲೀನ್ ಮಾಡ್ಲಿಕ್ಕೆ ನಿಮ್ಗೆ ಇದು ಹೆಲ್ಪ್ ಮಾಡ್ತದೆ. ಸೊ 80% ಕ್ರಾನಿಕ್ ಡಿಸೀಸ್ ಕಾಸ್ಡ್ ಇನ್ ದ ಕೊಲೋನ್, ಹೌದಾ? 80% ಕಾಯಿಲೆ ಬರ್ಲಿಕ್ಕೆ ನಮ್ಮ ಗುದದ್ವಾರ ಅದೇ ಕಾರಣ ಅಂತಾರ. ಯಾಕೆಂದ್ರೆ ಅಲ್ಲಿ ಕ್ಲೀನ್ ಇಲ್ಲ. ಅಲ್ಲಿ ಕ್ಲೀನ್ ಇಲ್ಲ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಆಗ್ಬಿಡ್ತದ ಅಂತ. ಸೊ ಇದಕ್ಕೊಂದು ಸ್ಟೋರಿ ಇದೆ. ನಾನೇನು ಆ ಸ್ಟೋರಿ ಹೇಳಿಕ್ ತುಂಬಾ ಟೈಮ್ ಹೋಗ್ತದೆ, ಯಾಕಂದ್ರೆ ಎಲ್ಲ ಅಂಗಾಂಗಗಳು ಒಂಥರ ಏನ್ ಮಾಡಿದೆ, ಡಿಸೈಡ್ ನಾನ್ ಮೇಲೆ ಅಂತ ಹೇಳಿ ಲಾಸ್ಟಿಗೆ ಏನ್ ಮಾಡ್ತಾರೆ, ಇದು ಎಲ್ಲ ಕೊಲೋನ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರಂತೆ. ಆವಾಗ ಕೊಲೋನ್ ಏನ್ ಮಾಡ್ತು, ಬಂದ್ ಮಾಡಿಬಿಡ್ತು, ಮೋಷನ್ ಹೋಗ್ಲಿಲ್ಲ. ಆವಾಗ ಕಣ್ಣು ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಬಾಡಿಯಲ್ಲಿ ನೀರು ತುಂಬಿಕೊಳ್ತು, ಆವಾಗ ಉಸಿರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಲಿವರ್ ಡ್ಯಾಮೇಜ್ ಆಯ್ತು, ಹೊಟ್ಟೆ ಜೀರ್ಣ ಆಗ್ಲಿಕ್ಕೆ ಎಲ್ಲ ಆಯ್ತು, ಕೈ ಕಾಲೆಲ್ಲ ದಪ್ಪ ಆಗ್ಬಿಡ್ತು. ಸೊ ಆವಾಗ ಏನಾಯ್ತು, ದಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ಕೊಲೋನ್. ಸೊ ಅದ್ರಲ್ಲಿ ಇದು ಸ್ಟೋರಿ ನಾನು ಹೇಳುದಿಲ್ಲ, ಫಾಸ್ಟ್ ಹೋಗ್ಬಿಡ್ತೀನಿ. ದ ಕ್ವೈಟ್ ಸ್ಟಾಗರಿಂಗ್ ಫ್ಯಾಕ್ಟ್ ಅಂಡ್ ವರಿಂಗ್ ಟು. ನೋಡಿ, ಇವರೆಲ್ಲ ಒಂದ್ಸಲ ಡಿಸೈಡ್ ಮಾಡಿದ್ರಂದ್ರೆ ನಾವು ಮೇಲೆ ಅಂತ, ಕಡೆಗೆ ಲಾಸ್ಟಿಗೆ ಗೊತ್ತಾಗಿದ್ದಂತ ಹೇಳಿದ್ರೆ, ಸೊ ಈವನ್ ಗುದದ್ವಾರ ಸಹ ನಮ್ಗೆ ಮೈನ್ ಇದೆ ಅಂತ. ಪ್ರತಿಯೊಂದು ಅಂಗಗಳು ಇಂಪಾರ್ಟೆಂಟ್, ಇದನ್ನೆಲ್ಲ ಕ್ಲೀನ್ ಆಗಿ ಇಡೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಆ ಟೀಯನ್ನ ನಾವು ಕುಡಿಬೇಕಾಗ್ತದೆ. ಸೊ ಪ್ರತಿಯೊಬ್ರು ಇನ್ಚಾರ್ಜ್, ಕಣ್ಣು, ಕಿವಿ, ಮೂಗು, ಇದೆಲ್ಲ ನಿಮ್ಗೆ ಸ್ಟೋರಿ ಇದೆಲ್ಲ ನಾನು ಹೇಳುದಿಲ್ಲ, ಮುಂದಕ್ಕೆ ಹೋಗ್ಬಿಡ್ತೀವಿ ಸ್ಟ್ರೈಟ್ ಅವೇ. ಕಣ್ಣಿರ್ಬೋದು ಅಥವಾ ನಿಮ್ಗೆ ಬೋವಲ್, ಲಾಸ್ಟ್ ಇಸ್ ದ ಇನ್ಸಲ್ಟೆಡ್ ಬೋವಲ್. ಸೊ ಆಫ್ಟರ್ ದ ಫ್ಯೂ ಡೇಸ್ ನೋಡಿ ಏನೇನ್ ಆಗ್ತದೆ ಅಂತ. ನಿಮ್ಗೆ ಮೋಷನ್ ಹೋಗದಿದ್ರೆ ಪ್ರಾಬ್ಲಮ್ ಆಗಿ ಅಕ್ಯುಮುಲೇಟ್ ಆಗ್ತದೆ, ಫ್ರೀ ರಾಡಿಕಲ್ಸ್ ಬಂದ್ಬಿಡ್ತದೆ. ಫ್ರೀ ರಾಡಿಕಲ್ಸ್ ಇಲ್ಲಿ ಗೊತ್ತಾಗ್ತದೆ, ರಾಡಿಕಲ್ ದ ಸೈಜ್ ಆಫ್ ದ ಆಟಮ್, ದೇ ಆರ್ ವೆರಿ ವೆರಿ ಸ್ಮಾಲ್, ದೇ ಆರ್ ಮೂವಿಂಗ್ ವೆರಿ ರ್ಯಾಪಿಡ್ಲಿ, ಹೋಗ್ತದೆ ಎಲ್ಲಾ ಕಡೆನೂ ಹೋಗ್ಬಿಡ್ತದೆ, ಹೋಗ್ಬಿಟ್ಟು ಪ್ರಾಬ್ಲಮ್ ಕೊಟ್ಬಿಡ್ತದೆ ಬಾಡಿ ಒಳಗಡೆ. ಸೊ ದಿಸ್ ಇಸ್ ಕಾಲ್ಡ್ ಫ್ರೀ ರಾಡಿಕಲ್ಸ್. ಇದನ್ನ ನಿಮ್ಗೆ ಹೊರಗಡೆ ಹಾಕ್ಲಿಕ್ಕೆ ಯಾವುದು, DHNT. ಫ್ರೀ ರಾಡಿಕಲ್ಸ್ ಆರ್ ಅನ್ಸ್ಟೇಬಲ್ ಅಂಡ್ ಹೈಲಿ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ವಿಚ್ ಕಾಸ್ ಆಕ್ಸಿಡೇಟಿವ್ ಡ್ಯಾಮೇಜ್ ಅವರ್ ಬಾಡೀಸ್. ನಮ್ಮ ಬಾಡಿ ಮೇಲೆ ಡ್ಯಾಮೇಜ್ ಮಾಡ್ತದೆ. ಇವರು ನೋಡಿ ಒಂದು ರಿಸರ್ಚ್ ಮಾಡಿದ್ದಾರೆ, ಡಾಕ್ಟರ್ ಡೆನೆಮ್ ಹಾರ್ಮನ್ ಅಂತ ಇವ್ರ ಹೆಸರು. ಅವ್ರು ಏನ್ ಹೇಳ್ತಾರೆ, ಹ್ಯಾಡ್ ಓನ್ಲಿ ರೀಸೆಂಟ್ಲಿ ದೆನ್ ಬಿಕಮ್ ವೆರಿ ಫೇಮಸ್ ಫಾರ್ ಹ್ಯಾವಿಂಗ್ ಡಿಸ್ಕವರ್ ದ ಫ್ರೀ ರಾಡಿಕಲ್ಸ್, or more accurately for developing the free radical concept of aging. ನಿಮ್ಗೆ ಬಾಡಿಯಲ್ಲಿ ಫ್ರೀ ರಾಡಿಕಲ್ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಗೆ ಏಜ್ ಬೇಗ ಆಗ್ತದೆ. ಅದನ್ನ ಕರೆಕ್ಟ್ ಮಾಡ್ಬೇಕಾಗಿ ಈ ಗ್ಯಾನೋಟಿಕ್ ಕುಡೀರಿ ಅಂತ. ವಿ ಆರ್ ಅ ಫ್ರೀ ರಾಡಿಕಲ್ ಫ್ರಮ್ ಅವರ್ ಎನ್ವಿರಾನ್ಮೆಂಟ್ ಥ್ರೂ. ಸೊ ತಗೊಳ್ತೀವಿ ನೋಡಿ, ಯಾವ ರೀತಿ ಬಾಡಿ ಒಳಗಡೆ ಫ್ರೀ ರಾಡಿಕಲ್ ಇದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ. ಇದೇ ತರ ಹೊರಗಡೆಯಲ್ಲಿ ನೋಡಿ ಎಲ್ಲ ರಸ್ಟ್ ಹಿಡಿತದೆ, ಈ ಎಲ್ಲ ಪೊಲ್ಯೂಷನ್, ಇದೆಲ್ಲ ಒಳಗಡೆ ಆ ನೀರಿರ್ಬೋದು, ನಮ್ಮ ಗಾಳಿ ಇರ್ಬೋದು, ಅಥವಾ ಈ ನಮ್ಮ ವಾತಾವರಣ ಇರ್ಬೋದು, ಇದೆಲ್ಲದಿಂದ ಎಲ್ಲ ಬಾಡಿ ಒಳಗಡೆ ಹೋಗ್ತದೆ. ಒಳಗಡೆ ಹೋಗಿ ಅದು ಮುಂದೆ ಪ್ರಾಬ್ಲಮ್ ಕೊಡ್ತದೆ. ಸೊ ಈಗ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ರೇಡಿಯೇಷನ್ ಪ್ರಾಬ್ಲಮ್ಸ್, ಇದು ಇನ್ನೊಂದು ಇರ್ಬೋದು. ಸೊ ಈ ಫುಡ್ ಇದರಿಂದನೂ ನಿಮ್ಗೆ ಪ್ರಾಬ್ಲಮ್. ಅನ್ಹೆಲ್ದಿ ಫುಡ್ಸ್ ಇದನ್ನೆಲ್ಲ ತಗೊಂಡ್ಬಿಡ್ತೀವಿ. ಸೊ ಹೆಲ್ದಿ ಅಲ್ಲ, ಇದೆಲ್ಲ ಅನ್ಹೆಲ್ದಿ ಫುಡ್ಸ್. ಸೊ ಇದು ಒಳಗಡೆ ಹೋಗಿ ಏನೇನು ಆಗ್ತದೆ ಅಂತ ನೋಡಿ. ಈವನ್ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಇದೆಲ್ಲ ಒಳಗಡೆ ಹೋಗಿ ತುಂಬ್ಕೊಂಡ್ಬಿಡ್ತದೆ ಬಾಡಿ ಒಳಗಡೆ, ವೈರಸಸ್. ಇದ್ರ ಬಗ್ಗೆ ನಾವ್ ಹೇಳ್ಬೇಕಂತ ಇಲ್ಲ, ಗೊತ್ತಿದೆ ನಿಮ್ಗೆ ಕೊರೋನಾ ಬಂದು ಏನಾಯ್ತು ಅಂತ. ಸೊ ಇದು ಇನ್ನೊಂದು ಬೀಡಿ, ಸಿಗರೇಟ್ಸು, ಗುಡ್ಕಾ, ಏನು ಕಂಟಿನ್ಯೂಯಸ್ ಒಬ್ಬರೇ ನೋಡಿ 4 ಎಳಿತಾ ಇದ್ದಾರೆ. ಸೊ ಇದ್ದಾರೆ ಇವ್ರು. ಸೊ ಅಂತವ್ರು ಬೇಕಾದಷ್ಟು ಜನ ಕಾಣಬಹುದು. ಇದು ಒಳಗಡೆ ಹೋದಾಗ ಯಾವ ರೀತಿ ಈ ತರ ರಸ್ಟ್ ಹಿಡಿತದ ನೋಡಿ, ಈ ಪೈಪಿಗೆಲ್ಲ ಯಾವ ರೀತಿ ರಸ್ಟ್ ಹಿಡಿತದೋ ಅದೇ ತರ ಬಾಡಿ ಒಳಗಡೆ ನೀವು ಕ್ಲೀನ್ ಆಗದಿದ್ರೆ ಈ ತರ ರಸ್ಟ್ ಹಿಡಿದು ಬಿಡ್ತದೆ, ರಸ್ಟ್ ಹಿಡಿದು ಪ್ರಾಬ್ಲಮ್ ಆಗ್ತದೆ ನಮ್ಗೆ. ಸೊ ಹಾಗೇನೆ ಇದನ್ನ ಸರಿ ಮಾಡ್ಲಿಕ್ಕೆ ಏನ್ ಬೇಕು ನಿಮ್ಗೆ, ಇಲ್ಲಿ ನಾವು ಸೀಮೆಣ್ಣೆ ಹಾಕಿ ಏನೋ ಸರಿ ಮಾಡ್ತೀವಿ ಇದನ್ನ.
ಬಟ್ ಅಲ್ಲಿ ನಿಮ್ಗೆ ಈ DXNT ಬೇಕಾಗ್ತದೆ. ಅದನ್ನ ರಸ್ಟ್ ಡ್ಯೂ ಟು ದ ಆಕ್ಸಿಡೇಷನ್ ಇಂದ ಒಳಗಡೆ ಆಕ್ಸಿಡೇಷನ್ ಆಗ್ತದೆ, ಅದರಿಂದ ಡಸ್ಟ್ ಹಿಡಿತದೆ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಇದು ಸಹ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಕೂಡ ಬಾಡಿ ಒಳಗಡೆ ಇರ್ತದೆ. ಇದು ನಾವು ಫ್ರೀ ಆಗಿ ಓಡಾಡ್ತಾ ಇರ್ತದೆ ನೋಡಿ. ಎಲೆಕ್ಟ್ರಾನ್ಗೆ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಇಲ್ಲ ಅಂತ ಹೇಳಿದ್ರೆ ಕೆಲಸನೇ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಈಗ ಇವತ್ತು ಡೀಟೇಲ್ ಕೊಡೋದಿಲ್ಲ, ಮುಂದಕ್ಕೆ ಹೋಗ್ಬಿಡ್ತೇನೆ. ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದೆ. Okay, so free radicals need only one electron for a stable molecule to stabilize itself. ಅದು ಬೇಕಾಗ್ತದೆ. ಸೊ ಎಲ್ಲಿ ಸಿಗ್ತದೆ? ಸೊ that is in our tea. Oxidation, antioxidant ಬೇಕೇ ಬೇಕು ನಮ್ಗೆ. ಅದು ಇದರಲ್ಲಿ ಹೈಯೆಸ್ಟ್ ಇದೆ. known affection as free radical scavenger. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಇದೆ ಅಲ್ಲಿ ನೋಡಿ. ಇದು ತಗೊಂಡಾಗ ಗುಡ್ಸ್ಬಿಟ್ಟು, ಈ ಫ್ರೀ ರಾಡಿಕಲ್ ನ ಗುಡ್ಸ್ಬಿಟ್ಟು ಬಾಡಿಯಿಂದ ಹೊರಗೆ ಹಾಕುವ ಕೆಲಸ ದಿಸ್ ಟೀ ಮಾಡ್ತದೆ. ಅದರಿಂದ ಎಷ್ಟೋ ಕಾಯಿಲೆಗಳು ಬರ್ದಿದ್ದ ನಮ್ಗೆ ಆಗ್ತದೆ. ದೇ ಸೀಕ್ ದ ಎನಿಮಿ ಔಟ್, ಡೊನೇಟ್ ದ ಮಿಸ್ಸಿಂಗ್ ಎಲೆಕ್ಟ್ರಾನ್ ಅಂಡ್ ಪುಟ್ ದ ಬ್ರೇಕ್ಸ್ ಆನ್ ದ ಡ್ಯಾಮೇಜಿಂಗ್ ಆಕ್ಸಿಡೇಟಿವ್ ಚೈನ್ ರಿಯಾಕ್ಷನ್ ಅನ್ನ ಕಟ್ ಮಾಡಿ ಹೊರಗಡೆ ಹಾಕ್ಬಿಡ್ತದೆ. ಸೊ ಹಾಗಾಗಿ ಇದೆಲ್ಲ ಕಟಿಂಗ್ ಮಾಡಿ ಯಾವ ರೀತಿ ಇದೆಲ್ಲ ರಿಸರ್ಚ್, ನಾನು ಸುಮ್ಮನೆ ಹಾಕ್ಲಿಲ್ಲ ನಿಮ್ಗೆ. ಸೊ ಪಾಲಿಫಿನಾಲ್ಸ್ ಆರ್ ಎ ಗ್ರೂಪ್ ಆಫ್ ಕೆಮಿಕಲ್ ಸಬ್ಸ್ಟಾನ್ಸಸ್ ಫೌಂಡ್ ಇನ್ ಪ್ಲಾಂಟ್ಸ್. ಈ ಪಾಲಿಫಿನಾಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ಟೀ ಎಲೆಗಳಲ್ಲಿ ಸಿಗ್ತದೆ ನೋಡಿ ಪಾಲಿಫಿನಾಲ್ಸ್. ಸೊ ಪ್ಲಾಂಟ್ ಅಲ್ಲಿ ಸಿಗ್ತದೆ. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಬಾಡಿ. ದ ಪೈಟೋಕೆಮಿಕಲ್ಸ್ ಆರ್ ಪ್ಲಾಂಟ್ ಕೆಮಿಕಲ್ಸ್ ದಟ್ ಹ್ಯಾವ್ ಪ್ರೊಟೆಕ್ಟಿವ್ ಆರ್ ಡಿಸೀಸ್ ಪ್ರಿವೆಂಟಿವ್ ಪ್ರಾಪರ್ಟೀಸ್ ಅದರಲ್ಲಿ ಬೇಕಾದಷ್ಟು ಇದೆ. ಸೊ ರೂಲ್ ಆಫ್ ಥಂಬ್ ಏನ್ ನೋಡುವ. ವಾಟ್ ಇಸ್ ದ ರೂಲ್ ಆಫ್ ಥಂಬ್? ದ ಥಂಬ್ ರೂಲ್ ಏನು? 20% and 80%. ನಾವು ಬಾಡಿಗೆ ಎಷ್ಟು ತಗೋಬೇಕು? 20% ಮಾತ್ರ ನಾವು ಆಸಿಡಿಕ್ ತಗೋಬೇಕು. 80% ಹಣ್ಣು ಹಂಪಲು ತರಕಾರಿ ಸೊಪ್ಪುಗಳನ್ನ ತಿನ್ಬೇಕು ನಾವು. ಬಟ್ ಇವತ್ತು ನಾವು ರಿವರ್ಸ್ ಅಲ್ಲಿ ಇದ್ದೀವಿ, ಥಂಬ್ ರೂಲಿಗೆ ರಿವರ್ಸ್ ಇದ್ದೀವಿ. ಅದರಿಂದ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಬಟ್ ಒನ್ಸ್ ಅಗೇನ್ ನಿಮ್ಗೆ ಇದೇನಿದು, ಇದು ಹಸಿರು ಎಲೆಗಳಿಂದ ತಯಾರಾಗಿ ಮಾಡಿದ ಒಂದು ಏನು ತರಕಾರಿ ರಸ ಅಂತ ಇದ್ದ ಹಾಗೆ ಇಟ್ಕೋಬಹುದು. ಆ ರೀತಿಯಲ್ಲಿ ನೀವು ಥಿಂಕ್ ಮಾಡಿ. ಆ ರೀತಿಯಲ್ಲಿ ಇದು ಇದೆ ನೋಡಿ. ಇದು ಸೊ ಒಲಿ ನಿಮ್ಗೆ ಇದನ್ನ ಒಂದು ಪ್ರೋಸೆಸ್ ಮಾಡಿದಾರೆ ಅಷ್ಟೇ. ಅದರಲ್ಲಿರುವ ಎಲ್ಲಾ ಅಂಶಗಳು ನಿಮ್ಗೆ ಸಿಗುತ್ತೆ. ಅವಾಯ್ಡ್ ದ ಸ್ಟ್ರಾಂಗ್ಲಿ ಆಸಿಡ್ ಫುಡ್. ಆಸಿಡ್ ಫುಡ್ ಬಾಡಿ ಒಳಗಡೆ ಹೋಗಿರ್ತದೆ, ಒಳಗಡೆ ಇರ್ತದೆ. ಅದರಿಂದ ಬಾಡಿ ಅಸಿಡಿಟಿ ಆಗ್ತದೆ. ನಮ್ಮ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿ ರಿವರ್ಸ್ ಆಗ್ತದೆ. ರೂಲ್ ಆಫ್ ಥಂಬ್ ಕರೆಕ್ಟ್ ಆಗ್ತದೆ ಅಂದ್ರೆ ಬಾಡಿ ವಿಲ್ ಬಿಕಮ್ ಅಲ್ಕಲೈನ್. DXN ಬ್ಲಾಕ್ ಟೀ ಇಸ್ ದ ಬೆಸ್ಟ್ ಅಲ್ಕಲೈನ್ ಬೆವರೇಜ್ ವಿತ್ ಫುಲ್ ಆಫ್ ಆಂಟಿಆಕ್ಸಿಡೆಂಟ್. ಜಸ್ಟ್ ಇದು ಕುಡಿಯೋದ್ರಿಂದ ನಿಮ್ಮ ಅಮೃತ ಕುಡ್ದಾಗೆ ಇದು. ಸೊ ಅದರಿಂದ ರೀಸೆಂಟ್ ಸ್ಟಡೀಸ್ ಲೀಡಿಂಗ್ ಮೆಡಿಕಲ್ ಜರ್ನಲ್, ನಾನು ಹೇಳೋದಲ್ಲ, ಲೀಡಿಂಗ್ ಮೆಡಿಕಲ್ ಜರ್ನಲ್ ಅಲ್ಲಿ ಇದ್ರ ಬಗ್ಗೆ ಬಂದಿದೆ, ಬ್ಲಾಕ್ ಟೀ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಸೊ ಇಟ್ ಇಸ್ ಎ ಪೊಟೆನ್ಶಿಯಲ್ ಹಾರ್ಟ್ ಟಾನಿಕ್. ಹಾರ್ಟ್ ಇದ್ದವರಿಗೆ ಟಾನಿಕ್, ಕ್ಯಾನ್ಸರ್ ಬ್ಲಾಕರ್, ಫ್ಯಾಟ್ ಬಸ್ಟರ್, ಇಮ್ಯೂನ್ ಸ್ಟಿಮ್ಯುಲೆಂಟ್, ಆರ್ಥ್ರೆಟಿಕ್ ಸೂತರ್, ವೈರಸ್ ಫೈಟರ್ ಅಂಡ್ ಕೊಲೆಸ್ಟ್ರಾಲ್ ಡಿಟಾಕ್ಸಿಫೈಯರ್. ಎಂತ ಕೆಲಸ ಮಾಡ್ತದ್ರಿ ಟೀ. ಸೊ ನಾವು ಇದನ್ನ ಪೊಸಿಷನ್ ಮಾಡೋದ್ರಲ್ಲಿ ಎಲ್ಲೋ ಸೋತೋಗಿದ್ದೀವಿ. ಅದರ್ವೈಸ್ ಪ್ರತಿಯೊಬ್ರು ಇದನ್ನ ಕುಡಿಲೇಬೇಕು. ಆ ರೀತಿ ಪ್ರಾಡಕ್ಟ್ ಇದೆ ಇದು. ಸೊ ಪೊಸಿಷನ್ ಕರೆಕ್ಟ್ ಮಾಡಲಿಲ್ಲ. ರೆಗ್ಯುಲರ್ ಕನ್ಸಂಪ್ಷನ್ 4 to 6 cups ಆಫ್ DXN ಬ್ಲಾಕ್ ಟೀ ಕ್ಯಾನ್ ಪ್ರೂವ್ ದಿಸ್. ಆರ್ ಕಪ್ ನೀವು ಕುಡಿದ್ರೆ, ಸೊ ಇದು ನಿಮ್ಮ ಕಪ್ ಸಾಕು, ಚಿಕ್ಕ ಕಪ್. ಇದರಲ್ಲಿ ನೋಡಿ ಡಬಲ್, ಇದರಲ್ಲಿ 3 ಕಪ್ ಕುಡಿದ್ರೆ ಸಾಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಸೊ ನೀವು ಆ ಕಾಯಿಲೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. DXN ಟೀ ಇಸ್ 0 ಕ್ಯಾಲೋರೀಸ್. ನಿಮ್ಗೆ ಇದು ತಗೊಂಡಾಗ ಏನು ಕ್ಯಾಲೋರೀಸ್ ಜಾಸ್ತಿ ಆಗುದಿಲ್ಲ, ಏನು ಫ್ಯಾಟ್ ಜಾಸ್ತಿ ಆಗುದಿಲ್ಲ. ಯಾಕಂದ್ರೆ 0 ಫ್ಯಾಟ್, 0 ಕಾರ್ಬೋಹೈಡ್ರೇಟ್. ನಾವು ಎಷ್ಟು ಕಾರ್ಬೋಹೈಡ್ರೇಟ್ ಇವತ್ತು ತಗೊಳ್ತೀವಿ, ಇದು 0 ಇದೆ. ಅಂಡ್ ಅಲ್ಕಲೈನ್ ಬಿವರೇಜ್, ಇದು ಒಂದು ಕ್ಷಾರೀಯ ಒಂದು ಪಾನೀಯ ಅಂತ ಹೇಳ್ಬೋದು. ಇದನ್ನ ನೀವು ನಿಮ್ಮ ಇದಕ್ಕೆ ಹಾಕ್ಬಿಡ್ಬೇಕು. ಎಲ್ಲ ನೀವು ಸ್ಟೇಟಸ್ ಅಲ್ಲಿ ಹಾಕೊಬೇಕು ಇದನ್ನ. ಏನಪ್ಪ ಇದು ಎಲ್ಲಿ ಸಿಗ್ತದೆ ಅಂತ ನೋಡ್ತಾರೆ ನೋಡಿ. ಇದರಲ್ಲಿ ಫ್ಲೇವನಾಯ್ಡ್ಸ್ ಇದೆ. ಫ್ಲೇವನಾಯ್ಡ್ಸ್ ಟೀ ಅಲ್ಲಿ ಸಿಗುವಂತ ಫ್ಲೇವನಾಯ್ಡ್ಸ್ ಇದರಲ್ಲೇ. ಆಮೇಲೆ ಥಿಯೋಫ್ಲಾವಿನ್, ಇದು ಸಹ ನಮ್ಮ ಟೀ ಅಲ್ಲೇ ಸಿಗ್ತದೆ. ಮೂರನೇದಾಗಿ ಥಿಯೋರುಬಿನ್ ಅಂತ, ಇದು ಸಹ ಟೀ ಅಲ್ಲಿದೆ. ಟೀ ಎಲೆಗಳಲ್ಲಿ ಇರುವುದು ಇದು ಗ್ಯಾನೋಡರ್ಮದ, ಇದು ಪ್ಲಸ್ ಅದು ಕಾಂಬಿನೇಷನ್ ಇಂದ ಆ ರೀತಿ ಕೆಲಸ ಆಗ್ತದೆ. ಸೊ ಟೀ ಹ್ಯಾಸ್ ದ ಹೈ ಅಮೌಂಟ್ ಆಫ್ ಫ್ಲೇವನಾಯ್ಡ್ಸ್. ಅದು ನಿಮ್ಗೆ ವರ್ಕ್ ಆಗ್ತದೆ. ಫ್ಲೇವನಾಯ್ಡ್ಸ್ ಆರ್ ದ ಥ್ರೂ ಆಫ್ ದ ಎನ್ಹಾನ್ಸ್ ದ ಸೆಲೆಕ್ಟೆಡ್ ಬಯೋಲಾಜಿಕಲ್ ಫಂಕ್ಷನ್ಸ್ ಇನ್ ಹ್ಯೂಮನ್ಸ್. ಸೊ ಅದರಿಂದ ಇದು ಪೈಟೋ ನ್ಯೂಟ್ರಿಯೆಂಟ್ಸ್ ಇಸ್ ರಿಯಲಿ ವಂಡರ್ಫುಲ್ ಫಾರ್ ಬಾಡಿಗೆ, ನಿಮ್ಗೆ ಹೆಲ್ಪ್ ಆಗ್ತದೆ. ಮಿನರಲ್ಸ್ ನೋಡಿ, ಯಾವ್ದೆಲ್ಲ ಮಿನರಲ್ಸ್ ಇದೆ ಇದರಲ್ಲಿ. ನಾವೇನೋ ಕುಡಿತೀವಿ, ಇದರಲ್ಲಿ ನೋಡಿ ಪೊಟ್ಯಾಷಿಯಂ ಇದೆ, ಇದರಲ್ಲಿ ಮ್ಯಾಂಗನೀಸ್ ಇದೆ, ಅಂಡ್ ಇದರಲ್ಲಿ ಫ್ಲೋರೈಡ್, ನಿಮ್ಗೆ ಇನ್ಬಿಲ್ಡ್ ಫ್ಲೋರೈಡ್ ಸಹ ಇದರಲ್ಲಿ ಸಿಗ್ತದೆ. ಸೊ ವಿಟಮಿನ್ಸ್ ಅಲ್ಲಿ ಯಾವ್ದೆಲ್ಲ ಇದೆ? ವಿಟಮಿನ್ ಎ ಇದೆ, B1 ಇದೆ, B2 ಇದೆ, C ಅಂಡ್ K ಇದೆ.
ಇಷ್ಟು ವಿಟಮಿನ್ ನಾವು ಟೀ ದಿನ ಕುಡಿತೀವಿ, ಇದು ನಮ್ಮ ಬಾಡಿ ಒಳಗಡೆ ಹೋಗಿ ನಮ್ಮ ಬಾಡಿಗೆ ಏನ್ ಬೇಕೋ ಅದು ಕೊಡ್ತದೆ. ನೆಕ್ಸ್ಟ್ ಇದರಲ್ಲಿ ಇರೋದು ಪಾಲಿಕ್ ಆಸಿಡ್ ಅಂಡ್ ಪಿಗ್ಮೆಂಟ್ಸ್, ಇದು ಸಹ ಇದರಲ್ಲಿ ಸಫಿಶಿಯಂಟ್ ಆಗಿದೆ ನೋಡಿ. ಸೊ ಹಾಗಾಗಿ ಇದು ವರ್ಕ್ ಆಗ್ಲಿಕ್ಕೆ ಆಗ್ತದೆ. DXNT ಇಸ್ ಲೋವರಿಂಗ್ LDL ಎಕ್ಸ್ಟ್ರಾ. ಯಾರಿಗೆಲ್ಲ LDL ಅಂಡ್ HDL, LDL ನಿಮ್ಗೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಅದು ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಇನ್ಕ್ರೀಸ್ ದ ಹೈ ಡೆನ್ಸಿಟಿ ಗುಡ್ ಕೊಲೆಸ್ಟ್ರಾಲ್, ಇದು ಜಾಸ್ತಿ ಮಾಡ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವ ಶಕ್ತಿ ಇದರಲ್ಲಿ ಇದೆ. ಸೊ ಹಾಗಾಗಿ DXN ಬ್ಲಾಕ್ ಟೀ ವೈಫ್ ಆಫ್ ದ ವೈರಸಸ್. ಈವನ್ ಬಾಡಿಯಲ್ಲಿ ನಿಮ್ಗೆ ವೈರಸಸ್, ಸ್ಕಿನ್ ಪ್ರಾಬ್ಲಮ್ ಇದನ್ನೆಲ್ಲ ಮಾಡ್ತಾ, ಇದನ್ನು ಕುಡಿದು ಡೈಲಿ ಕುಡಿತಾ ಇದ್ರೆ ನಿಮ್ಮ ಬಾಡಿಯಲ್ಲಿ ಇದ್ದ ವೈರಸ್ ಏನಾಗ್ತದೆ ಅದು ವೈಪ್ ಮಾಡುದು. ವೈಪ್ ಅಂದ್ರೆ ಹೊರಗಡೆ ಹಾಕ್ಬಿಡ್ತದೆ. ಸೊ ಆ ಶಕ್ತಿ ಕೂಡ ಇದೆ. DXNT ವಿಚ್ ಬೆನಿಫಿಟ್ಸ್ ಅವರ್ ಟೀತ್, ನಮ್ಮ ಹಲ್ಲಿಗೆ ತುಂಬಾ ಒಳ್ಳೇದು. ಅಂಡ್ ಹ್ಯಾಸ್ ಬ್ಯಾಕ್ಟೀರಿಯಾ ಕಿಲ್ಲಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಅದರಿಂದ ವಿಚ್ ಹೆಲ್ಪ್ಸ್ ದ ಕಂಟ್ರೋಲ್ ದ ಬ್ಯಾಡ್ ಬ್ರೀತ್ ಅಂಡ್ ದ ಫಾರ್ಮೇಶನ್ ಆಫ್ ವಾಟ್ ಫ್ಲಾಕ್. ತುಂಬಾ ಜನರಿಗೆ ಉಸಿರಿನ ದುರ್ವಾಸನೆ ಇರ್ತದೆ, ಅವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಅದನ್ನೇ ಫ್ಲಾಕ್ ಅಂದ್ರೆ ಹಲ್ಲ ಕೆಳಗಡೆ ಫ್ಲಾಕ್ ಆಗುದು ನೋಡಿ, ಅದು ಆಗದಿದ್ದಾಗೆ ನಿಮ್ಗೆ ಪ್ರಿವೆಂಟ್ ಮಾಡುವ ಶಕ್ತಿ ಸಹ ಇದರಲ್ಲಿ ಇದೆ. ಸೊ ಹಾಗೇನೆ ಬ್ಲಾಕ್ ಟೀ ಮೇ ಲೋವರ್ ಬ್ಯಾಡ್ ಕೊಲೆಸ್ಟ್ರಾಲ್, ಅಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಇದು ನಿಮ್ಗೆ ರಿಸರ್ಚ್, ಸೊ ರಿಸರ್ಚ್ ರಿಪೋರ್ಟ್ಸ್ ಕೂಡ ಇದೆ. ಇನ್ನೊಂದು ಇಮ್ಯುನಿಟಿ ಬೂಸ್ಟಿಂಗ್ ರಿಪೋರ್ಟ್ಸ್ ಇದೆ, ಬೆನಿಫಿಟ್ಸ್ ಯಾವ ರೀತಿ ಆಗ್ತದಂತ. ಸೊ ಟೀ ಬಿಲೀವ್ ಟು ಬೂಸ್ಟ್ ದ ಬಾಡೀಸ್ ಡಿಫೆನ್ಸಸ್, ಇದು ಸಹ ರಿಸರ್ಚ್ ರಿಪೋರ್ಟ್ಸ್ ನಿಮ್ಗೆ 2003 ಅಲ್ಲಿ. ಸೊ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಇದು ಇನ್ಕ್ರೀಸ್ ಮಾಡ್ತದೆ ಟೀ ಇಂದ ಅಂತ. ಸೊ ನೆಕ್ಸ್ಟ್ ರಿಪೋರ್ಟ್ ನಿಮ್ಗೆ ಕ್ಯಾನ್ಸರ್ ಬಗ್ಗೆ ಇದೆ ನೋಡಿ. ಸೊ ಇದು ಕ್ಯಾನ್ಸರ್ ಸಹ ಪ್ರಿವೆಂಟ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಇದನ್ನ ರೆಗ್ಯುಲರ್ ಟೀ ಕುಡಿಯೋದ್ರಿಂದ ನಮ್ಗೆ ರಾಣೆಬೆನ್ನೂರಿನಲ್ಲಿ ಒಬ್ಬ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದ ನೋಡಿ, ಅವನು ಇವತ್ತು ಕೂಡ ಇದ್ದಾನೆ, ಬಟ್ ಇವತ್ತು ಕೂಡ ಟೀ ಕುಡಿತಾನೆ, ಸೊ ಆರಾಮಾಗಿದ್ದಾನೆ. ಸೊ ಹಾಗಾಗಿ ಇವತ್ತು ಸೆಕೆಂಡ್ ಸ್ಟೇಜ್ ಅಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಅವನು ನಮ್ಮ ಟೀ, ಅವನಿಗೆ ಹಣ ಜಾಸ್ತಿ ಇರ್ಲಿಲ್ಲ, ಬರೀ ಟೀ ಮತ್ತೆ ಸ್ಪುರಲವನ್ನು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಂಡಿದ್ದಾರೆ. ಸೊ DXN ಬ್ಲಾಕ್ ಟೀ ಕ್ಯಾನ್ ಸ್ಲೋ ಡೌನ್, ಯಾವ್ದನ್ನ ಸ್ಲೋ ಡೌನ್ ಮಾಡ್ತದೆ? ಸ್ಪ್ರೆಡ್ ದ ಪ್ರೋಸ್ಟೇಟ್ ಕ್ಯಾನ್ಸರ್. ತುಂಬಾ ಜನರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್, ಇದು ಸಹ ನಿಮ್ಗೆ ಏಜ್ ಆಗ್ತಾ ಇದ್ದಾಗೆ ಪ್ರೋಸ್ಟೇಟ್ ತುಂಬಾ ಗ್ರಂಥಿ ಬೆಳೀತದೆ. ಸೊ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ, ಅದನ್ನ ಸ್ಲೋ ಡೌನ್ ಮಾಡ್ತದೆ ಅಂತ ಹೇಳ್ತಾರೆ. ಅಂಡ್ DXN ಬ್ಲಾಕ್ ಟೀ ಹ್ಯಾಸ್ ಬೀನ್ ಲಿಂಕ್ಡ್ ಎವ್ರಿಥಿಂಗ್ ಫ್ರಮ್ ದ ಲೋವರ್ ರಿಸ್ಕ್ ಆಫ್ ಆಸ್ಟಿಯೋಪೊರೋಸಿಸ್. ನಾನು ಮೊನ್ನೆ ಮೂಳೆ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ, ಯಾವ ರೀತಿ ಮೂಳೆ ನಿಮ್ಗೆ ಸವದು ಬಿಟ್ಟು ಯಾವ ರೀತಿ ಹೋಲ್ಸ್ ಆಗ್ತದೆ. ಸೊ ಇದೆಲ್ಲ ಆಸ್ಟಿಯೋಪೊರೋಸಿಸ್ ಪ್ರಾಬ್ಲಮ್ ಆಗದಿದ್ದಾಗೆ ಅದನ್ನ ತಡೀತದೆ ಈ ಬ್ಲಾಕ್ ಟೀ ಅಂತ ಹೇಳ್ತಾರೆ, ಇದರಲ್ಲಿರುವ ಅಂಶಗಳಿಂದ. ಸೊ ಹಾಗಾಗಿ ಟು ಲೋವರ್ ಇನ್ಸಿಡೆನ್ಸ್ ಆಫ್ ಹೆಲಿಟೋಸಿಸ್, ಅಂದ್ರೆ ಬ್ಯಾಡ್ ಬ್ರೀತ್ ಅನ್ನ ಕೂಡ ಇದು ತಡೀತದೆ ಅಂತ. ಸೊ DXN ಬ್ಲಾಕ್ ಟೀ ಇಸ್ ಆನ್ ಆರ್ಥ್ರೆಟಿಕ್ ಸೂತರ್. ಎಷ್ಟೋ ಜನ ಆರ್ಥ್ರೆಟಿಕ್ ಪ್ರಾಬ್ಲಮ್ ಇದ್ದವರು ಸಹ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಆಗ್ತದೆ, ಬಟ್ ರೆಗ್ಯುಲರ್ ಯೂಸ್ ಮಾಡ್ಬೇಕು. ಸೊ ಇದನ್ನ ಯಾಕಂದ್ರೆ ಆರ್ಥ್ರೆಟಿಕ್ಸ್ ಅದು ಆಟೋ ಇಮ್ಯೂನ್ ಡಿಸೀಸ್. ಸೊ ಇದನ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಬೆನಿಫಿಟ್ ನಿಮ್ಗೆ ಜಾಸ್ತಿ ಸಿಗ್ತದೆ. ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್ ಆಫ್ ದುಂಡಿ ಯೂನಿವರ್ಸಿಟಿ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಅವ್ರು ಏನ್ ಹೇಳ್ತಾರೆ, ನೀವು ಸಕ್ಕರೆ ಮತ್ತೆ ಇದಕ್ಕೆ ಬೆಲ್ಲ ಹಾಕಬಾರ್ದು ಹೇಳ್ತಾರೆ. ಸಕ್ಕರೆ ಮತ್ತೆ ಬೆಲ್ಲ ಹಾಕದೆ ನೀವು ಇದನ್ನ ಯೂಸ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಏನು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ತದೆ ಅಂತ. ಡ್ರಿಂಕಿಂಗ್ ಬ್ಲಾಕ್ ಟೀ ಇಟ್ ಕಂಟ್ರೋಲ್ಸ್ ಡಯಾಬಿಟಿಸ್. ಅಲ್ಲೂ ನೀವು ಸಕ್ಕರೆ ಯೂಸ್ ಮಾಡದೆ ಬರೇ ಬ್ಲಾಕ್ ಟೀ ಅನ್ನ ಕುಡೀರಿ. ಬರೀ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಬರೇ ಬೇರೆ ಏನು ಹಾಕ್ಲಿಲ್ಲ, ಟೀ ಎಲೆಗಳನ್ನ ಮಾತ್ರ ಹಾಕಿ ಕುಡಿಯೋದ್ರಿಂದ ಈವನ್ ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತದಂತ. ಆಕ್ಟ್ ಆಸ್ ಅನ್ ಏನು ದ ಕಾನ್ಸ್ಟಿಟ್ಯೂಸ್ ಆಫ್ ದ DXN ಬ್ಲಾಕ್ ಟೀ ಹೇಗೆ ವರ್ಕ್ ಆಗ್ತದೆ? ಸೊ ಇನ್ಸುಲಿನ್ ಸಬ್ಸ್ಟಿಟ್ಯೂಟ್. ಇನ್ಸುಲಿನ್ ನಾವು ಉತ್ಪತ್ತಿ ಆಗ್ಬೇಕು, ಅಥವಾ ನಮ್ಗೆ ಇನ್ಸುಲಿನ್ ಇಲ್ಲ ಅಂದ್ರೆ ನಾವು ಹೊರಗಡೆ ಮಾತ್ರ ತಗೊಳ್ತೀವಿ, ಅದರ್ವೈಸ್ ಏನ್ ತಗೊಳ್ತಾ ಇದ್ದೀವಿ, ಇನ್ಸುಲಿನ್ನೇ ತಗೊಳ್ತೀವಿ. ಸೊ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಆಕ್ಟ್ ಆಸ್ ಅನ್ ಟು ಕಂಬ್ಯಾಟ್ ಟೈಪ್ 2 ಡಯಾಬಿಟೀಸ್, ದ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ದ ಡಿಸಾರ್ಡರ್. ಇವತ್ತು ನಿಮ್ಗೆ ಸಾಧಾರಣ ಮೊದಲು 5ರಲ್ಲಿ 1 ಅಂತ ಹೇಳಿದ್ರು, ಈಗ 4ರಲ್ಲಿ, ಈಗ 3ರಲ್ಲಿ ಒಬ್ರಿಗೆ ಬಂದಿದೆ ಅಂತ ನೋಡಿ. 3ರಲ್ಲಿ ಒಬ್ರಿಗೆ ಶುಗರ್ ಇಂಬ್ಯಾಲೆನ್ಸ್ ಇದೆ. ಸೊ ಅದನ್ನ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ಸೊ ಇನ್ಸುಲಿನ್ ಸಬ್ಸ್ಟಿಟ್ಯೂಟ್ ಆಗಿ ಇದು ವರ್ಕ್ ಆಗ್ತದೆ ಅಂತ ರಿಸರ್ಚ್ ಹೇಳೋದು, ಇದು ರಿಸರ್ಚ್. ಸೊ ಅದರಿಂದ ಟೀ ಇಸ್ ಬೆಸ್ಟ್ ಲೀವ್ಸ್. ಸೊ ಹಾರ್ಟಿಗೆ ನಂಬರ್ 1 ಅಂತ ಹೇಳ್ತಾರೆ. ಇವತ್ತು ನಮ್ಗೆ ಎಷ್ಟು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮ್ಗೆ ಫ್ಲೂಯೆಂಟ್ ಆಗಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು. ಸೊ ಆಗ್ಬೇಕಾದ್ರೆ ದಿಸ್ ಟೀ ಕುಡೀರಿ, ಹಾರ್ಟ್ಗೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ದ ಟೀ ಕನ್ಸಂಪ್ಷನ್ ಮೇ ಹೆಲ್ಪ್ ಹಾರ್ಟ್ ಡಿಸೀಸ್ ಪೇಷಂಟ್ ಕೂಡ. ಈಗ ಆಲ್ರೆಡಿ ಹಾರ್ಟ್ ಡಿಸೀಸ್ ಬಂದಿದೆ, ಅವರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅಂತ
ದ ಅಮೆರಿಕನ್ ಜರ್ನಲ್ ಹಾರ್ಟ್ ಅಸೋಸಿಯೇಷನ್ 2001 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಜರ್ನಲ್ ಆಫ್ ದ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ ಅಂದ್ರೆ ಇದು ಕುಡಿಯೋದ್ರಿಂದ ನಿಮ್ಗೆ ಹಾರ್ಟ್ ಡಿಸೀಸ್ ಅನ್ನ, ನೀವು ಹಾರ್ಟ್ ಡಿಸೀಸ್ ಪೇಷಂಟ್ ಇದ್ದವರು ಕೂಡ ಇದನ್ನ ಕುಡಿಬಹುದು ಅಂತ ಹೇಳ್ತಾರೆ. ಸ್ಟಡಿ ಫೈಂಡ್ಸ್ ದ ಡ್ರಿಂಕಿಂಗ್ ಹ್ಯಾವ್ ಲೋವರ್ ಬ್ಲಡ್ ಪ್ರೆಷರ್, ಈವನ್ BP ಇದ್ದವರಿಗೂ ಕೂಡ. ಸೊ ಇದನ್ನ ನೀವು ಯೂಸ್ ಮಾಡಬಹುದು. ಇನ್ನೊಂದು ಜರ್ನಲ್ ಇಂಟರ್ನ್ಯಾಷನಲ್ ಮೆಡಿಸಿನ್ ಅವರು 2003 ಅಲ್ಲಿ ಕೊಟ್ಟಿದ್ದಾರೆ. ಟೀ ಮೇ ಲೋವರ್ ಕೊಲೆಸ್ಟ್ರಾಲ್ ಅಂಡ್ ಪೊಟೆಂಟ್ ಅಗೇನ್ಸ್ಟ್ ಹಾರ್ಟ್ ಡಿಸೀಸ್, ಹಾರ್ಟ್ ಡಿಸೀಸ್ ಅನ್ನ ತಪ್ಪಿಸ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಜರ್ನಲ್ ಇದು ನ್ಯೂಟ್ರಿಷನ್ ಜರ್ನಲ್ 2003 ಅಲ್ಲಿ ಕೊಟ್ಟಿದ್ದಾರೆ. DXN ಬ್ಲಾಕ್ ಟೀ ನಿಮ್ಗೆ ಏನೇನು ವರ್ಕ್ ಆಗ್ತದೆ, ಸೇವ್ ಆರ್ಟ್ರೀಸ್, ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗ್ತದಲ್ಲ, ಅದು ಬ್ಲಾಕ್ ಆಗದಿದ್ದಾಗೆ. ಸೊ ಅಂದ್ರೆ ಈಗ ಬ್ಲಾಕ್ ಆದ್ರೆ ಗೊತ್ತಿದೆ ಹಾರ್ಟಿಗೆ ಪ್ರಾಬ್ಲಮ್, ಪುನಃ ಅದು ಬ್ಲಾಕ್ ಆಗದಿದ್ದ ಫ್ಲೂಯೆಂಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುವ ಹಾಗೆ ಮಾಡ್ತದೆ. ಈವನ್ ಲಿಪಿಡ್ ಮೇಲೆ ಸಹ ಕೊಲೆಸ್ಟ್ರಾಲ್ ಅಂಡ್ ಅದರ್ ಫ್ಯಾಟಿ ಮೆಟೀರಿಯಲ್ಸ್ so are transported around the bloodstream in the form of tiny fatty bodies known as ಇಲ್ಲಿ ಕೊಟ್ಟಿದ್ದಾರೆ ಲಿಪೋಪ್ರೋಟೀನ್. ಈ ಲಿಪೋಪ್ರೋಟೀನ್ಸ್ these are loose chemicals combination of ಏನಾಗ್ತದೆ ಫ್ಯಾಟ್ಸ್ ಅಂಡ್ ಪ್ರೋಟೀನ್. ಸೊ ಅದರಿಂದ DXN ನಿಮ್ಗೆ ಈವನ್ ಲಿಪಿಡ್ ಇದ್ರ ಮೇಲೂ ವರ್ಕ್ ಆಗಿ ಅದನ್ನು ಸಹ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಎಷ್ಟು ಬೇಕೋ ಅಷ್ಟೇ, ತುಂಬಾ ಜಾಸ್ತಿ ಆದ್ರೂ ಪ್ರಾಬ್ಲಮ್, ಕಮ್ಮಿ ಆದ್ರೂ ಪ್ರಾಬ್ಲಮ್. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೊ ಲಿಪೋ ಪ್ರೋಟೀನ್ ಅಲ್ಲಿ 2 ರೀತಿಯಲ್ಲಿ ಕೊಟ್ಟಿದ್ದಾರೆ, ಒನ್ LDL ಅಂಡ್ HDL. ಸೊ ಇದು LDL ಮೇಲೂ ವರ್ಕ್ ಆಗ್ತದೆ, HDL ವರ್ಕ್ ಆಗ್ತದೆ. ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್, ಲಾಟ್ಸ್ ಆಫ್ ಕೊಲೆಸ್ಟ್ರಾಲ್ ಅಂಡ್ ಎ ಲಿಟಲ್ ಪ್ರೋಟೀನ್. HDL ಅಲ್ಲಿ ಹೋದ್ರೆ ನಿಮ್ಗೆ ಹೈ ಡೆನ್ಸಿಟಿ ಲಿಪೋ, ಎ ಲಿಟಲ್ ಕೊಲೆಸ್ಟ್ರಾಲ್ ಅಂಡ್ ಲಾಟ್ ಆಫ್ ಪ್ರೋಟೀನ್. ಅಲ್ಲಿ ಲಿಟಲ್ ಪ್ರೋಟೀನ್, ಇಲ್ಲಿ ಲಾಟ್ ಆಫ್ ಪ್ರೋಟೀನ್. ಸೊ ಅವಾಗ ಅದು ಗುಡ್ ಆಗ್ತದೆ, ಇಲ್ಲಿ ನಿಮ್ಗೆ ಬ್ಯಾಡ್ ಆಗ್ತದೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಬೇಕು, ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡ್ಬೇಕಂದ್ರೆ ಅದಕ್ಕೆ ಇಮ್ಯುನಿಟಿ ಮಾತ್ರ ಸಾಧ್ಯ. ಆದ್ರೆ DXN ಪ್ರಾಡಕ್ಟ್, DXN ಟೀ ನಿಮ್ಮ ಇಮ್ಯುನಿಟಿ ಮೇಲೆ ವರ್ಕ್ ಆಗೋದ್ರಿಂದ ಇದು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡ್ತದೆ. ಈವನ್ ಆರ್ಟ್ರೀಸ್ ಬ್ಲಾಕ್ ಆಗೋದ್ರಿಂದ ನಾನು ಹೇಳಿದೆ, ಎಷ್ಟು ಕಡೆ ಇವತ್ತು ಆರ್ಟ್ರೀಸ್ ಗೊತ್ತೇ ಆಗೋದಿಲ್ಲ, 80-90 ಗೊತ್ತಾಗೋದಿಲ್ಲ. 99 ನಿನ್ನೆ ಚೆನ್ನಾಗಿದ್ರು, ಆಟ ಆಡ್ತಿದ್ರು, ಕುಣಿತಾ ಇದ್ರು ಅಂತ. ನಮ್ಮಲ್ಲಿ ಒಬ್ಬರದು ಗಣಪತಿ ಆಚಾರ್ಯ ಇದ್ರು, ಆರಾಮ ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಬಿದ್ದುಬಿಟ್ಟು ಕಟ್ ಅಂತ ಹೋಗ್ಬಿಟ್ಟಿದ್ದಾರೆ. ನೋಡಿದ್ರೆ ಅವ್ರಿಗೆ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ, ಗೊತ್ತೇ ಇಲ್ಲ. ಸೊ ಇದೆಲ್ಲ ಕೇಸಸ್ ಆಗ್ತದೆ. ಬರೀ ನಮ್ಮ ಟೀ ಒಂದು 10 ರೂಪಾಯಿ ಟೀ ಕುಡಿಯೋದ್ರಿಂದ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ಏನ್ ಬೇಕು? ಸೊ ಹಾಗಾಗಿ ಆ ರೀತಿಯಲ್ಲಿ ರೆಗ್ಯುಲರ್ ಟೀ ಕನ್ಸಂಪ್ಷನ್ ಮೇ ರೆಡ್ಯೂಸ್ ದ ರಿಸ್ಕ್ ಆಫ್ ಏನು ಹೈಪರ್ ಟೆನ್ಷನ್. ಎಷ್ಟೋ ಜನಕ್ಕೆ ಹೈಪರ್ ಟೆನ್ಷನ್ ಇದೆ, ಮಾತಾಡಿದ್ರೆ ಸಿಟ್ಟು ಬರುವಂತದ್ದು. ಸೊ ಈಗ 2004 ಅಲ್ಲಿ ನೋಡಿ, ಇದನ್ನ ಯೂನಿವರ್ಸಿಟಿ ಅವರು, ನ್ಯಾಷನಲ್ ಚಂಗ್ ಕುಂಗ್ ಯೂನಿವರ್ಸಿಟಿ ಅವರು ಸ್ಟಡಿ ಮಾಡಿದಾಗ ಇದು ಹೈಪರ್ ಟೆನ್ಷನ್ ಸಹ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಕೆಲವರಿಗೆ ಮಿಲ್ಕ್ ಎಲಿಮಿನೇಟ್ಸ್ ದ ಕಾರ್ಡಿಯೋವಾಸ್ಕುಲರ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಟೀ. ಆದಷ್ಟು ನಾವು ಮಿಲ್ಕ್ ಅನ್ನ ಎಲಿಮಿನೇಟ್ ಮಾಡಿ ಅಂತ ಹೇಳ್ತಾರೆ. ಆಗ ನಾವೊಂದು ವಿಡಿಯೋ ತೋರಿಸಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಮಿಲ್ಕ್ ಹಾಕಿ ಟೀ ಕುಡಿದ್ರೆ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ, ಬಾಡಿಯಲ್ಲಿ ಅಸಿಡಿಟಿ ಲೆವೆಲ್ ಹೇಗೆ ಜಾಸ್ತಿ ಆಗ್ತದೆ ಅಂತ. ಸೊ ಆದಷ್ಟು ನೀವು ಮಿಲ್ಕ್ ಅನ್ನ ಬಿಟ್ಟು ಬರೇ ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ನಿಮ್ಗೆ ಇದರ ಬೆನಿಫಿಟ್ ಅನ್ನ ನೀವು ಜಾಸ್ತಿ ತಗೋಬಹುದು. ರಿಸರ್ಚರ್ಸ್ ವಾರ್ನ್ ಮಾಡಿದ್ದಾರೆ ಅಂತ, ಎಷ್ಟೋ ರಿಸರ್ಚರ್ಸ್ ವಾರ್ನ್ ಮಾಡಿದ್ದಾರೆ. ಸೊ ಇಲ್ಲಿ ರಿಸರ್ಚ್ ಪಬ್ಲಿಷ್ಡ್ ಆನ್ಲೈನ್ in the European Heart Journal has found that the protective effect that tea has the cardiovascular system ಮೇಲೆ ವರ್ಕ್ ಆಗ್ತದೆ ಅಂತ ಹಾಕಿದೆ. ಸೊ ಹಾಗಾಗಿ is totally wiped out by adding. ನೋಡಿ ಇದು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಮಿಲ್ಕ್ ಅನ್ನ ನೀವು ಆಡ್ ಮಾಡದೆ ನೀವು ತಗೋಬೇಕು. ಸೈನ್ಸ್ ಡೈಲಿ ಹೇಳಿದ್ದಾರೆ, ನಾವು ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಹಾರ್ಟ್ಗೆ ತೊಂದರೆ ಅಂತ ಹೇಳ್ತಾರೆ. ಸೊ ಇದನ್ನ ಟೋಟಲಿ ನೀವು ವೈಪ್ ಔಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ DXN ಬ್ಲಾಕ್ ಟೀ, ದ ಟೀ ಲೀವ್ಸ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದ ಮೋರ್ ದನ್, ಇದು ಸಹ ಇಂಪಾರ್ಟೆಂಟ್. ಸುಮ್ನೆ ಬೇರೆ ಬೇರೆ ಕಂಪನಿಗಳು ಟೀ ಮಾಡ್ತಾರೆ, ಆದ್ರೆ ಈ ತರ ಕಲೆಕ್ಟ್ ಮಾಡ್ತಾರ ನೋಡಿ. ಇದು ಮೋರ್ ದನ್ 25 ಗಾರ್ಡನ್ಸ್. ಯಾಕಂದ್ರೆ ಇದು ಅಸ್ಸಾಂ ಟೀ ಇದೆ, ಇದರಲ್ಲಿ ಉದಕಮಂಡಲ ಟೀ ಸಹ ಇದೆ ನೋಡಿ, ಇದರಲ್ಲಿ ಸೌತ್ ಇದೆ, ನಾರ್ತ್ ಇದೆ, ಎರಡನ್ನು ಮಿಕ್ಸ್ ಮಾಡಿದ್ದಾರೆ. ಮೋರ್ ದನ್ 25 ಗಾರ್ಡನ್ ಫ್ರಮ್ ದ ಡಿಫರೆಂಟ್ ಪ್ಲೇಸಸ್. ಅದರಿಂದ ನಿಮ್ಗೆ ಡಿಫರೆಂಟ್ ನಿಮ್ಗೆ ಆ ಕ್ವಾಲಿಟಿ ಸಿಗ್ತದೆ. ದ ಟೀ ಇಸ್ ಎ ಸ್ಪಿರಿಟ್ ಆಫ್ ದ ವರ್ಲ್ಡ್. ವೆನ್ ಇಟ್ ಎಂಟರ್ಸ್ ಯುವರ್ ಬಾಡಿ ಆಸ್ ದ ಡ್ರಿಂಕ್, ಯು ವಿಲ್ ಬಿ ಫಿಲ್ಡ್ ವಿತ್ ವಾಟ್? ಸಿ ನೋಡಿ, ನ್ಯೂಟ್ರಿಷನ್ ಆಫ್ ಸನ್ಶೈನ್, ನ್ಯೂಟ್ರಿಷನ್ ಆಫ್ ಸನ್ಶೈನ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಟೀ ಹೊರಗಡೆ ಬೆಳೀತದೆ, ಸನ್ಶೈನ್ ಇರ್ತದೆ ಅದ್ರಲ್ಲಿ. ದ ಬ್ರೈಟ್ ಮೂನ್ ಅಂಡ್ ದ ಲ್ಯಾಂಡ್, ಹೊರಗಡೆ ನಿಮ್ಗೆ ರಾತ್ರಿ ಬ್ರೈಟ್ ಮೂನ್ ಅನ್ನ ಆ ಎಲೆ ನೋಡಿರ್ತದೆ,
ಅಂಡ್ ಹಗಲಲ್ಲಿ ಈ ಪ್ರಕೃತಿಯ ಭೂಮಿಯನ್ನ ನೋಡಿರ್ತದೆ. ಅಂಡ್ ದ ವಂಡರ್ ಆಫ್ ದ ಯೂನಿವರ್ಸ್, ವಂಡರ್ ಆಫ್ ದ ಯೂನಿವರ್ಸ್ ಅಂತ ಯಾರು ಹೇಳ್ತಾರೆ? ದ ವ್ಯಾಂಗ್ಲಿಂಗ್ ಚೈನೀಸ್ ಟೀ ಕಲ್ಚರ್. ಅವ್ರು ಹೇಳ್ತಾರೆ ಟೀ ಇಸ್ ಎ ವಂಡರ್, ಇದು ಕುಡಿಯೋದ್ರಿಂದ ನಿಮ್ಗೆ ಏನು ಪ್ರಕೃತಿಯಲ್ಲಿ ಇದೆ ಅದೆಲ್ಲ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ. ರಿಯಲಿ ವಂಡರ್ಫುಲ್ ಒಂದು ಕೋಟ್ ಅಂತ ಹೇಳ್ಬಹುದು. ಸೊ ಅದರಿಂದ ನಿಮ್ಗೆ ಟೀ ಅಲ್ಲಿ ಈಗ ನೀವೀಗ ನೋಡ್ತಾ ಇರೋದು MBA ಟೀ ಮಾರ್ಬಿಟ್ಟು ಏನಾಗಿದ್ದಾರೆ ನೋಡಿ, ಬಿಲಿಯನರ್ ಚಾಯ್ ವಾಲಾ. ಇವನ್ ಯಾರು ಗೊತ್ತುಂಟಾ ನಿಮ್ಗೆ? ಯಾರಾದ್ರೂ ಹೇಳ್ಬಹುದಾ? ಎನಿಬಡಿ ನೋಸ್ ಹಿಮ್? ನೀವು ಇದನ್ನೆಲ್ಲ ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, 1 ಟೀ 2 ಟೀ 100 ಟೀ 1000 ಟೀ ಅವ್ನು ಹೇಳ್ತಾನೆ, 1,00,000 ಟೀ ತಗೊಳ್ಳೋರು ಇದ್ದಾರೆ. ನಾವು ಟೀಯನ್ನ ಮಾರೋದಿಲ್ಲ, ಟೀ ಬಗ್ಗೆ ಮಾತಾಡೋದಿಲ್ಲ. ಅವನಿಗೆ MBA ಆಗಿ ನೋಡಿ ಟೀ ಮಾರಿ ಬಿಲಿಯನರ್ ಆಗ್ಬಿಟ್ಟ. ಸೊ ಸ್ವಲ್ಪ ನಾವು ಥಿಂಕ್ ಮಾಡ್ಬೇಕಲ್ಲ. ನಮ್ಗೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಕೊಟ್ಟಿದೆ, ದಿನಕ್ಕೆ 10 ಟೀ 20 ಟೀ 30 ಟೀ 50 ಟೀ 100 ಟೀ ನೀವು ಜಬರ್ದಸ್ತ್ ಜನರಿಗೆ ಕೊಡ್ಬೇಕು. ನಿಮ್ಮ ಹತ್ರ ಇಂಥ ಒಂದು ಟೀ, ನಾನು ಎಷ್ಟು ಹೇಳಿದೆ ಟೀ ಬಗ್ಗೆ, ಎಷ್ಟು ನೀವು ಮಾರ್ಬೋದು. ಸೊ ಇವನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೋಡಿ, ಮರ್ಸಿಡೀಸ್ ಬೆಂಜ್ 1 ಕೋಟಿ ರೂಪಾಯಿ ಗಾಡಿ, ಅವನ ಹೆಂಡತಿ ಜೊತೆಗೆ ಅವನ ಮಗನ ಜೊತೆಗಿದ್ದಾನವ. ಅವನು ಬೆಳಗಿಂದ ಸಂಜೆವರೆಗೆ ಟೀ ಸೇಲ್ ಮಾಡ್ತಾನೆ. ಸೊ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಟೀ ಇಂದ ಎಷ್ಟು ಮಾರ್ಬೋದು, ಎಷ್ಟು ಲಾಭ ಮಾಡ್ಬೋದು ಅಂತ. ಸೊ ಆದ್ರಿಂದ ನಾನು ಹೇಳುದು, ನೀವು ಈ ಟೀ ಬಿಸ್ನೆಸ್ ಅಲ್ಲಿ ಇದ್ರಿ, ನೀವು ಕೂಡ ಕೋಟ್ಯಾಧಿಪತಿ ಆಗ್ಬಹುದು. ಟೀಯನ್ನ ಜನರಿಗೆ ಪಬ್ಲಿಸಿಟಿ ಮಾಡಿ. ಸೊ ಇದರಲ್ಲಿ ಪ್ರಾಫಿಟ್, ಇದು ಹಳೆ ಸ್ಲೈಡ್ ನನ್ಗೆ ಕರೆಕ್ಟ್ ಗೊತ್ತಿಲ್ಲ, 1 ಟೀ ಮಾರಿದ್ರೆ 90 ರೂಪಾಯಿ ಸಿಗ್ತದಂತೆ. 1 ಟೀ 375 470 ಕಾಣ್ತದೆ, 90-95 ರೂಪಾಯಿ ನಿಮ್ಗೆ ಸಿಗ್ತದೆ. ಸೊ ಜಸ್ಟ್ ನೀವು 100 ಟೀ ಹೋಯ್ತು ಅಂತ ಹೇಳಿದ್ರೆ ತಿಂಗಳಿಗೆ 9,000 ರೂಪಾಯಿ ಸಿಕ್ತು. ಇದು ಈಗ ಬಾಟಲ್ ಚೇಂಜ್ ಆಗಿದೆ ನಿಮ್ಗೆ. ಈಗ ಈ ಬಾಟಲ್ ಬಂದಿದೆ, ಮೊದಲು ಈ ತರ ಬಾಟಲ್ ಬರ್ತಾ ಇತ್ತು, ಈಗ ಬಾಟಲ್ ಸ್ವಲ್ಪ ನಿಮ್ಗೆ ಅಟ್ರಾಕ್ಟ್ ಮಾಡಿದ್ದಾರೆ. ಇದು ಹಿಂದಿನ ಬಾಟಲ್. ಸೊ 100 ಟೀ ಹೋಯ್ತು ಅಂದ್ರೆ ತಿಂಗಳಿಗೆ 9,000 ರೂಪಾಯಿ ಆಯ್ತು. ನೀವೇನಾದ್ರೂ ಸ್ಟಾರ್ ಏಜೆಂಟ್ ಆಗಿದ್ರೆ ನಿಮ್ಗೆ 195 SV ಇದೆ, 100ಕ್ಕೆ 19,500 SV. ಅದರಲ್ಲಿ ನಿಮ್ಗೆ ಕಂಪನಿಯಿಂದ 4,875 ಬೋನಸ್ ಬಂತು. ಯಾರಿಗುಂಟು ಯಾರಿಗಿಲ್ಲ. ಯು ಕ್ಯಾನ್ ಅರ್ನ್ ಒಂದು 14,000 15,000 ಬರೀ ಟೀಯಲ್ಲಿ. 100 ಟೀ ದಿನಕ್ಕೆ 3 ಟೀ ಟಾರ್ಗೆಟ್ ಇಟ್ರೆ ತಿಂಗಳಿಗೆ 15,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಒಂದ್ಸಲ ಹೋಗಿ ಸ್ಟಾಕ್ ಮಾರ್ಕೆಟ್ ನಾವು ಗುರುತ ಮಾಡಿ 10 ತಗೊಂಡು ಇಟ್ಕೊಳ್ಳಿ, 20 ತಗೊಂಡು ಇಟ್ಕೊಳ್ಳಿ, 30 ತಗೊಂಡು ಇಟ್ಕೊಳ್ಳಿ. ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗ್ಯಾರಂಟಿ ಕೊಡಿ ಅಲ್ಲ. ನೀವು ಹೋಗ್ಬೇಕಾದ್ರೆ ಒಂದು ಫ್ಲಾಸ್ಕ್, ಬಿಹಾರೀಸ್ ಎಲ್ಲ ಒಂದ್ ಫ್ಲಾಸ್ಕ್ ಇಟ್ಕೊಂಡೇ ಹೋಗ್ತಾರ. ಅವ್ರು ಫ್ಲಾಸ್ಕ್ ಇಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದ್ ಸಣ್ಣ ಕಪ್ಪಲ್ಲಿ ಟೇಸ್ಟ್ ಮಾಡ್ತಾರೆ, ಟೀ ಮಾರ್ಬಿಡ್ತಾರೆ, ಕೊಡ್ತಾರೆ. ಸೊ ನಾವು ಫಸ್ಟ್ ಪೊಸಿಷನ್, ನಾವೆಲ್ಲ ಬಿಸ್ನೆಸ್ ಮ್ಯಾನ್. ಅಫ್ಕೋರ್ಸ್ ಫಸ್ಟಿಗೆ ನಾವು ಟೀಯನ್ನು ಅವರಿಗೆ ಟೇಸ್ಟ್ ಮಾಡ್ಬೇಕಲ್ಲ, ದೆನ್ ಓನ್ಲಿ ಅವ್ರ ಬಿಸ್ನೆಸ್ ಬರ್ಬೋದು. ಟೇಸ್ಟೇ ಮಾಡಲಿಲ್ಲ ಹೇಗೆ ಬರ್ತದೆ? ಸೊ ಯು ಕ್ಯಾನ್ ಮೇಕ್ ಇಟ್. ಬೇಕಾದಷ್ಟು ನೀವು ಮಾಡ್ಲಿಕ್ಕೆ ಸಾಧ್ಯ ಉಂಟು ಇದರಲ್ಲಿ. ಸೊ ಇದರಿಂದ ನೀವು ಫಾರಿನ್ ಟ್ರಿಪ್ಪಿಗೆ ಹೋಗ್ಬೋದು ನೀವು, ಅಥವಾ ಈಗ ಬೇರೆ ಈಗ ಕಾಶ್ಮೀರಿ ಟ್ರಿಪ್ ಇದೆ, ಅಥವಾ ರಷ್ಯಾ ಟ್ರಿಪ್ ಇದೆ. ಸೊ ಜಸ್ಟ್ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ನಿಮ್ಗೆ ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ pH ಬ್ಯಾಲೆನ್ಸ್ಗಳು. DXN ಟೀ ಇದೆ 100% ಆಲ್ಕಲೈನ್. ನೋಡಿ, 100% ಆಲ್ಕಲೈನ್. ನೀವು ಅದು ಪೇಪರ್ ಇದೆ, ಲಿಟ್ಮಸ್ ಪೇಪರ್ ಅಂತ ಸಿಗ್ತದೆ. ಲಿಟ್ಮಸ್ ಪೇಪರ್ ಟೀ ಮಾಡಿಬಿಟ್ಟು ಲಿಟ್ಮಸ್ ಪೇಪರ್ ಹಾಕಿ ನೋಡಿ, ಬೇಕಾದ್ರೆ pH ಇಲ್ಲಿದೆ ಗೊತ್ತಾಗ್ತದೆ ನಿಮ್ಗೆ. ಪ್ಯೂರ್ ವಾಟರ್ ಇದೆ, ಮಿಲ್ಕ್ ಇದೆ, ಬ್ಲಾಕ್ ಕಾಫಿ ಇದೆ, ಬ್ಲಾಕ್ ಟೀ ಇದೆ, ಎಲ್ಲ ಕೊಟ್ಟಿದ್ದಾರೆ. ನೋಡಿ ಎಷ್ಟು pH ಇರ್ತದೆ ಅಂತ. ನೀವು ಅದನ್ನ ಚೆಕ್ ಮಾಡಿ ನೋಡ್ಬೋದು. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಅದರಲ್ಲಿ pH ಲೆವೆಲ್ 5 ಬಂದಿರ್ತದೆ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಲ್ಲಿ ನೀವು ಇದನ್ನ ಮಾರ್ಕೆಟ್ ಮಾಡ್ಬೋದು ಅಂತ ಒಂದು ಪ್ಯೂರ್ ಇದೆ ನೋಡಿ. ಪ್ಯೂರ್ ಅಂಡ್ ನಂಬರ್ 1 ಪ್ರಾಡಕ್ಟ್. ಇದನ್ನ ನೀವು ಮಾರ್ಕೆಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ರಿಷಿ ಗ್ಯಾನೋ ಟೀ, पेट की गैस है ना, गैस, पेट की गैस हमेशा के लिए अब समाप्त. ಅವನು ಹೇಳ್ತಾನೆ, ಇವನು ಸಹ DXN ಡಿಸ್ಟ್ರಿಬ್ಯೂಟರ್, ಇವನು ಸಹ ವಿಡಿಯೋ ಬೇಕಾದಷ್ಟು ಬರ್ತದೆ. ಅವನು ಹೇಳ್ತಾನೆ, ಏನೋ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ, ಫೇಟ್ ಸಪಾ ಅಂತ ಹೇಳಿ. ಸೊ ಇದು ನಿಮ್ಮ ಕರೆಕ್ಟ್ ಆಗಿ ಸಫಾ ಮಾಡ್ತದೆ, ಕರೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಈ ಮೇಡಮ್ ಹೇಳ್ತಾರೆ, ರಿಷಿ ಗ್ಯಾನೋ ಟೀ ಬನಾನೆ ಕಾ ಸಹಿ ತರೀಕಾ. ಯಾವ ರೀತಿ? ಬರೀ ನೀರನ್ನ ಕುದಿಸ್ಬಿಡಿ, ಕುದಿಯುವ ನೀರಿಗೆ ಜಸ್ಟ್ ಪೌಡರ್ ಹಾಕಿ ಸ್ಟವ್ ಆಫ್ ಮಾಡ್ಬಿಡಿ, ಟೀ ರೆಡಿ ಆಗ್ತದೆ ಅಂತ ಈ ಮೇಡಮ್ ಹೇಳ್ಕೊಡ್ತಾರೆ. ಅಂದ್ರೆ ನಿಮ್ಗೆ ಹೇಳ್ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಡೈಲಿ ನೀವು ಮಾರ್ನಿಂಗ್ ಸೆಷನ್, ಈಗ ಸೀರಿಯಸ್ ಆಗಿ ಯಾರಿಗಾದ್ರೂ ಹೆಲ್ತ್ ಕಾನ್ಶಿಯಸ್ ಇದ್ರೆ ನೀವು 8 ಗ್ಲಾಸ್ ದಿನಕ್ಕೆ, ಈ 8 ಗ್ಲಾಸ್ ಅನ್ನ ಕುಡಿದು ನೋಡಿ 1 ತಿಂಗಳು ಏನಾಗ್ತದೆ ಅಂತ ನನಗೆ ಮತ್ತೆ ಕಾಲ್ ಮಾಡಿ. ಡೈಲಿ ಮಾರ್ನಿಂಗ್ ಸೆಷನ್ 4 glasses ಆಫ್ DXN ಗ್ಯಾನೋ ಟೀ, ಅಂಡ್ ಆಫ್ಟರ್ನೂನ್ ಸೆಷನ್ 4 ಗ್ಲಾಸ್,
ಆಮೇಲೆ ಈವ್ನಿಂಗ್ ಸೆಷನ್ ಪುನಃ ನಿಮ್ಗೆ 4 ಗ್ಲಾಸ್ ತಗೊಂಡ್ಬಿಟ್ರೆ ನೀವು ಎಷ್ಟು ಯಾವ ರೀತಿ ಇರ್ಬೋದು. ಸೊ ಹಾಗಾಗಿ ಇದನ್ನ ನೀವು ಮಾಡೋ ವಿಧಾನನು ವಾಟರ್ ಅಂಡ್ 2 ಸ್ಪೂನ್ 1 ಲೀಟರ್ಗೆ ನೀವು 2 ಲೀಟರ್ಗೆ 2 ಸ್ಪೂನ್ ಹೇಳಿದ್ದಾರೆ. ಜಸ್ಟ್ ನೀವು ಹಾಕಿಬಿಟ್ರೆ ಇದು ಟೀ ರೆಡಿ ಆಗ್ತದೆ. ಇದರ ನೀರನ್ನ ಕುಡಿತಾ 1 ತಿಂಗಳು ಕುಡಿದು ನೋಡಿ, ಮಿರಾಕಲ್ ಹ್ಯಾಪನ್ ಆಗ್ತದೆ. ಮಿರಾಕಲ್ ಅಷ್ಟು ವರ್ಕ್ ಆಗ್ತದೆ. ಸೊ ಇದನ್ನ ನೀವು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ. ಇವಳು ಏನೋ 7 kg ಲಾಸ್ ಮಾಡ್ಕೊಂಡ್ಲಂತೆ ನೋಡಿ. ಇಸ್ ಚಾಯ್ ಕೆ ಫಾಯ್ದೆ ಸುನ್ಕರ್ ಆಪ್ ಹೈರಾನ್ ಹೋಗಿ ಜಾಯಂಗೆ. ಇವಳು ಇಷ್ಟು ಕುಡಿದು ಅವಳಿಗೆ 7 kg ವೆಯ್ಟ್ ಅನ್ನ ಬರೀ ಟೀ ಅಲ್ಲೇ ಅವಳು ಕಳ್ಕೊಂಡ್ಲಂತೆ. ವೆಯ್ಟ್ ನ ನಿಮ್ಗೆ ಇದು ಲೂಸ್ ಮಾಡ್ಲಿಕ್ಕೆ ಇದು ನಂಬರ್ 1 ಅಂತ ಹೇಳ್ತಾರೆ. ಸೊ ಈವನ್ ಇಲ್ಲಿ ನೋಡಿ 2 liters ಆಫ್ DXN ಟೀ ಡೈಲಿ 30 days ಕುಡಿದಾಗ ಸ್ಕಿನ್ ಯಾವ ರೀತಿ ಚೇಂಜ್ ಆಗ್ತದೆ ಗೊತ್ತುಂಟ ನಿಮ್ಗೆ. ಬಿಫೋರ್ ಅಂಡ್ ಆಫ್ಟರ್ 2-3 weeks ಅಂತ ಯಾವ ರೀತಿ ನಿಮ್ಗೆ ಶೈನಿಂಗ್ ಸ್ಕಿನ್ ನೋಡಿ. ಜಸ್ಟ್ 30 days. ಯಾಕಂದ್ರೆ ನಾನು ಸ್ಟಾರ್ಟಿಗೆ ಹೇಳಿದೆ, ಇದು ಡಿಟಾಕ್ಸಿಫಿಕೇಶನ್ ಮಾಡ್ತದೆ, ಬಾಡಿಯನ್ನು ಕ್ಲೀನ್ ಮಾಡ್ತದೆ, ಬಾಡಿಯಲ್ಲಿ ಇಲ್ದಿದ್ದೆಲ್ಲ ತೆಗೆದು ಹೊರಗೆ ಹಾಕ್ತದೆ. 2ನೇ ವಾರ 4ನೇ ವಾರಕ್ಕೆ ನೋಡಿ ಅವಳ ಮುಖ ಯಾವ ರೀತಿ ಚೇಂಜ್ ಆಯ್ತು ನೋಡಿ, ಯಾವ ರೀತಿ ಕಲರ್ ಬಂದಿದೆ. ನೀವು ಎಷ್ಟು ಖರ್ಚು ಮಾಡಿದ್ರೆ? ಒಂದು 475 ಖರ್ಚು ಮಾಡಿದ್ರಿ. ದಟ್ಸ್ ಆಲ್ ಅಲ್ಲ. ನೀವು ಇದನ್ನ ಟ್ರೈ ಮಾಡಿ ನೋಡಿ ಯಾವ ರೀತಿ ವರ್ಕ್ ಆಗ್ತದಂತ. ಸೊ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಸೊ ಬರೀ ಟೀ ಅಲ್ಲಿ ಅವಳು ಹೇಳ್ತಾರೆ, ನೀವು DXN ಪ್ರಾಡಕ್ಟ್ ಅಲ್ಲಿ ನೀವು 100% ನಿಮ್ಮ ಲೈಫ್ ನ ಚೇಂಜ್ ಮಾಡಬಹುದು. ಮೈ ಹೋಮ್ ಮೈ ಶಾಪ್ ಅನ್ನ ಓಪನ್ ಮಾಡಿ, ಆವಾಗ ನೋಡಿ ನಿಮ್ಗೆ ಯಾವ ರೀತಿ ನಿಮ್ಮ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತದಂತ. ಲಾಸ್ಟ್ ಬಟ್ ಇದನ್ನ ಕಿಂಗ್ ಆಫ್ ಹರ್ಬ್ ಇದ್ರಲ್ಲಿ ಇರುವುದರಿಂದ ನೀವು ಯಾರಿಗೆ ಬೇಕಾದ್ರೂ ಇದನ್ನ ಕನ್ವಿನ್ಸ್ ಮಾಡ್ಬೋದಂತ. ಯಾಕಂದ್ರೆ ಇದರಲ್ಲಿ ಕಿಂಗ್ ಆಫ್ ಹರ್ಬ್ ಗ್ಯಾನೋಡರ್ಮ ಇದೆ. ಸೊ ಸ್ವಾಸ್ಥ್ಯ ಭರ್ಪೂರ್ स्वास्थ्य का खजाना, स्वास्थ्य का खजाना DXN ಟೀ ಪೀನೆ ಹೇ ರೋಜಾನಾ. ಅದೊಂದು ಕೋಟ್ ಮಾಡಿದರೆ ರಿಷಿ ಗ್ಯಾನೋ ಟೀ ದಿನ ಕುಡಿಯುವುದರಿಂದ ನಿಮ್ಗೆ ಆರೋಗ್ಯದಲ್ಲಿ ನೀವು ಕ್ರಾಂತಿ ಮಾಡ್ಬೋದು. ನೀವು ಮಾತ್ರ ಅಲ್ಲ, ಬೇಕಾದಷ್ಟು ಜನ ಕ್ರಾಂತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು 30 days ಮನಿ ಬ್ಯಾಕ್ ಗ್ಯಾರಂಟಿ. ನೀವು ಇದನ್ನ ಕೊಟ್ಟು ಯಾರಾದ್ರೂ ನಿಮ್ಗೆ ಇದು ವಾಪಸ್ ಕೊಟ್ರೆ ನನಗೆ ಕೊಡ್ಬೋದು, ನೀವೇ ಕೊಡಿ ಅವರಿಗೆ. ಬಟ್ ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳದಾಗೆ ಅವ್ರು ತಗೋಬೇಕು ಮಾತ್ರ. 3 liters ಡೈಲಿ ತಗೊಂಡು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ನಾನು ಇಲ್ಲಿಂದ ಫ್ರೀ ಆಗಿ ಕಳಿಸ್ಬಿಡ್ತೇನೆ, ಫ್ರೀ. ಸೊ ಹಾಗಾಗಿ ಅದನ್ನ 30 days ಮನಿ ಬ್ಯಾಕ್ ಗ್ಯಾರಂಟಿ ಪ್ರಾಡಕ್ಟ್ ಇದೆ. ಇದನ್ನ ಇಟ್ಕೊಂಡು ನೀವು ಇನ್ನೂ ನೋಡಿ 68 ಜನ ನಾನು ಕಂಟಿನ್ಯೂಯಸ್ ಆಗಿ ನೋಡೋಣ. ಈಗ ಒಂದು 20 ದಿನದಿಂದ ಬರೀ ಪ್ರಾಡಕ್ಟ್ ಟ್ರೈನಿಂಗ್ ಮಾಡ್ತೀನಿ, ಅದಕ್ಕೂ ಜನ ಸೇರಿಸುವುದಿಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕಿಂತ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಾವು ಡೈಲಿ ನಿಮ್ಗೆ ಕೊಡ್ತಾ ಇದೀವಿ. ಆದ್ರೂ ನಿಮ್ಮ ಮೈಂಡ್ ಓಪನ್ ಆಗೋದಿಲ್ಲ, ಜನರನ್ನ ತಂದು ಇದಕ್ಕೆ ಕೂರ್ಸೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಗ್ ಗೊತ್ತಾಗ್ತದೆ? ಈಗ ನೀವೆಲ್ಲ ಮಾಸ್ಟರ್ ಆಗಿರ್ತೀರಿ, ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಒಂದು ಫೋನ್ ಮಾಡಿ ಇದು ಲಿಂಕ್ ಕಳಿಸಿ ಇದಕ್ಕೆ ನೀವು ಜಾಯಿನ್ ಮಾಡ್ಬೋದಲ್ಲ. ಇಷ್ಟು ಇನ್ಫಾರ್ಮೇಶನ್ ಈಗ ನೀವು ಹೇಳಿಕ್ ಆಗ್ತದೆ ಅವರಿಗೆ? ನೀವ್ ಎಷ್ಟು ಹೇಳ್ಬೋದು ಇದನ್ನ? ಜನ ಏನೋ ಆಗ್ಲೂ ನೋಡಿದ್ರೆ ಮಾತ್ರ ನಂಬ್ತಾರೆ, ಇಲ್ಲಾಂದ್ರೆ ನಂಬುದಿಲ್ಲ. ಅವ್ರು ನೀವು ಹೇಳಿದ್ರೆ ನಂಬುದಿಲ್ಲ, ಅವ್ರು ನೋಡ್ಬೇಕು, ಅವಾಗ ಇದು ಕರೆಕ್ಟ್ ಅಂತ ನಂಬ್ತಾರೆ. ಅದರಿಂದ ಇದು 30 days ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಸೊ ಅದರಿಂದ DXN ಟೀ ದ ಬೆಸ್ಟ್ ಟೀ. ಇದನ್ನ ನೀವು ಎಷ್ಟು ಬೇಕಾದ್ರೂ ಕಪ್ಪನ್ನ ಕುಡಿಬಹುದು. ಇಲ್ಲಿ ಹಾಕಿದ್ದಾರೆ, ಸುತ್ತಲೂ ಹಾಕಿದ್ದಾರೆ ನೋಡಿ. 1 ಕಪ್ 2 ಕಪ್ 3 ಕಪ್ 10 ಕಪ್ 20 ಕಪ್ 3 ಲೀಟರ್ 3 liters ಅನ್ನ ಡೈಲಿ ಕುಡಿರಿ, ಆರೋಗ್ಯವಾಗಿರಿ ಅಂತ ನಾನು ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ, ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವೀಗ ನನಗೆ ಕೇಳ್ಬೋದು. ನಾನು ಅನ್ಮ್ಯೂಟ್ ಮಾಡ್ತೀನಿ. ಸೊ ನೀವು ನನಗೆ ಕೇಳ್ಬೋದು. 1 minute. ಓಕೆ, ಈಗ ನೀವು ಮಾತಾಡ್ಬೋದು ನನ್ನ ಜೊತೆಗೆ. ಸೊ ಇಲ್ಲಿಗೆ ನಾನು ಟೀ ಇದನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಟೀ ಟೆಸ್ಟಿಮೋನಿಯಲ್ ಇದ್ರೆ ಹೇಳ್ಬೋದು. ಏನಾದ್ರೂ ಟೆಸ್ಟಿಮೋನಿಯಲ್ ಇದ್ರೆ 1-2 ಟೆಸ್ಟಿಮೋನಿಯಲ್ ಫಸ್ಟ್ ಚಾನ್ಸ್ ಕೊಡಿದ್ರೆ ಟೆಸ್ಟಿಮೋನಿಯಲ್. ಸೊ ಹೇಳ್ಬೋದು. ನೀವು ಈಗ ಕೊಟ್ಟಿದ್ದೀರಿ ಜನರಿಗೆ, ಅವರ ಕೊಟ್ಟ ನಂತರ ಯಾವ ರೀತಿ ನಿಮ್ಗೆ ರಿಸಲ್ಟ್ ಬಂದಿದೆ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳಿ. ಶಾರ್ಟ್ ಅಂಡ್ ಸ್ವೀಟ್ ಯಾರು ಹೇಳ್ತೀರಿ? ಕೈ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಮಹಾದೇವ್ ಅವರೇ ಮಾತಾಡಿ. ಸರ್ ನಾನು ಇದ್ರಾಗ ಕೊಡ್ತೀನಿ ಸರ್, ಅಲ್ಲಿ ಇದ್ರೊಳಗ ಸೇಡಮ್ದಾಗ ಸರ್. ಹಾ ಹೇಳಿ. ಅವ್ರಿಗೆ ಅದು ಒಂದು ಲೈಫ್ ಲಾಂಗ್ ಬಹಳ 8-10 ವರ್ಷ ಗೊರಕೆ ಇತ್ತದ ಸರ್ ಅವ್ರಿಗೆ. ಅದು ಈಗ ಅವ್ರು 3 ತಿಂಗಳಾತ್ ಯೂಸ್ ಮಾಡಾಕ್ತಾರ ಸರ್. ಅದು ಕಂಪ್ಲೀಟ್ ಕ್ಲಿಯರ್ ಆಗೈತೆ ಸರ್. ಅವ್ರು ರಾತ್ರಿ ನಿದ್ದೆ ಗೊರಕೆ ಬರ್ತಿತ್ತದ ಸರ್ ಅವ್ರಿಗೆ. ಓಹೋ, ಗೊರಕೆ ಹೊಡಿತಾ ಇದ್ರಲ್ಲ, ಗೊರಕೆ ಹೋಗಿದೆ ಇದ್ರಲ್ಲಿ? ಹೋಗಿದೆ ಸರ್. ಮೊನ್ನೆ ಮತ್ತೆ 2 ಪೋಸ್ಟ್ಲೆ ತರಿಸ್ಕೊಂಡ್ರು ಸರ್ ಅವ್ರು. ಹ್ಞೂ ಸರ್. ಓಕೆ ನೋಡಿ, ನಮ್ಮ ಮಹಾದೇವ್ ಕರಿಹೊಳೆ ಅವರು ಮಾಸ್ಟರ್ ಆಫ್ PB ಹೊಳೆ ಅಂತ ಹೇಳ್ತೀವಿ ಅವರಿಗೆ. ಅವರು ಸೇಡಮ್ ಇಸ್ ಇನ್ ಬೀದರ್. ಅದು ನಿಮ್ಗೆ ಬೀದರ ಗುಲ್ಬರ್ಗ ಅಲ್ಲಿ ಕಾಣ್ತದೆ ಮೇಲ್ಗಡೆ. ಸರ್ ಗುಲ್ಬರ್ಗಾದಲ್ಲಿ ಸೇಡಮ್ ತಾಲೂಕಿಂದ ಅವರು ಮಾತಾಡ್ತಾ ಇದ್ದಾರೆ.
ಸೊ ಅಲ್ಲಿ ಹಾ, ಅವರ ಸರ್. ಕೊಟ್ಟಾಗ ಅವರಿಗೆ ಈವನ್ ಗೊರಕೆ ಸಹ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಮಹಾದೇವ್ ಅವರೇ, ಥ್ಯಾಂಕ್ ಯು ವೆರಿ ಮಚ್, ಅವ್ರು ಥ್ಯಾಂಕ್ ಯು ಊಟ ಮಾಡಿದ ಜೀರ್ಣ ಆಗ್ತಿದಿಲ್ಲ ಸರ್, ಡರ್ಕಿ ಬರ್ತಿದ್ದೋತ್ ಯಾವತ್ತು 24 ಅದು ಕಡಿಮೆ ಆಗಿದೆ ಸರ್. ಅದು ಕಮ್ಮಿ ಆಗಿದೆ. ಓಕೆ ಓಕೆ, ನೋಡಿ ಇನ್ನೊಂದು ಹಾ ಸರ್. ಪ್ರಾಬ್ಲಮ್ ಸಹ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮಹಾದೇವ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಮ್ ಜೊತೆಗೆ ಶಿವಪ್ಪ ಅವರಿದ್ದಾರೆ. ಏನು ಹೇಳ್ತಾರೆ ಶಿವಪ್ಪ ಅವರೇ, ಮಾತಾಡ್ಲಿಕ್ಕೆ ಉಂಟಾ? ಓಕೆ, ಪುಷ್ಪರಾಜ್ ಮಾತಾಡಿ, ಯಾರಾದ್ರೂ ಮಾತಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ. ಇವತ್ತು ಟೀ ಬಗ್ಗೆ ರಿಯಲಿ ಗ್ರೇಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಯಾಕಂದ್ರೆ ನನ್ಗೆ ಟೀಯಲ್ಲಿ, ನಾನು ದುಬೈಯಲ್ಲಿ ಬರುವಾಗ ನಾನು 5 ಸ್ಟಾರ್ ಹೋಟೆಲ್ ಊಟ ತಿಂದು 104 kg ಇದ್ದೆ. ಈಗ ನಾನು ಡಿಪ್ ಟೀ, ಮಸಾಲಾ ಡಿಪ್ ಟೀ ಯೂಸ್ ಮಾಡಿ 2 ಕಪ್ ದಿನಾ ಕುಡಿತೇನೆ. ನನಗೆ ಈಗ ಸಾಧಾರಣ ಎವರೇಜ್ ನನ್ನ ಈಗ ವೆಯ್ಟ್ 104 ಇದ್ದದ್ದು ಸಾಧಾರಣ 85-90 ಒಳಗೆ ಎವರೇಜ್ ಇರ್ತದೆ. ಇದು ನನಗೆ ಎಕ್ಸಲೆಂಟ್. ಇವನ್ ನನ್ನ ಹೊಟ್ಟೆಗಿಟ್ಟೆಲ್ಲ ಚಿಕ್ಕದಾಗಿದೆ. ಎಕ್ಸಲೆಂಟ್ ರಿಸಲ್ಟ್ ಟೀ ನಲ್ಲಿ. ಅದಲ್ಲದೆ ಇನ್ನೂ ಹಲವು, ಅದೇ ಹೇಳಿದಾಗೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟದ್ದು ಯಾವುದೇ ಇದ್ರು ನಮ್ಮ ಟೀ ಇಂದ ಹೆಲ್ಪ್ ಆಗ್ತದೆ. ಎಕ್ಸಲೆಂಟ್ ರಿಸಲ್ಟ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಟ್ಟದಕ್ಕೆ. ಧನ್ಯವಾದಗಳು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪುಷ್ಪರಾಜ್ ಸುಮಾರು 20 kg ಡೌನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಪುಷ್ಪರಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೆಸ್ಟಿಮೋನಿಯಲ್ ಅವರಿಗೆ. ಇನ್ಯಾರು ಮಾತಾಡ್ಲಿಕ್ಕಿದ್ದೀರಿ? ಟೆಸ್ಟಿಮೋನಿಯಲ್ ಮಾತ್ರ ಹೇಳಿ, ಬೇರೆ ಯಾರು ಇನ್ಫಾರ್ಮೇಶನ್ ಹೇಳಿ. ಅದೇ ಈಗ ಇದನ್ನ ನಮ್ಮ ಮಿಸಸ್ ಅವ್ರು ತಗೊಂತಾ ಇದ್ದಾರೆ. ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ರಾಯಚೂರ್ಲಿಂದ ಮಾತಾಡ್ತಿರೋದು, ಶಿವಪ್ಪ ಅಂತ ಒಂದು. ಓಕೆ ಓಕೆ, ಹೇಳಿ ಹೇಳಿ. ಅವ್ರು ತಗೊಂತಾ ಇದ್ದಾರೆ. ಈಗಾಗಲೇ ತಗೊಂಡಿದ್ರಿಂದ ವೇಟ್ ಕಡಿಮೆ ಆಗಿದೆ. ಆಮೇಲೆ ಕೂದಲು ಕೂಡ ಬ್ಲಾಕ್ ಆಗ್ತಾ ಇದೆ. ಮೊದಲು ಕೂದಲು ವೈಟ್ ಆಗಿತ್ತು, ಅದು ಈಗಾಗಲೇ ಬ್ಲಾಕ್ ಆಗ್ತಾ ಇದೆ ಸಣ್ಣಗ. ಅದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕೇವಲ ನೀರ್ ಕುಡಿಯೋ ಬದಲು ನೀರಿನಲ್ಲಿ ರಿಯಾಕ್ಷನ್ ಟೀ ಪೌಡರ್ ಹಾಕೊಂಡು ಅದನ್ನ ಕುಡಿತಾ ಇದ್ದಾರೆ. ಈ ರೀತಿಯಾಗಿ ನಾವು ಬೇರೆ ಕಡೆ ನಮ್ಮ ಕೆಲವು ಟೀಚರ್ ಎಲ್ಲ ಕೊಟ್ಟು ಬಂದಿದ್ದೀವಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನೂ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಶಿವಪ್ಪನವರೇ. ಶಿವಪ್ಪನವ್ರು ನಮ್ ಜೊತೆಗೆ ಅವರ ಹಂಚ್ಕೊಂಡಿದ್ದಾರೆ. ವೆಯ್ಟ್ ಸಹ ಡೌನ್ ಆಗಿದೆ ಅಂತ ಹೇಳ್ತಾರೆ. ಇವನ್ ಕೂದಲ್ ಸಹ ಕಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಶಿವಪ್ಪನವರೇ. ಸೊ ಇನ್ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬಹುದು. ಜಗದೀಶ್ ಅವರೇ ಮಾತಾಡಿ. ರೇಖಾ ಅವರೇ ಮಾತಾಡಿ. ಓಕೆ, ಯಾರು ಮಾತಾಡೋದಿಲ್ಲ ಕಾಣ್ತದೆ. ಸೊ ಈಗ ನಾನ್ ನಿಮ್ಗೆ ಪುನಃ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಸರ್, DXN ಟೀ ವಂಡರ್ಫುಲ್ ಸರ್. ಬಾಡಿನ ಅಸಿಡಿಕ್ ಇಂದ ಆಲ್ಕಲೈನ್ ಮಾಡ್ಲಿಕ್ಕೆ. ನಮ್ಗೆಲ್ಲ DXN ಗೆ ಬರೋ ಮುಂಚೆ ಅಸಿಡಿಟಿ ತುಂಬಾ ಇತ್ತು ಸರ್. ಟೀ ಇಂದನೇ ನೋಡಿ ಬಾಡಿ ಇವತ್ ನಮ್ಗೆ ಯಾವುದೇ ಏನೇ ಬೇರೆ ಹೊರಗೆ ಊಟ ಮಾಡಿದಾಗ ಅನಿವಾರ್ಯವಾಗಿ ನಾವೇನು ಹೊರಗಿಂದೆಲ್ಲ ತಿನ್ನೋರಲ್ಲ, ಅದೆಲ್ಲ ಬಂದ್ಬಿಡ್ತಿತ್ತು ಮುಂಚೆ. ಯಾವುದೋ ಒಂದು ಆರಾಮಿಲ್ಲ, ಏನೋ ಫೀವರ್ ಬಂತು, ಒಂದೇನೋ ಟ್ಯಾಬ್ಲೆಟ್ ತಗೊಂಡ್ವಿ, ಮತ್ತೆ ಬಾಡಿಯಲ್ಲಿ ಎಸಿಡಿಟಿ ಇದಾಗ್ತಾ ಇತ್ತು. ಯಾವಾಗ DXN ಪ್ರಾಡಕ್ಟ್ಸ್, ಅದ್ರೊಳಗು ಎಸ್ಪೆಷಲಿ ಟೀ, ಈಗ ನೋಡಿ ಸರ್, 1/2 ಲೀಟರ್ಗೂ ಮೇಲೆ ನಾವು ಕುಡ್ದಾಯ್ತು ಟೀನ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗಾಗಿ ಅದು ಬಾಡಿಯನ್ನ ಅಲ್ಕಲೈನ್ ಮಾಡಿದೆ. ಮತ್ತೆ ಯೂರಿನರಿ ಇನ್ಫೆಕ್ಷನ್, ಕರೋನಾ ಟೈಮಿಗೆ ಯಾರಿಗೆಲ್ಲ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇತ್ತು, ಏನೇನೋ ತಿಂದ್ಬಿಟ್ಟಿದ್ರು ಜನ. ಈ ಕಷಾಯ, ಏನೋ ತುಳಸಿ ಹಾಕಿ ಕಷಾಯ ಮಾಡೋದು, ನೀಮ್ ಹಾಕಿ ಕಷಾಯ ಮಾಡೋದು, ಅವ್ರಿಗೆ ಉರಿ ಮೂತ್ರ, ಯೂರಿನರಿ ಇನ್ಫೆಕ್ಷನ್. ನಾವು ಟೀ ಕೊಟ್ಟಾಗ ಒಳ್ಳೆ ರಿಸಲ್ಟ್ ಸರ್. ಅದು ಅವರಿಗೆ ಅದ್ರಲ್ಲೇ ಡಾಕ್ಟರ್ಸ್ ಎಲ್ಲ ಇರ್ಲಿಲ್ಲ ಅವಾಗ, ಟೀಯಲ್ಲೇ ಕಡಿಮೆ ಆಯ್ತು. ಮತ್ತೆ ಟೀ ವೆಯ್ಟ್ ರಿಡ್ಯೂಸಿಂಗ್ ಗೆ ಹೆಲ್ಪ್ ಮಾಡ್ತದೆ. ಯಾವುದೇ DXN ಪ್ರಾಡಕ್ಟ್ ಜೊತೆಗೆ ಟೀಯನ್ನ ಸಜೆಸ್ಟ್ ಮಾಡಿ ಟೀಯನ್ನ ಕುಡಿಯೋದ್ರ ಮೂಲಕ ಅಲ್ಲಿ ಡಿಟಾಕ್ಸಿಫಿಕೇಶನ್ ಗೆ ಹೆಲ್ಪ್ ಮಾಡ್ತದೆ, ಪ್ಲಸ್ ಬಾಡಿಯಲ್ಲಿ ನಿಮ್ಗೆ ಅಲ್ಕಲೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಟೋಟಲಿ ವಂಡರ್ಫುಲ್ ಟೀ ಸರ್. ಓಕೆ ಓಕೆ, ಥ್ಯಾಂಕ್ ಯು ಶೈಲಾ ಅವರೇ. ತುಂಬಾ ಜನರಿಗೆ ಕೊಟ್ಟಿದ್ದೀರಿ, ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಸಹ ಪರ್ಸನಲ್ ಯೂಸ್ ಮಾಡಿ ಅದರ ರಿಸಲ್ಟ್ ಅನ್ನ ಕಂಡುಕೊಂಡಿದ್ರಿ. ಇವಾಗಲೇ 1/2 ಲೀಟರ್ ಟೀ ಬೆಳಗ್ಗೆ ಕುಡ್ದಾಯ್ತು ಅಂತ ಹೇಳಿದ್ರೆ 8 ಗಂಟೆ ಅಷ್ಟೇ. ಬಾರಿ ನೀವು ಫಾಸ್ಟ್ ಇದ್ದೀರಿ. ಓಕೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ಯಾರಾದ್ರೂ ಡೌಟ್ ಇದೆಯಾ? ಓಕೆ, ವಿ ವಿಲ್ ಕಮ್ ಟು ದ ಇವಾಗ ಆಫರ್ ಬಗ್ಗೆ ನಿಮ್ಗೆ ಪುನಃ ಹೇಳ್ತಾ ಇದ್ದೀನಿ. ಆಫರ್, ಕಂಪನಿ ನಿಮ್ಗೆ ಆಫರ್ ಕೊಟ್ಟಿದೆ. ಈಗ ಒಂದು ಎಕ್ಸ್ಟ್ರಾ ಬೋನಸ್ ಪ್ರತಿ ತಿಂಗಳು ತಗೋಬಹುದು. ಅದು 10% ಬೋನಸ್ ಅನ್ನ ತಗೋಬಹುದು. 10% ಬೋನಸ್. ನಾನು ಹೇಳ್ತೀನಿ ಕೇಳಿ. ನೀವು ಈಗ ಯಾರಿಗೆಲ್ಲ ಕಾಶ್ಮೀರ್ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಅಂತ ಆಸೆ ಇದೆ, ಸಾಧಾರಣ ಎಲ್ರಿಗೂ ಆಸೆ ಇದೆ. ಆದ್ರೆ ಕಾಶ್ಮೀರ್ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಪರ್ಸನಲ್ PV ಜಾಸ್ತಿ ಇರ್ಬೇಕು. ಪರ್ಸನಲ್ PV ಜಾಸ್ತಿ ಇದ್ದಾಗ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಷ್ಟು ಪರ್ಸನಲ್ PV ನಿಮ್ಮ ಅಕೌಂಟಿಗೆ 100% ಅದು ಅಕೌಂಟಿಗೆ ಹೋಗ್ತದೆ. ನೀವು 10,000 ಮಾಡಿದ್ರೆ 10,000 ಅಕೌಂಟಿಗೆ ತಗೊಳ್ತಾರೆ.
ಆದ್ರೆ ಸೆಕೆಂಡ್ ಲೈನ್ ಅಲ್ಲಿ ಈಗ ನಿಮ್ ಕೆಳಗಡೆ ಸೆಕೆಂಡ್ ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಗೆ ಎಕ್ಸಾಂಪಲ್ ಶೈಲಾ ಶೆಟ್ಟಿ ಅವ್ರ ಕೆಳಗಡೆ ರಾಜೇಶ್ವರಿ ಇದ್ದಾರೆ. ಅವ್ರು 10,000 ಮಾಡಿದ್ರೆ 10,000 ತಗೊಳ್ಳೋದಿಲ್ಲ, ಅವ್ರದ್ದು 5,000 ಮಾತ್ರ ತಗೊಳ್ತಾರೆ ಅಕೌಂಟಿಗೆ. ಸರಿ ತಿಳ್ಕೊಳ್ಳಿ. ಹಾಗೆ ರಾಜೇಶ್ವರಿ ಕೆಳಗಡೆ ನಿರ್ಮಲ್ ಅವ್ರು ಇದ್ದಾರೆ, ಅವ್ರದ್ದು ಎಷ್ಟು ತಗೊಳ್ತಾರೆ? ಅವ್ರು 10,000 ಮಾಡಿದ್ರೆ ಅವರದ್ದು ಬರೇ ನಿಮ್ಗೆ 4,000 ತಗೊಳ್ತಾರೆ. ಮತ್ತೆ ಅವ್ರ ಕೆಳಗಡೆದು 3,000 ಅವ್ರ ಕೆಳಗಡೆ 2,000, ಅವ್ರ ಕೆಳಗಡೆ 1,000 ಮಾತ್ರ ತಗೊಳ್ತಾರೆ. ಇದು ಯಾವಾಗ್ಲೂ ಕ್ಯಾಲ್ಕುಲೇಷನ್ಗೆ ಅದೇ ತರ ಹೋಗ್ತದೆ. ಆದ್ರಿಂದ ನಿಮ್ಮ ಪರ್ಸನಲ್ PV ನಿಮ್ಗೆ 10,000 ಇದ್ರೆ 10,000ಕ್ಕೂ ಕೂಡ ಅದು ಅಕೌಂಟ್ ಅಲ್ಲಿ ಹೋಗ್ತದೆ. ಆದ್ರಿಂದ ನೀವು ಯಾರಿಗೆಲ್ಲ ರಷ್ಯಾ ಮತ್ತೆ ಕಾಶ್ಮೀರಕ್ಕೆ ಹೋಗ್ಬೇಕು ಅವರಿಗೊಂದು ಗೋಲ್ಡನ್ ಅವಕಾಶ. ಯಾಕಂದ್ರೆ ಕಂಪನಿ ನಿಮ್ಗೆ 1 ವರ್ಷದವರೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈವಾಗ್ಲೇ ನೀವು ಮೈಂಡ್ ಸೆಟ್ ಮಾಡಿ 10,000 PV ಮಾಡೋವರಿಗೆ ನಾನು ಒಂದು ಪ್ಲಾನ್ ಹೇಳ್ತೀನಿ ನೋಡಿ. 10,000 ಫಸ್ಟ್ ನೀವು 10,000 ಪರ್ಸನಲ್ PV ಅನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಸಲ 10,000 ಮಾಡ್ಲಿಕ್ಕೆ ಆಗ್ಲಿಲ್ಲ, ನೋ ಪ್ರಾಬ್ಲಮ್. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು 3,000, 4,000, 5,000 ಆಡ್ ಮಾಡ್ತಾ ಒಟ್ಟಿಗೆ ಟೋಟಲಿ 10,000 ಮಾಡ್ಬಿಡಿ. ಈ ತಿಂಗಳಲ್ಲಿ 10,000 PV ಮಾಡ್ಬಿಡಿ. ಅವಾಗ 10,000ಗೆ ಸಾಧಾರಣ 30,000 ರೂಪಾಯಿದು ಪ್ರಾಡಕ್ಟ್ ಅನ್ನ ನೀವು ತಗೊಂಡು ಇಟ್ಕೊಂಡಿರ್ಬೇಕು. ಮೈ ಹೋಮ್ ಮೈ ಶಾಪ್ ಅಂತ ಕಂಪನಿ ಹೇಳ್ತಾ ಇದೆ, ಇಟ್ಕೊಂಡ್ಬಿಡಿ. ನೀವು ಏನ್ ಮಾಡ್ಬೇಕು, ನೆಕ್ಸ್ಟ್ ಮಂತ್ ಟಾರ್ಗೆಟ್ ಇದೆಯಲ್ಲ, ಪುನಃ ನೀವು ಟಾರ್ಗೆಟ್ 10,000 PVಗೆ ಟಾರ್ಗೆಟ್ ಇಡ್ಬೇಕು. 10,000 PVಗೆ ಟಾರ್ಗೆಟ್ ಇಟ್ಟಾಗ ಕಂಪನಿ ನಿಮ್ಗೆ ಬೋನಸ್, ನೀವು ಸ್ಟಾರ್ ಏಜೆಂಟ್ ಆದಾಗ ನಿಮ್ಗೆ ಸಾಧಾರಣ ನಿಮ್ಗೆ 10,000 ಇದ್ರೆ SV 12,000 ಆಗ್ತದೆ. ಸುಮಾರು ನಿಮ್ಗೆ 3,000 ರೂಪಾಯಿ ಬೋನಸ್ ನಿಮ್ಗೆ ಕಂಪನಿಯಿಂದ ಬರ್ತದೆ. 3,000 ಬೋನಸ್ ಎಲ್ಲಿಂದ ಬರ್ತದೆ? ಕಂಪನಿಯಿಂದ ಬರ್ತದೆ. ಓಕೆ, ಅದು ಗ್ಯಾರಂಟಿ. ಆಮೇಲೆ MRP ಡಿಫರೆನ್ಸ್ ಅದು ಕೂಡ ಬರ್ತದೆ. ಇನ್ನೊಂದು ಎಕ್ಸ್ಟ್ರಾ ಬೋನಸ್ ಕಂಪನಿ ಕೊಡ್ತದೆ. ಏನಂದ್ರೆ ಈಗ ನೀವು 30,000 ಪರ್ಚೇಸ್ ಮಾಡಿದ್ರಲ್ಲ, ಅಷ್ಟು ಅಮೌಂಟ್ ನಿಮ್ದು ರಿಡೀಮ್ ಅಕೌಂಟ್ ಅಲ್ಲಿ ಇರ್ತದೆ. ರಿಡೀಮ್ ಜಸ್ಟ್ ಲೈಕ್ ನಿಮ್ದು ವ್ಯಾಲೆಟ್ ಅಕೌಂಟ್ ಅಲ್ಲಿ ಇದೆಯಲ್ಲ, ಅದೇ ತರ ರಿಡೀಮ್ ಅಕೌಂಟ್ ಅಲ್ಲಿ ಹಣ ಇರ್ತದೆ. ಆದ್ರೆ ನಿಮ್ಗೆ ವ್ಯಾಲೆಟ್ ಇಂದ ನೀವು ಎಷ್ಟು ಬೇಕಾದ್ರೆ ಡ್ರಾ ಮಾಡ್ಬೋದು. ಬಟ್ ಇಲ್ಲಿ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಿ ಅದರ 10%. ಈಗ ನೀವು 30,000 ನೆಕ್ಸ್ಟ್ ಮಂತ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಯಾವಾಗ ಮಾರ್ಚ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ? 3,000 ರೂಪಾಯಿ ಬೋನಸ್ ಬಂತು ಎಕ್ಸ್ಟ್ರಾ. 3,000 ಎಕ್ಸ್ಟ್ರಾ ಅಲ್ಲಿ ಬಂತು, ಇಲ್ಲಿ 3,000 ಬಂತು, MRP ಡಿಫರೆನ್ಸ್ ಬಂತು. ಎಷ್ಟಾಯ್ತು? ಅದನ್ನೇ ನೀವು ಕಂಟಿನ್ಯೂ ಮಾಡಿ ಪ್ರತಿ ತಿಂಗಳು 10,000 ಪಾಯಿಂಟ್ಗೆ ಕಂಟಿನ್ಯೂ ಮಾಡಿದ್ರೆ ಆ 30,000 ಏನ್ ಮಾಡಿದ್ರೆ ಈ ತಿಂಗಳಲ್ಲಿ ಅಷ್ಟು ಹಣ 10 ತಿಂಗಳಲ್ಲಿ ನಿಮ್ಗೆ ವಾಪಸ್ ಬಂದ್ಬಿಡ್ತದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾರಿಗೆ ಅರ್ಥ ಆಗ್ಲಿಲ್ಲ ನೀವು ಇನ್ನು ಪುನಃ ನನ್ನ ಹತ್ರ ಕೇಳ್ಬೋದು. ಈಗ ಯಾರಿಗೆ ಅರ್ಥ ಆಗ್ಲಿಲ್ಲ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಕಾಶ್ಮೀರ ಟ್ರಿಪ್, ರಷ್ಯಾ ಟ್ರಿಪ್, ಫ್ರೀ ಟ್ರಿಪ್ ಇದೆ, ನಿಮ್ಗೆ 10,000 PV ಜಾಸ್ತಿ ಪರ್ಸನಲ್ PV ಮಾಡಿದ್ರೆ ಅದು ಅಷ್ಟು ಕೌಂಟ್ ಆಗ್ತದೆ. ಸೊ ಅದರಿಂದ ನಿಮ್ಗೆ TSIP ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಏನಾದ್ರೂ ನಿಮ್ಮ ಟೀಮ್ ಅಲ್ಲಿ 6 ಜನ ಇದು ಮಾಡಿದರೆ 100ಕ್ಕೆ 100 ನೀವು ಕಾಶ್ಮೀರಕ್ಕೆ ಬರ್ತೀರಿ. ಒಂದೇ ವರ್ಷದಲ್ಲಿ ಬಂದ್ಬಿಡ್ತೀರಿ ಕಾಶ್ಮೀರ ಟ್ರಿಪ್ ಅಂಡ್ ನಿಮ್ಗೆ ಫಾರಿನ್ ಟ್ರಿಪ್ ಬರ್ತದೆ. ಬಟ್ ಕಾನ್ಸಂಟ್ರೇಟ್ ಆನ್ 10,000 PV. ನಿಮ್ಗೆ ಗೊತ್ತಿಲ್ಲ, ಸುಮಾರು ಒಂದು 25 ಜನ 10,000 PV ಮಾಡಿ ಮಲೇಷ್ಯಾ ಟ್ರಿಪ್ಗೆ ಹೋಗಿದ್ದಾರೆ. ಯಾರು ಇದ್ದೀರಾ ಇದರಲ್ಲಿ? ನಮ್ಮ ಹತ್ರ ಮೆಸ್ಟ್ರಿ ಅನಂತ್ ಶೆಟ್ಟಿ ಅವರು ಇರ್ಬೋದು. ಅನಂತ್ ಶೆಟ್ಟಿ ಅವರೇ ಅಥವಾ ದಯಾನಂದ್ ಶೆಟ್ಟಿ ಅವರು ಇರ್ಬೋದು. ಇವರೆಲ್ಲ 10,000 PV ಕಂಟಿನ್ಯೂಸ್ 1 ವರ್ಷ ಮಾಡಿ ಫಾರಿನ್ ಟ್ರಿಪ್ ಮಾಡಿದವರು ಇದ್ದಾರೆ. ಇದು ತುಂಬಾ ವರ್ಷ ಹಿಂದೆ, ಒಂದು 10 ವರ್ಷ ಹಿಂದೆ ಇರ್ಬೋದು. ಯಾರಿದ್ದಾರೆ? ಹ್ಯಾಂಡ್ ರೈಸ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೋಡಿ, ಮಾಡಿದ್ದೇನೆ ಸರ್, ಅಶೋಕ್ ಶೇರಿಗಾರ್. ಅಶೋಕ್ ಶೇರಿಗಾರ್ ಅವರೇ 10,000 PV ಪ್ರತಿ ತಿಂಗಳು ಮಾಡಿದ್ರಾ? ಹೌದು ಸರ್, 1 ಇಯರ್ ಮಾಡಿ ಫಾರಿನ್ ಅಚೀವ್ಮೆಂಟ್ ಆಗಿದೆ ಸರ್. ನೋಡಿ, 1 ಇಯರ್ ಮಾಡಿ ಫಾರಿನ್ ಅಚೀವ್ಮೆಂಟ್ ಮಾಡಿದ ಅಶೋಕ್ ಶೇರಿಗಾರ್ ನಮ್ ಜೊತೆಗಿದ್ದಾರೆ ನೋಡಿ. ಫ್ರೀ ಆಗಿ ಹೋದ್ರು, 10,000 ಪರ್ಸನಲ್ PV ಪ್ರತಿ ತಿಂಗಳು ಮಾಡಿದ್ರು. ಆವಾಗ ಈ ಆಫರ್ ಇರ್ಲಿಲ್ಲ ಅವ್ರಿಗೆ, ಆದ್ರೂ ಕೂಡ ಅವ್ರು ಮಾಡಿದ್ರು. ಗ್ರೇಟ್ ಅಶೋಕ್ ಅವರೇ. ಈಗ ಒಂದು ಚಾನ್ಸ್, ಅದು RGL ಸ್ಪಿರಿಲ್ ಆಗ್ಬೇಕಿತ್ತು ಸರ್. ನೋಡಿ, RGL ಫುಲ್ ಬೇಕಿತ್ತು. ಅದೇ ಕರೆಕ್ಟ್. ಈಗ ನನಗೆ ನೆನಪಾಯ್ತು. ಸೊ ಅದರಿಂದ ಅಶೋಕ್ ಶೇರಿಕ್ ಅವರೇ ಗ್ರೇಟ್, ನೀವು ಅಚೀವ್ಮೆಂಟ್ ಮಾಡಿದ್ರಿ. ಈಗ ಒಂದು ಚಾನ್ಸ್ ನಿಮ್ಗೆ ಸಿಕ್ಕಿದೆ, ಅದನ್ನೇ ನೀವು ಈಗ ಯೂಸ್ ಮಾಡಿದ್ರೆ ನಿಮ್ಗೆ ಬೋನಸ್ ಕೂಡ 3,000 ಎಕ್ಸ್ಟ್ರಾ ಬರ್ತದೆ. ಪುನಃ ನಿಮ್ಗೆ ಚಾನ್ಸ್ ಇದೆ, ಟ್ರೈ ಮಾಡ್ಬೋದು. ನಿಮ್ಮ ಟೀಮ್ ಇಂದ ಒಂದು 6 ಜನರಿಗೆ ಟ್ರೈ ಮಾಡಿ. ಈ ಆಫರ್ಗೆ ಡೆಫಿನೆಟ್ಲಿ ನೀವು ಕಾಶ್ಮೀರ್ ಅಥವಾ ರಷ್ಯಾ ಟ್ರಿಪ್ಗೆ ತೆರಗಡೆ ಆಗ್ಬಹುದು. ಓಕೆ, ಆಲ್ ದ ಬೆಸ್ಟ್ ಅಶೋಕ್ ಅವರೇ. ಇನ್ಯಾರು ಮಾತಾಡ್ಲಿಕ್ಕಿದ್ರೆ? ರೇಖಾ ಜಾಧವ್ ಮಾತಾಡ್ಲಿಕ್ಕಿದ್ಯಾ? ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಅಥವಾ ನಾನು ಕೇಳ್ತಾ ಇದ್ದೀನಿ, ಯಾರೆಲ್ಲ 10,000 ಮಾಡಿ ಲಾಸ್ಟ್ ಟೈಮ್ ಹೋಗಿದ್ರಿ ಮಲೇಷ್ಯಾ ಟ್ರಿಪ್ಗೆ, ಸೊ ನೀವು ಸಹ ಮಾತಾಡ್ಬೋದು. 10,000. ಅನಂತ್ ಶೆಟ್ಟಿ ಅವರೇ, ಹೇಗೆ ಹೋದ್ರಿ? ಅದೇ 10,000 PV ಮಾಡಿ ಸರ್ ಪ್ರತಿ ತಿಂಗಳು 10,000 PV ಮಾಡಿ ನೀವು ಕೂಡ ಫಾರಿನ್ ಟ್ರಿಪ್ ಅಚೀವ್ ಮಾಡಿದ್ರಿ. ಈಗ ಯಾಕೆ ಒಂದು ಚಾನ್ಸ್ ತಗೋಬಾರ್ದು? ಈಗ ಪ್ರಯತ್ನ ಬಿಟ್ಕೊಟ್ಟಿಲ್ಲ. ಪ್ರಯತ್ನ ಇದೆ ನಿಮ್ದು. ಓಕೆ.
ಈಗ ನಾನು ಹೇಳುದು ನಿಮ್ಗೆ ಈ ಸಲನು ನೋಡಿ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ, ನೀವು ಟ್ರೈ ಮಾಡಿ, ನಿಮ್ಗೆ ಡಬಲ್ ಬೋನಸ್ ಬರ್ತದೆ. ಅದಲ್ಲದೆ ನಿಮ್ಮ ಟೀಮಲ್ಲಿ 6 ಜನ ಆಲ್ರೆಡಿ ನಿಮ್ ಟೀಮಲ್ಲಿ ಕಮಿಟೆಡ್ ಇದ್ದವ್ರು ಇದ್ದಾರೆ. ನಿಮ್ಮ ಟೀಮಲ್ಲಿ ನೀವು ಅವ್ರನ್ನೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. 6 ಪೀಪಲ್ ಅನ್ನ ಸೆಟ್ ಮಾಡಿ, ಎಲ್ಲರಿಗೂ ನಾವು ಫಾರಿನಿಗೆ ಹೋಗೋಣ ಅಂತ. ಸೊ ಅದು ವರ್ಕ್ ಆಗ್ತದೆ. ಓಕೆ, ಈಗ ಅರ್ಥ ಆಗ್ಲಿಲ್ಲ ಕೇಳ್ಬೋದು. ಯಾರಿಗೂ ಇದು ಅರ್ಥ ಆಗ್ಲಿಲ್ಲ, ರಿಡೀಮ್ ಮಾಡ್ಲಿಕ್ಕೆ ಈ ಸಲ ಕಂಪನಿ ಕೊಟ್ಟಿದೆ ಹೊಸಬರಿಗೆ. ನಾನು ಹೇಳುದು ಈ ತಿಂಗಳಲ್ಲಿ ನಿಮ್ಗೆ ಒಂದು ಹೊಸ ಅವಕಾಶ ಇದೆ. ನೀವು ಎಷ್ಟು ಬೇಕಾದ್ರೂ ಈ ತಿಂಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಅಷ್ಟು ಹಣವನ್ನು ನೀವು ಉಳಿದ ಈಗ 12,000 ರೂಪಾಯಿ ಒಳಗಾದ್ರೆ 6 ತಿಂಗಳಲ್ಲಿ, 12,000ಕ್ಕಿಂತ ಮೇಲೆ ಆದ್ರೆ 15,000, 20,000 ಅಥವಾ 30,000 ಮಾಡಿದ್ರೆ 1 ವರ್ಷ ಟೈಮ್ ಅಲ್ಲಿ ಅಷ್ಟು ಹಣವನ್ನು ನೀವು ವಾಪಸ್ ತಗೊಳ್ಳುವ ಒಂದು ಅವಕಾಶ ನಿಮ್ಗಿದೆ. ಸೊ ಆದ್ರಿಂದ ಈ ತಿಂಗಳಲ್ಲಿ ನೀವು ಎಷ್ಟು ಪರ್ಚೇಸ್ ಮಾಡಿದ್ರೆ ಅದರ ಮೇಲೆ ಅದು ಡಿಪೆಂಡೆನ್ಸಿ ಆಗಿದೆ. ಮುಂದಿನ ತಿಂಗಳಲ್ಲಿ ಮಿನಿಮಮ್ 3,000 PV ಮಾಡಿದ್ರಾಯ್ತು, ನಿಮ್ಗೆ ಹಣ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಮಾತ್ರ ನೀವು 3,000 PV ಅನ್ನ ನೀವು ಮಾಡ್ಕೋಬೇಕಾಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ನೀವು ನಿಮ್ಮ ಎಲ್ಲ ಏನೇನು ಈ ತಿಂಗಳಲ್ಲಿ ಪರ್ಚೇಸ್ ಮಾಡ್ತೀರಿ ಅದನ್ನ ನೀವು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಬಟ್ ಈ ತಿಂಗಳಲ್ಲಿ ನೀವೇನು 3,000 PV 2,000 PV ಅಲ್ಲ, 500 PV ಮಾಡಿದ್ರು ಅದು ಕೌಂಟ್ ಆಗ್ತದೆ. 3,000 PV ಮಾಡಿದ್ರು ಕೌಂಟ್ ಆಗ್ತದೆ, 10,000 PV ಮಾಡಿದ್ರು ಕೌಂಟ್ ಆಗ್ತದೆ. ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡ್ಬೇಕಾಗ್ತದೆ. ಮುಂದಿನ ತಿಂಗಳಲ್ಲಿ ಅಷ್ಟು ಹಣವನ್ನು ಈ ತಿಂಗಳಲ್ಲಿ ಎಷ್ಟು ಮಾಡಿದ್ರೆ, ಇದು ಬೇಸ್ ಮಂತ್ ಅಂತ ಹೇಳ್ತೀವಿ, ಫೌಂಡೇಶನ್ ಮಂತ್ ಇದು, ನೀವು ಮ್ಯಾಕ್ಸಿಮಮ್ ಮಾಡಿ ರಿಸರ್ವ್ ಮಾಡಿ ಇಟ್ಕೊಳ್ಬಹುದು, ಮತ್ತೆ ಅದನ್ನ ಎನ್ಕ್ಯಾಶ್ ಮಾಡ್ಬೋದು. ಸೊ ಯಾರಿಗಾದ್ರೂ ಡೌಟ್ ಇದೆಯಾ? ಇನ್ನೂ ಡೌಟ್ ಇಲ್ಲ ಅಲ್ಲ? ಎಲ್ಲಾ ಪಕ್ಕ ಆಗಿದ್ದೀರಿ ಬಿಡಿ, ನೀವೆಲ್ಲಾ ಮಾಸ್ಟರ್ ಇದ್ದೀರಿ. ಈಗೆಲ್ಲಾ 30,000 40. ಗುಡ್ ಮಾರ್ನಿಂಗ್, ಹೇಳಿ ಸರ್. ಈ ತಿಂಗಳು ಒಂದು 5,000 PV ಮಾಡಿದ್ವಿ ಅಂದ್ರೆ, ಈಗ ದಿಸ್ ಇಸ್ ಬೇಸ್ ಮಂತ್. ನೆಕ್ಸ್ಟ್ ಮಂತ್ ನಾವು ಒಂದು 3,000 ಮಾಡ್ತೀವಿ. ಅವಾಗ ನಮ್ಗೆ ಎಷ್ಟು 10% ಅಂದ್ರೆ 300 rupees ನಮ್ಗೆ ಇದಾಗ್ತದ? ನೀವು ಎಷ್ಟು ಅಮೌಂಟ್ ಇದೆ ನೋಡ್ತಾರೆ. 3,000 PV ಗೆ ಅಮೌಂಟ್ ಎಷ್ಟು? 1,000 ಅಪ್ರಾಕ್ಸಿಮೇಟ್ 10,000 ಮಾಡಿದ್ರೆ ನಿಮ್ಗೆ 1,000 ಸಿಗ್ತದೆ. ನಿಮ್ಗೆ 1,000. ಓಕೆ ಓಕೆ. PV ಅಲ್ಲ ಸರ್, ಅಮೌಂಟ್ ಮೇಲೆ ನಮ್ಗೆ ಅಮೌಂಟ್ ಮೇಲೆ ನಿಮ್ಗೆ ರಿಡಕ್ಷನ್ ಆಗ್ತದೆ. ಹಾಗಾಗಿ ಅಮೌಂಟ್ ಮೇಲೆ. ಬಟ್ ನೀವು ನೆಕ್ಸ್ಟ್ ಮಂತ್ ಮಾತ್ರ ಫಸ್ಟ್ ಗೆ ಮಾತ್ರ 3,000 PV ಅನ್ನ ಮಾಡ್ಬೇಕು. ನೀವು 1,000 2,000 PV ಮಾಡ್ಲಿಕ್ಕೆ ಹೋಗ್ಬೇಡಿ, ಪೆಂಡಿಂಗ್ ಇಟ್ಬಿಡಿ. ಒಂದೇ ಸಲಕ್ಕೆ 3,000 PV ಮಾಡಿ. ಒನ್ಸ್ ನೀವು 3,000 PV ಮಾಡಿ 10,000 ಆಯ್ತಲ್ಲ, ನಿಮ್ಗೆ ಬಂದ್ಬಿಡ್ತದೆ 1,000 ಪ್ಲಸ್. ನೆಕ್ಸ್ಟ್ ಪುನಃ ನೀವು ಒಂದು 2 ಪೇಸ್ಟ್ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. 2 ಪೇಸ್ಟ್ ತಗೊಳ್ತೀರಿ, ಅವಾಗ ಎಷ್ಟಾಯ್ತು? 2 ಪೇಸ್ಟಿಗೆ 620 ರೂಪಾಯಿ ಆಯ್ತಲ್ಲ, ನಿಮ್ಗೆ 62 ರೂಪಾಯಿ ಕಮ್ಮಿ ಆಗ್ಬಿಡ್ತದೆ. ದಟ್ ಈಸ್ ದ ಟ್ಯಾಕ್ಟಿಸ್. ಫಸ್ಟ್ ಗೆ ಮಾತ್ರ ನೀವು 3,000 ಒಂದು ಬಿಲ್ ಮಾಡ್ಬೇಕು. ಉಳಿದ ನೀವು ಬಿಲ್ ಮಾಡಿದಾಗ ನಿಮ್ಗೆ ಅಷ್ಟು ಅಮೌಂಟ್ ಲೆಸ್ ಆಗ್ಬಿಡ್ತದೆ. ಒಂದು ಪೇಸ್ಟ್ ಮೇಲೆ ನಿಮ್ಗೆ ಸಿಕ್ಬಿಡ್ತದ 30 ರೂಪಾಯಿ ಮೇಲೆ, ಕಮ್ಮಿ ಆಯ್ತಲ್ಲ? ಹೌದು ಸರ್, ಹೌದು. ಗುಡ್, ಒಳ್ಳೆಯದು ಸರ್. ಎಲ್ಲ ಅಮೌಂಟ್ ಮೇಲೆನೆ ನಮ್ಗೆ, ಹೌದು, ಅಮೌಂಟ್ ಮೇಲೆ ಬರ್ತದೆ. ಅದಕ್ಕೋಸ್ಕರ ನೀವು ಈ ತಿಂಗಳಲ್ಲಿ ಮಾತ್ರ ನೀವು ಸ್ಟಾಕ್ ಇಡ್ಬೇಕಲ್ಲ. ಅಲ್ಲಿ ಸ್ಟಾಕ್ ಇದ್ರೆ ಮಾತ್ರ ಎನ್ಕ್ಯಾಶ್ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನೀವು ಜಾಸ್ತಿ ಈ ತಿಂಗಳಲ್ಲಿ ಬೇಸ್ ಮಂತ್ ಅಲ್ಲಿ ಅಲ್ಲಿ ಸ್ಟಾಕ್ ಇಟ್ಟು ಬಿಡಬೇಕು. ನಿಮ್ಗೆ 30,000 40,000 50,000 50,000 ಇದ್ದು ಬಿಡ್ತದೆ. ಇನ್ನು 1 ವರ್ಷ ಟೈಮ್ ಇದೆ ನೋಡಿ ಅದನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ. ಆ ರೀತಿ 50,000 ನಿಮ್ಮ ಹತ್ರ ಡೆಪಾಸಿಟ್ ಇದೆ ಅಂತ ಅರ್ಥ ಅದು. ಸೊ ಅದನ್ನ ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಅದನ್ನ ತಗೋಬಹುದು. ಸೊ ಹಾಗಾಗಿ ಲಾಸ್ಟಿಗೆ ಉಳಿದು ಬಿಡ್ತಪ್ಪ ನಿಮ್ಗೇನಂತೆ, ನಿಮ್ಗೆ ಟೀ ಮೂಮೆಂಟ್ ಇದೆ, ಒಂದು 50 ಟೀ ಹಾಕ್ಬಿಟ್ಟು ಅಷ್ಟನ್ನು ವಾಪಸ್ ತಗೋಬಹುದು ನೀವು. ಅಥವಾ ಒಂದು 100 ಪೇಸ್ಟ್ ಹಾಕ್ಬಿಟ್ಟು ಅಷ್ಟನ್ನು ಎನ್ಕ್ಯಾಶ್ ಮಾಡ್ಬೋದು ನೀವು. ಈಗ ಈ ತಿಂಗಳು 20,000 ಒಂದು ಬಿಲ್ ಮಾಡಿದ್ವಿ ಅನ್ಕೊಳ್ಳಿ ಸರ್. ಒಂದು 5,500-6,000 ಬಿಲ್ ಆಯ್ತು. 20,000 ಮಾಡಿದೀವಿ. ನೆಕ್ಸ್ಟ್ ಮಂತ್ ಅಂದ್ರೆ ಆ 20,000 1 ಇಯರ್ ನಲ್ಲಿ ನಾವು ವಾಪಸ್ ತಗೊಳ್ಬಹುದಲ್ವಾ? ವಾಪಸ್ ತಗೋಬಹುದು. ಮಾರ್ಚ್ ವರೆಗೆ ಟೈಮ್ ಇದೆ, ಅಷ್ಟು ಹಣವನ್ನು ವಾಪಸ್ ತಗೋಬಹುದು. ಈಗ ನೆಕ್ಸ್ಟ್ ಮಂತ್ ನೀವು ಬೇಕಾದ್ರೆ ನೋಡಿ, ನೀವು ಈಗ 3,000 PV ಮಾಡಿದ್ರೆ 10,000 ಅಂತ ಇಕೊಳ್ಳಿ. 10,000 ಇದೆಯಲ್ಲ, 3,000 PV 10,000 ಮಾಡಿರ್ತೀರಿ. ನೆಕ್ಸ್ಟ್ ಮಂತ್ ನೀವೇನಾದ್ರೂ 1 ಲಕ್ಷ ಪರ್ಚೇಸ್ ಮಾಡಿದ್ರಂದ್ರೆ ನಿಮಗೆ 90,000 ಕಟ್ಲಿಕ್ಕೆ. ಅಷ್ಟು ನಿಮ್ಗೆ ರೈಟ್ಸ್ ಉಂಟು. ನಿಮ್ದು ಎಷ್ಟಾಗ್ತದೆ ಅಷ್ಟ್ರ ಮೇಲೆ ನಿಮ್ಗೆ 10% ಲೆಸ್ ಆಗ್ಬಿಡ್ತದೆ. ಹಾಗಾದ್ರೆ ಈ ಮಂತ್ ಮ್ಯಾಕ್ಸಿಮಮ್ ಬೇಸ್ ಮಂತ್ ಅಲ್ಲಿ ಮಾಡೋದು ಕರೆಕ್ಟ್ ಅಲ್ವಾ ಸರ್? ಈ ಮಂತ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡೋದು. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ತಗೊಳ್ಳಿ. ಈಗ ನೀವು ಮೈ ಹೋಮ್ ಮೈ ಶಾಪ್ ಅನ್ನು ಓಪನ್ ಮಾಡಿ ಇಷ್ಟು ಹಣ ವಾಪಸ್ ತಗೋಬಹುದು ಅಂತ ಹೇಳ್ಬಿಡಿ ಅವರಿಗೆ. ಮೈ ಹೋಮ್ ಮೈ ಶಾಪ್ ಯಾರು 30,000 ಹಾಕ್ತಾರೆ ಅವರಿಗೆ ಹೇಳ್ಬಿಡಿ, ನೀವು ಇಷ್ಟು ಹಣವನ್ನ ನಾವು ವಾಪಸ್ ಕೊಡ್ತೀವಿ ನಿಮ್ಗಂತ. ಬಟ್ ನೀವು ತಿಂಗಳಿಗೆ 30,000 ಬಿಸ್ನೆಸ್ ಮಾಡ್ಬೇಕು ಹೇಳಿ. ಅಲ್ಲಿ ಹೋಗಿ ಹೋಮ್ ಮೀಟಿಂಗ್ ಮಾಡಿ. ಅವಾಗ ಏನಾಗ್ತದೆ, ಅವ್ರದ್ದು 30,000 ಬಿಸ್ನೆಸ್ ಆಯ್ತು, ಅವರಿಗೆ 3,000 ಬಂತಲ್ಲ, ಅವ್ರದ್ದು ಖರ್ಚು ಬಂತು, ಎಲ್ಲ ಬಂತು. ಆಮೇಲೆ ಇಲ್ಲಿ ಬೋನಸ್ ಕೂಡ ಬಂತು ಅವರಿಗೆ. ಸೊ MRP ಡಿಫರೆನ್ಸ್ ಬಂತು, ಲಾಭ
ಸೊ ಇದೆಲ್ಲ ಮೈ ಹೋಮ್ ಮೈ ಶಾಪಿಗೆ ಲಿಂಕ್ ಇದೆ ನೋಡಿ, ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಹೊಸೊಬ್ಬರನ್ನ ನೆಕ್ಸ್ಟ್ ಜಾಯಿನ್ ಮಂತ್ 3,000ಕ್ಕಿಂತ ಕಡಿಮೆ ಮಾಡಿದ್ರೆ ತಗೊಳ್ಳಿಕ್ ಆಗಲ್ಲ ಅಲ್ವಾ ಸರ್? ಇಲ್ಲ ಆಗುದಿಲ್ಲ ಆಗೋದಿಲ್ಲ. ಆಗೋದಿಲ್ಲ. ಮಿನಿಮಮ್ 3,000 ಮಾಡ್ಬೇಕು. ಯಾಕೆಂದ್ರೆ 3,000 ಮಾಡಿದಾಗ್ಲೇ ಅವ್ರಿಗೆ ಕ್ವಾಲಿಫಿಕೇಶನ್ ಆಗೋದಲ್ಲ. ಅವ್ರು PPV ಕ್ಲಬ್ಗೆಲ್ಲ ಬರ್ತಾರೆ, 3,000 PV ಕ್ಲಬ್ಗೆ ಬರ್ತಾರೆ, ಆಮೇಲೆ 20,000 PGPV ಕ್ಲಬ್ಗೆ ಬರ್ತಾರೆ. ಅದಕ್ಕೋಸ್ಕರ 3,000 ನೀವು ಮಾಡ್ಬೇಕು. ಇನ್ ಕೇಸ್ ಅವರಿಗೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಇಡ್ಲಿಕ್ಕೆ ಹೇಳಿ, ಏನು ತೊಂದರೆ ಆಗುದಿಲ್ಲ. ಹಾಗಾಗಿ ಯಾವ್ದೆಲ್ಲ ಮೂವ್ಮೆಂಟ್ ಆಗೋ ಪ್ರಾಡಕ್ಟ್ ಅನ್ನ ಟೋಟಲಿ ಒಂದು ಈಗ 500 PV ಕಮ್ಮಿ ಆಯ್ತು, 2,500 ಆಗಿದೆ, 500 PV ಹಾಕಿ ಪರ್ಚೇಸ್ ಮಾಡಿ ಇಟ್ಬಿಟ್ರೆ ಅವರಿಗೆ ಲಾಭ ಬಂದ್ಬಿಡ್ತದಲ್ಲ. ಹಾಗಾಗಿ ಓಕೆ. ಯಾರಿಗೂ ಡೌಟ್ ಇಲ್ಲ ಅಲ್ಲ? ಎನಿಬಡಿ ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಇಲ್ಲ ಆದ್ರೆ ನಾವು ಕ್ಲೋಸ್ ಮಾಡ್ತೀವಿ ಈಗ. ನೋ ಡೌಟ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಹಾ ಸರ್, ಟೀ ಬಗ್ಗೆ ಇಷ್ಟೊತ್ತನ ಹೇಳಿದ್ರಿ ಸರ್. ಟೀ ನಂಬರ್ 1 ಅಂತ ಹೇಳ್ಬೋದು ಸರ್. ನಾವು ಈಗ 4 ವರ್ಷದಿಂದ ಈ ಟೀ ಕುಡಿತಾ ಇದ್ದೀವಿ ಸರ್. ನಾವು ಬೇರೆ ಕಡೆ ಎಲ್ಲಾರ ಹೋದ್ರು ನಮ್ಗ ಹಾಲಿನ ಟೀ ಕೊಟ್ರ ಅದನ್ನ ಕುಡಿದ್ರ ನಮ್ಗ ಒಂಥರ ಅಸಿಡಿಟಿ ಆದಂಗ ಆಗ್ತದ ಸರ್. ನಾವ್ ಒಟ್ಟ ಹಾಲಿನ ಟೀ